ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಕುಲಪತಿಗಳಾದಂತಹ ಉಷಾದೇವಿಯವರಿಗೆ ಪ್ರಥಮ ಸಭೆಗೆ ಸ್ವಾಗತಿಸುತ್ತಾ ಈ ಸಭೆಯನ್ನು ಪ್ರಾರಂಭ ಮಾಡೋಣ. ಅದೇ ರೀತಿ ನಮ್ಮ ಅಂಡರ್ ಸೆಕ್ರೆಟರಿ ಆಗಿರತಕ್ಕಂತಹ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ನೂತನವಾಗಿ ಈಗ ತಾನೇ ಬೆಳಗ್ಗೆ ಅವರು ಚಾರ್ಜ್ ತಗೊಂಡಿದ್ದಾರೆ. ಅವರು ಇವತ್ತು ಕುಮಾರ್ ಸರ್ ಅವರು ನಮ್ಮ ಈ ಸಭೆಗೆ ಆಗಮಿಸಿ ಈ ಸಭೆಯ ಇದನ್ನು ವರ್ಚಸ್ಸನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಅವರನ್ನು ಸ್ವಾಗತವನ್ನು ಕೋರುತ್ತೇನೆ. ಕುಮಾರ್ ಸರ್ಗೆ. ಅದೇ ರೀತಿ ಚೈಲ್ಡ್ ಆ್ಯಂಡ್ ವೆಲ್ಫೇರ್ ಅವರ ರೆಪ್ರೆಸೆಂಟೇಟಿವ್ ಅವರು ಸೆಕ್ಷನ್ ಆಫೀಸರ್ ಅವರು ಈ ಸಭೆಗೆ ಆಗಮಿಸಿರುತ್ತಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಘನವೆತ್ತ ರಾಜ್ಯಪಾಲರಾದ ನಾಮಿನಿಗಳಾದಂತಹ ಪ್ರೊಫೆಸರ್ ಚಿಕ್ಕಮುನಿಯಪ್ಪ ಸರ್, ಪ್ರೊಫೆಸರ್ ನೇತ್ರಾವತಿಯವರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಡೈರೆಕ್ಟರ್ಗಳಾದಂತಹ KYN ನಾರಾಯಣ ಸ್ವಾಮಿ ಸರ್ಗೆ, ಆಮೇಲೆ ನಮ್ಮ ಸೈನ್ಸ್ ಡೈರೆಕ್ಟರ್ ಆದಂತಹ ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಸಭೆಯನ್ನು ಪ್ರಾರಂಭಿಸಲು ನಮ್ಮ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಉಷಾದೇವಿ ಮೇಡಮ್ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಸಿಂಡಿಕೇಟ್ ವಿಶೇಷ ತುರ್ತು ಸಭೆಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಮೊದಲನೇದಾಗಿ ಇದರಲ್ಲಿರತಕ್ಕಂಥ ಅಜೆಂಡಾ ಏನು ಅಂತಂದರೆ, ನಮ್ಮ ಸ್ಟ್ಯಾಚ್ಯೂಸಲ್ಲಿ ಮೈನರ್ ಚೇಂಜಸ್ ಮಾಡಿ ಅಪ್ರೂವಲ್ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ಕೊಂಡು ನಮ್ಮ ಹೈಯರ್ ಎಜುಕೇಷನಿಂದ ಬಂದಿತ್ತು. ಸೊ ಅದನ್ನು ಈ ಇದರಲ್ಲಿ ಮೊದಲನೇ ಮೂಲಭೂತಂತಹ ಒಂದು ಏನು ಚೇಂಜಸ್ ಮಾಡಿದ್ದೀವಿ ನಾವು ಅದನ್ನು ಇಟ್ಟಿದ್ದೀವಿ ನಾವು. ಸೊ ತಮ್ಮೆಲ್ಲರ ಅನುಮತಿಯನ್ನು ನಾನು ಕೇಳ್ತೇನೆ. ಸೊ ಈಗಾಗಲೇ ನಾವು 30/10/2024 FD ಇಲಾಖೆಯಿಂದ ಬಂದಿದೆ ಒಂದು ಪತ್ರ. ಸೊ ಆ ಅನುಮೋದನೆಯಿಂದ ನಮ್ಮ ಹೈಯರ್ ಎಜುಕೇಷನ್ ನಮಗೆ ಹೇಳಿದ್ರು, ಸೂಚನೆ ಕೊಟ್ಟರು, ನೀವು ಇದನ್ನು ಮೈನರ್ ಚೇಂಜಸ್ ಇದೆ ಅದೇನಿದ್ದು ನೀವು ಮಾಡಿ ನಿಮ್ಮ ಪ್ರಾಧಿಕಾರದ ಮುಂದೆ, ನೀವು ಸಕ್ಷಮ ಪ್ರಾಧಿಕಾರದ ಮುಂದೆ ಇಟ್ಟುಬಿಟ್ಟು ನೀವು ಅದನ್ನು ಅಪ್ರೂವಲ್ ತೊಗೊಂಡು ಇಮಿಡಿಯೇಟ್ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಈಗ ಈ ಸಭೆಗೆ ನಾನು ಸೊ ಏನು ಚೇಂಜಸ್ ಮಾಡಿದ್ದೀವಿ ನಾವು ಅದನ್ನು ನಾವು ಈ ಸಭೆಯಲ್ಲಿ ನಾವು ಇಟ್ಟಿದ್ದೆ. ಚೇಂಜಸ್ಸಲ್ಲಿ ಸರ್, ಈಗ 5 ಪೆನ್ಷನ್ ಬೆನಿಫಿಟ್ಸ್ ಅಂತಿದೆ ಸರ್. 5ಅಲ್ಲಿ ಎಲ್ಲಿ ಪ್ರೋರೇಟ್ ಪೆನ್ಷನಲ್ಲಿ 235A ಆಫ್ KCSR ಅಂತಿತ್ತು ಸರ್. ಹಳೇದ್ರಲ್ಲಿ ಅದರ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅನೆಕ್ಷರ್ 2 ಅಂತ ಹಾಕಿದ್ವಿ ಸರ್. ಅದನ್ನು ರಿಮೂವ್ ಮಾಡೋಕ್ಕೆ ಹೇಳಿದ್ದಾರೆ ಸರ್. ಇಲ್ಲಿ ಅದೇ ಸರ್, ಸೆಕೆಂಡ್ ಪೇಜ್ ಸರ್. ಇಲ್ಲ ಅಂಡ್ ಆಲ್ ಅದರ್ ರಿಟೈರ್ಡ್ ಬೆನಿಫಿಟ್ಸ್ ಅದನ್ನು ತೆಗಿಯೋಕ್ಕೆ ಹೇಳಿದ್ದಾರೆ. ಅದೇ ರೀತಿ 7th ಸರ್, 7th H ಅಲ್ಲಿ 5, 6, 7 H ಕೌಂಟಿಂಗ್ ಆಫ್ ಪಾಸ್ ಸರ್ವಿಸ್ ಫಾರ್ ಪ್ರಮೋಷನ್ ಅಂಡರ್ CAS ಅಂತಿತ್ತು. ಅದನ್ನು ತೆಗಿಯೋಕ್ಕೆ ಹೇಳಿದ್ದಾರೆ ಸರ್, ಲೆಫ್ಟ್ ಔಟ್. ಅದನ್ನು ತೆಗೆದು ಪುನಃ ನಮಗೆ ಸೇರಿಸ್ಲಿಕ್ಕೆ ಹೇಳಿರೋದು ಸರ್, ಪೆನ್ಷನರಿ ಬೆನಿಫಿಟ್ 5 ಅಂತಿದೆಯಲ್ಲ ಸರ್, ಅದನ್ನು ತೆಗೆದಿದ್ದೀವಿ ಸರ್. ಅದೊಂದು ಕರೆಕ್ಷನ್ ಆಯಿತು. ನೆಕ್ಸ್ಟ್ ಏನಂದರೆ 7th ಸರ್, H ದ ಪ್ರಮೋಷನ್ ಅಂಡರ್ CAS ಫಾರ್ ಸ್ಟಾಫ್ ಆಪ್ಟಿಂಗ್ ಇನ್ ಟು ಸರ್ವಿಸ್ ಆಫ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಶೆಲ್ ಬಿ ಆಸ್ ಪರ್ ಸೆಕ್ಷನ್ 6.4C ಆಫ್ UGC ರೆಗ್ಯುಲೇಷನ್ 2018 Annexure 2. ಅದೊಂದು. ಇನ್ನೊಂದು, ದ ಯೂನಿವರ್ಸಿಟಿ ಶೆಲ್ ಫ್ರೇಮ್ ಸ್ಟ್ಯಾಚ್ಯೂಟ್ ಆಫ್ ದ grant of CAS benefits which shall be in accordance with the UGC regulation 2008 read with government order dated. The university shall meet the expense on this account from its own resources if they are budgetary deficit, if any. Sir. ಸರ್, ಅದೇ ನಾವು ಕಳಿಸ್ಲಿಕ್ಕೆ ಅಂತ ಅರ್ಜೆಂಟ್ಲಿ ಮಾಡಿದ್ದು. ಆಮೇಲೆ 9th ಇದೆಯಲ್ಲ ಸರ್, ಸೂಪರ್ ಆ್ಯನ್ಯುಯೇಷನ್, ಅದರಲ್ಲಿ ಸೆಕೆಂಡ್ ಪಾರ್ಟು ಸರ್, ಆಫ್ಟರ್ ಥರ್ಡ್ ಲೈನು, ನಾನ್ ಟೀಚಿಂಗ್ ಸ್ಟಾಫ್ಸ್ ಅಬ್ಸಾರ್ಬ್ಡ್ ಇನ್ ಟು ಯೂನಿವರ್ಸಿಟಿ ಸರ್ವಿಸ್ ಶೆಲ್ ಬಿ 60 years ಆ್ಯಸ್ ಪರ್ ದ ಸ್ಟೇಟ್ ಗೌರ್ನಮೆಂಟ್ ಆರ್ಡರ್.
ಅದನ್ನು ನಾವು ಸೇರಿಸಿರಲಿಲ್ಲ ಸರ್, ಅದು ಸೇರ್ಸಕ್ಕೆ ಹೇಳಿದ್ದಾರೆ. ಯಾಕೆಂದರೆ ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ನಾನ್ ಟೀಚಿಂಗ್ ಅವರಿಗೆಲ್ಲ ಅದು ಬರುತ್ತೆ. 60 ಇಯರ್ಸ್ಗೆ ಅವ್ರಿಗೆ ರಿಟೈರ್ಮೆಂಟ್ ಏಜು, 62 ಆದರೆ ನಮ್ಮ ಯೂನಿವರ್ಸಿಟಿ ಟೀಚಿಂಗ್ ಫ್ಯಾಕಲ್ಟಿಗೆ ರಿಟೈರ್ಮೆಂಟ್ ಏಜು ಅಂತ ಮಾಡಿದ್ದಾರೆ ಸರ್. ಇದಿಷ್ಟು ಕರೆಕ್ಷನ್ ಹೇಳಿದರು. ಇದ್ರದ್ದು ಸಾಧಕ ಬಾಧಕಗಳನ್ನು ನಾವು ಅನೇಕ ಬಾರಿ ಚರ್ಚಿಸಿ ಫೈನಲ್ ಮಾಡಿದ್ದು ಸರ್. ಇದು 1.5 ವರ್ಷದ ಹಿಂದೆ ಗವರ್ನರ್ ಅವರು ಹಿಂದಕ್ಕೆ ಹಾಕ್ತಾರೆ ಇಡಿಗೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ, ಅಲ್ಲಿಂದ ಫೈನಾನ್ಸ್ಗೆ ಹೋಗುತ್ತೆ. ಫೈನಾನ್ಸ್ ಇಷ್ಟು ದಿನ ಯಾಕೆ ಆಯಿತು ಅಂದರೆ, ಫೈನಾನ್ಸ್ ಕ್ಲಿಯರೆನ್ಸಲ್ಲಿ ನಮ್ಮದು ಪೇ ಪ್ರೊಟೆಕ್ಷನ್ ಕೇಳಿದ್ವಿ ಸರ್. ಪೇ ಇಲ್ಲ ಸರ್, 2000 ನಮಗೆ 24ಅಲ್ಲಿ ಹಿಂದಕ್ಕೆ ಬಂದಿದ್ದು ಸರ್ ಗವರ್ನರಿಂದ. ನಮ್ಮ ಗಮನಕ್ಕೆ ಬಂದಿದ್ದು ಮಾರ್ಚಲ್ಲೋ ಏಪ್ರಿಲಲ್ಲೋ, ಹೌದಾನೆ? ಮಾರ್ಚ್ ಏಪ್ರಿಲಲ್ಲಿ ಇಡಿ. ಹೌದು ಸರ್, ಅವರು ಹೈಯರ್ ಎಜುಕೇಷನ್ಗೆ ಹಾಕ್ಬಿಟ್ಟಿದ್ರು. ಎಜುಕೇಷನ್ ಗವರ್ನರ್ ಸರ್, ಇದು ಫಸ್ಟು ಸ್ಟ್ಯಾಚ್ಯೂಟ್ ಮಾಡಿ ಈ ಆಪ್ಟಿನ್ ಸ್ಟ್ಯಾಚ್ಯೂಟ್ ಮಾಡಿ ಗೌರ್ಮೆಂಟಿಗೆ ಕಳಿಸಿದ್ರು ಸರ್. ಗೌರ್ಮೆಂಟಿಂದ ಮಿನಿಸ್ಟ್ರಿಗೆ ಹೋಗಿ, ಮಿನಿಸ್ಟ್ರಿಂದ ಗವರ್ನರ್ಗೆ ಹೋಗಿತ್ತು ಸರ್. ಗವರ್ನರಿಂದ ಎಫ್ ಡಿದು ಒಂದಷ್ಟು ಅಬ್ಸರ್ವೇಷನ್ ಮಾಡಿ ನಮ್ಮ ಇಡಿಗೆ ಹಾಕಿದ್ರು ಸರ್. ಇ ಡಿ ಅವ್ರು ಏನು ಮಾಡಿದರು, ಸುಮಾರು ದಿನ ಆದಮೇಲೆ ಅವರು ಅಲ್ಲಿಂದನೇ ಕಳಿಸ್ಬೇಕಿತ್ತು, ಆಗದೆ ಕೊನೆಗೆ ಅದನ್ನು ಏನು ಮಾಡಿದ್ರು, ಫೈನಾನ್ಸ್ ಕನ್ಕರೆನ್ಸ್ ಕಳಿಸ್ಬೇಕು, ನೀವು ಇದನ್ನು ಕರೆಕ್ಷನ್ ಮಾಡಿ ಅಂತ ನಮ್ಮನ್ನು ಕರೆದಿದೆ ಸರ್. ಹಾಗಾಗಿ ನಾವು 2-3 ಸತಿ ನಾವು ಶ್ರೀಕರ್ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಹತ್ರ ಭೇಟಿ ಮಾಡಿದ್ವಿ. ಆಮೇಲೆ ಫೈನಾನ್ಸ್ ಸೆಕ್ರೆಟರಿ ನಮ್ಮ ರಿಜ್ಜು ಸರನ್ನು ಭೇಟಿ ಮಾಡಿ ಅವ್ರದ್ದೆಲ್ಲರ ಜೊತೆಗೂ ಮೀಟಿಂಗ್ ಆದಮೇಲೆ ಸರ್, ಫೈನಲ್ಲು ನಮ್ಮ ಜಾಫರ್ ಸರ್ಗೆ ಹೋಗಿತ್ತು. ಜಾಫರ್ ಸರು ಇದನ್ನು ನಾವು ಪೇ ಪ್ರೊಟೆಕ್ಷನ್ ಕೊಟ್ಬಿಟ್ರೆ ನಾವು ಸುಮಾರು ಇದಕ್ಕೆ ಇದಾಗುತ್ತೆ, ಅದಕ್ಕೆ ಬೇಡ ಅಂತ ಸುಮಾರು ಸತಿ ತಡೆದ್ರು ಸರ್. ಯಾಕೆಂದರೆ ನಮಗೆ ಪೇ ಪ್ರೊಟೆಕ್ಷನ್ ಹೆಂಗೆ ಕೇಳ್ತಿದ್ವಿ ಅಂದರೆ ಸರ್, ಆಪ್ಟಿನ್ ಆಗಬೇಕಾದ್ರೆ ಅವ್ರದ್ದು ಏನು ಸ್ಯಾಲ್ರಿ ಇತ್ತು, ಏನು ಪೊಸಿಷನ್ ಇತ್ತು, ಅದನ್ನು ಅವರು ಆಪ್ಟಿನ್ ಆಗಬೇಕು ಸರ್. ಅವತ್ತು ಆಪ್ಟಿನ್ ಆದ ತಕ್ಷಣದಿಂದ ಅವರು ನ್ಯೂ ಪೆನ್ಷನ್ ಸ್ಕೀಮಿಗೆ ಬರ್ತಾರೆ. ಆಮೇಲೆ ಅವ್ರ ಡೆಸಿಗ್ನೇಷನ್ನು ಪೇ ಪ್ರೊಟೆಕ್ಷನ್ನು ಮಾಡ್ತೀವಿ ಅಂತ ಸರ್ಕಾರದಿಂದ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿ ಈಗ ಸ್ಟ್ಯಾಚ್ಯೂಟ್ ಬಂದಿರೋದ್ರಿಂದ ಈಗ ಪುನಃ ಇದನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ ಸರ್. ಇದರಿಂದ ಪುನಃ ಗವರ್ನರ್ಗೆ ಹೋಗಿ ಅಸೆಂಟ್ ಆದರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಎಲ್ಲ. ಹಾಂ ಸರ್, ಯಾವುದು ಸರ್? ಇದು ಈಗ ಬಂದಿದೆ ಸರ್, ಈಗ ಬಂದಿದ್ದು ಸರ್ 21/11 ಸರ್. ಇಲ್ಲಿ ಇಟ್ಟ ತಕ್ಷಣ ಅದಕ್ಕೆ ಎಮರ್ಜೆನ್ಸಿ ಅನ್ನೋದು ಇದು ಸರ್. ಹೌದು ಸರ್, ಇದು ಬಂದ ತಕ್ಷಣ ಇಮಿಡಿಯೇಟು ನಾವು ಅದನ್ನೆಲ್ಲ ಸರಿ ಮಾಡಿ ಇವತ್ತಿನ ದಿನ ಅದಕ್ಕೋಸ್ಕರ ಎಮರ್ಜೆನ್ಸಿ ಮೀಟಿಂಗ್ ಕಳಿಸಿ ಇವತ್ತು ಸ್ಟ್ಯಾಚ್ಯೂಟ್ ಅಪ್ರೂವ್ ಮಾಡಬೇಕು ಅಂತ ಈ ಸಭೆನೇ ಕೇಳ್ತಾ ಇದ್ದೀವಿ ಸರ್. ಇದು ನಮ್ಮ ಬೆಳಗ್ಗೆ ಒಂದು ಅಕಾಡೆಮಿಕ್ ಕೌನ್ಸಿಲಲ್ಲಿ ಡಿಸ್ಕಷನ್ ಆಗಿ ಸರ್, ಹ್ಯಾರಿಸ್ ಸರು ಬಂದಿದ್ದರು, ಆಮೇಲೆ ನಮ್ಮ ಸುಧಾಮ್ ದಾಸು ಬಂದಿದ್ದರು ಸರ್. ಅವರೆಲ್ಲರ ಒಪ್ಪಿಗೆ ಪಡೆದು ಅದನ್ನು ಒಪ್ಪಿ ಇಲ್ಲಿ ಇಟ್ಟಿರ್ತೀವಿ ಸರ್. ಅದನ್ನು ನಾವು ಇಲ್ಲಿಗೆ ಅಪ್ರೂವಲ್ ಮಾಡ್ಬೋದು ಅಂತ ಕೇಳಿಸ್ತಾ ಇದ್ದೀವಿ. ಎಫ್ ಡಿ ಮೇಡಮ್, ಅವರು ನಮಗೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು, ನೀವು ಏನೇ ಆಗಲಿ ಪ್ರಾಧಿಕಾರದ ಮುಂದೆ ಇಟ್ಟುಬಿಟ್ಟು ನೀವು ಅದನ್ನು ಅಪ್ರೂವಲ್ ತೊಗೊಂಡು ನಮ್ಗೆ ಕಳಿಸ್ಬಿಡಿ ಇಮಿಡಿಯೇಟ್ ಆಗಿ. ಏನೇ ಒಂದು ಮೈನರ್ ಚೇಂಜ್ ಅದನ್ನು ಇಟ್ಟು ಅಪ್ರೂವಲ್ ತೊಗೊಂಡು ಮಾಡಬೇಕು ಅಂತ ಹೇಳಿದ್ರು. ಓಕೆ ಸರಿ, ಹೇಳಿ ಮೇಡಮ್. ಹಾಂ, ಲಾಸ್ಟ್ ಟೈಮ್ನಲ್ಲೇ ಹೌದು. ಮೇಡಮ್, ಇದು ನಮ್ಮ ತಿಮ್ಮೇಗೌಡರು ಸರ್ ಇದ್ರಲ್ಲ ಮೇಡಮ್, ಹೈಯರ್ ಎಜುಕೇಷನ್ ಕೌನ್ಸಿಲ್, ಅವರ ಅಧ್ಯಕ್ಷತೆಯಲ್ಲಿ ಅವರೇ ತಗೊಂಡು ಇದನ್ನು ಸ್ಟ್ಯಾಚ್ಯೂಟ್ ಮಾಡಿ ಎಲ್ಲ ಪ್ರಿಪೇರ್ ಮಾಡಿ ಕಳಿಸಿದ್ವಿ ಮೇಡಮ್ ಅದು ಗವರ್ನರ್ಗೆ. ಅಲ್ಲಿ ಹೋದ್ಮೇಲೆ ಶ್ರೀಧರ್ ಅವರ ಮತ್ತು ಜಾಫರ್ ಅವರ, ಬಿಜು ಅವರ ಮತ್ತು ಹೈಯರ್ ಎಜುಕೇಷನ್ ನಮ್ಮ ವೈಸ್ ಚಾನ್ಸಲರ್ ಇವನ್ನೆಲ್ಲ ಕರ್ಕೊಂಡು ಅವರು ಕಂಟಿನ್ಯೂಸ್ ಆಗಿ ಒಂದು 3-4 ಸಭೆಗಳನ್ನು ಮಾಡಿ ಸುಧಾಕರ್ ಅವರ ನಿರ್ದೇಶನ ಬಂದಿದೆ. ಇದು ಈ ಫೈನೈಸ್ ಬಂದಿದೆ. ಈಗ ಅದು ರಾಜ್ಯಪಾಲ ಕಳಿಸೋದು ಬಂದು ಏನು ಅವರು ಕರೆಕ್ಷನ್ಸ್ ಮಾಡಿಕೊಟ್ರು ಅದನ್ನು ನಾವು ಸಿಂಡಿಕೇಟಲ್ಲಿ ಒಪ್ಪಿಗೆ ತಗೊಂಡು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇದು ಮೀಟಿಂಗ್ ಮಾಡಿದ್ವಿ ಸರ್. ಅವರು ಮೇಡಮ್ ಮೊನ್ನೆ ಬಂದಿರೋ ಲೆಟ್ರಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪರಿನಿಯಮಗಳನ್ನು ಪರಿಶೀಲಿಸಾಗಿ ಸದರಿ ಪರಿನಿಯಮದಲ್ಲಿ ಈ ಕೆಳಗಿನಂತೆ ಕೆಲವು ತಿದ್ದುಪಡಿಗಳನ್ನು ಮಾಡಿ ಪರಿಷ್ಕೃತ ಪರಿನಿಯಮಗಳನ್ನು ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ಅನುಮೋದನೆಯೊಂದಿಗೆ ತುರ್ತಾಗಿ ಸಲ್ಲಿಸುವಂತೆ ಕೋರಲು ನಿರ್ದೇಶಿಸಲ್ಪಟ್ಟಿದೆ. ಈ ಉದ್ದೇಶಕ್ಕೋಸ್ಕರನೇ ಕರೆದಿರೋದು ಸರ್. ಸರ್ ಒಂದು ನಿಮಿಷ ಹೇಳಿ ಸರ್. ಅಧ್ಯಕ್ಷ,
ಈ ವಿಚಾರವನ್ನು ನಾವು ಆಗಲೇ ಹಿಂದೆ ಚರ್ಚೆ ಮಾಡಿ ಪಾಸ್ವರ್ಡ್ ಆಗಿ ಎಲ್ಲ ಮುಗಿದೋಗಿದೆ. ಈಗ ಒಪ್ಪಿಗೆ ಮಾತ್ರ ಕೇಳ್ತಾ ಇದ್ದೀರಾ. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಈ ಉಲ್ಲೇಖ ಬಂದಿದೆಯಲ್ಲ, ಸುತ್ತೋಲೆ ಬಂದಿದೆಯಲ್ಲ, ಅದು ಯಾವತ್ತು ಬಂದಿದ್ದು? ಇವತ್ತು ಎಷ್ಟನೇ ತಾರೀಕು? 26. ಇಮ್ಡಿಯೇಟ್ಲಿ ನೀವು ಗವರ್ನರ್ ನಾಮಿನಿ ಸಿಂಡಿಕೇಟ್ ಮೆಂಬರ್ಗೆ ಒಂದು ಕಾಪಿನ ರವಾನೆ ಮಾಡಬೇಕಾಗಿತ್ತು. ಇಲ್ಲಿ ಕೊಟ್ಟಿದ್ದೀರ, ಓಕೆ, ಇಲ್ಲಿ ಕೊಟ್ಟಿದ್ದೀರಿ ಸಾಹೇಬ್ರೆ, ಓಕೆ. ಬಟ್ ನೀವು ಅಟ್ ಎ ಟೈಮಲ್ಲಿ ನೀವು ಸಿಂಡಿಕೇಟ್ ಮೆಂಬರ್ಗೆ, ನಾವೊಬ್ಬರಿಗೆ ಅಂತಲ್ಲ, ಯಾರ್ಯಾರು ಸಿಂಡಿಕೇಟ್ ಮೆಂಬರ್ಗೆ ಆ ಲೆಟ್ರನ್ನ ರವಾನೆ ಮಾಡ್ಬೇಕು. ನಾವು ರೆಡಿ ಆಗಬೇಕಲ್ಲ. ಒಪ್ಪಿಗೆ ಈಗ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಮಾಡಿಬಿಟ್ರೆ ನಾವು ಮಾಡೋಕ್ಕಿಲ್ಲ. ದಿಸ್ ಇಸ್ ಒನ್ ಆಫ್ ದ ಕ್ಯಾಬಿನೆಟ್. ಇದು ಇಲ್ಲಿ ಏನಾಗುತ್ತೆ, ನಾವು ಒಪ್ಪಿಗೆ ಕೊಡೋಣ, ಬಟ್ ನಾವು ಅದ್ರ ಬಗ್ಗೆ ಇವ್ರನ್ನ ಕೊಟ್ಟರೋದು ಒಪ್ಪಿಗೆ ಕೊಟ್ಬಿಡಿ ಅಂತ ಕೊಟ್ಟಿರಲ್ಲ ಅವರು. ನಾವು ಕೊಡೋಕ್ಕಾಗಲ್ಲ, ಯಾಕಂದರೆ ಇದರ ಆ ಸಾಧ್ಯತೆ ಬಾಧ್ಯತೆಗಳನ್ನು ನಾವೇ ಮಾಡಿರೋದ್ರಿಂದ ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ ಒಪ್ಪಿಗೆ ಕೊಡೋಣ. ಕೊಡೋದ್ರಲ್ಲಿ ನನ್ನ ಅಭ್ಯಂತರ ಇಲ್ಲ ಮೇಡಮ್ ಅವರೇ, ಕೊಡೋಣ. ಆದರೆ ಈ ಯಾವುದೇ ಲೆಟ್ರ್ ಬಂದರೆ ಸಿಂಡಿಕೇಟ್ ಮೆಂಬರ್ಗಳಿಗೆ ಎಲ್ರಿಗೂ ಆ ಪತ್ರವನ್ನು ರವಾನೆ ಮಾಡಬೇಕಾಗಿದ್ದಂಥ ಆದ್ಯ ಕರ್ತವ್ಯ ರೀಶ್ ಸಾಹೇಬ್ರೆ. ಅದಕ್ಕೆ ಆದ್ಯ ಕರ್ತವ್ಯ. ಯಾಕೆಂದರೆ ನಾವೇನು ಇಲ್ಲಿ ಯಾವಾಗಲೂ ಇರೋದಿಲ್ಲ ಅಲ್ವಾ ಸರ್? ಆ ಲೆಟ್ರ್ ಕಳಿಸ್ಬಿಟ್ರೆ ನಾವು ಆ ಲೆಟ್ರ್ ಈಗ ನೋಡಿ ನೀವು ಅಂದರೆ ಎಮರ್ಜೆನ್ಸಿ ಮೀಟಿಂಗ್ ಕರಿಬೇಕಾದ್ರೆ ವಿತಿನ್ 8 ಡೇಸಲ್ಲಿ ನೀವು ನಮಗೆ ಅಜೆಂಡಾನ ಪ್ರಿಪ್ರೇಷನ್ ಮಾಡಿ ಕೊಡಬೇಕು. ಅದು ರೂಲ್ ಕೆಬಿನೆಟ್ ಆ್ಯಕ್ಟಲ್ಲಿ ಏನಿದೆ ನೋಡಿ ಅಣ್ಣ. ಹಂಗಲ್ಲ, ಒಪ್ಕೊಳ್ತೀನಿ ಅಣ್ಣ. ಎಮರ್ಜೆನ್ಸಿ ಮೀಟಿಂಗ್ ಅಂದರೆ ತುರ್ತು, ಈಗೇನೇನೇನು ಎಮರ್ಜೆನ್ಸಿ ಆಗಲೇಬೇಕು. ಎಮರ್ಜೆನ್ಸಿ ಮೀನ್ಸ್ ಐಸು ಇದ್ದಂಗೆ. ಸೊ ಹಾಗಾಗಿ ನಮಗೆ ನೀವೇನಾದರೂ ಲೆಟ್ರ್ ಬಂದೆ ಸರ್ಕಾರದಿಂದ, ಸಿಂಡಿಕೇಟ್ ಮೆಂಬರ್ಗಳಿಗೆ ಫಸ್ಟ್ ರವಾನೆ ಮಾಡಿ. ಮೆಂಬರ್ಗಳಿದ್ದಾರಲ್ಲ ಹೈಯರ್ ಎಜುಕೇಷನು ಮತ್ತು ಚಿಲ್ಡ್ರನ್ಸ್, ಅವ್ರಿಗೆ ನೀವು ಕಳಿಸಿ. ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ಬಂದುಬಿಟ್ರೆ ನಾವು ಈಗ ಬಂದಿದ್ವಿ, ನಾವು ಯಾವುದೋ ಬ್ಯುಸಿಯಲ್ಲಿ ಇರ್ತೀವಿ, 2 ದಿವಸ ಮುಂಚೆ ಬಂದಾಗ ನಾವು ನೋಡೋಕ್ಕಾಗೋದಿಲ್ಲ. ಇನ್ನು ಮುಂದೆ ಯಾವುದೇ ಸರ್ಕಾರದಿಂದ ಬರೋ ಸುತ್ತೋಲೆಗಳನ್ನು ಎಲ್ಲ ಸಿಂಡಿಕೇಟ್ ಸದಸ್ಯರಿಗೆ ರವಾನೆ ಮಾಡಿ. ಇದರಲ್ಲಿ ನಮ್ಮ ಒಪ್ಪಿಗೆ ಇದೆ, ನಮ್ಮ ಅಭ್ಯಂತರ ಏನೂ ಇಲ್ಲ. ಯಾಕಂದರೆ ನಾವೇ ಹಿಂದೆ ಸಿಂಡಿಕೇಟ್ ಮೆಂಬರಲ್ಲಿ ಮಾಡಿರೋದ್ರಿಂದ ಇದು ನಮ್ಮ ಉಪನ್ಯಾಸರಿಗೆ ಸಂಬಂಧಪಟ್ಟಂಥ ವಿಚಾರ. ನಾವು ಯಾವತ್ತೂ ಉಪನ್ಯಾಸಕರು ಪರವಾಗಿ ಇರತಕ್ಕಂಥವ್ರೆ, ನಾವು ಉಪನ್ಯಾಸಕರಾಗಿರೋದ್ರಿಂದ ನನ್ನ ಒಪ್ಪಿಗೆ ಇದೆ. ಬಟ್ ಮುಂದೊಂದು ದಿವಸ ಇಂಥ ಸುತ್ತೋಲೆ ಬಂದಾಗ ಎಲ್ಲ ಸಿಂಡಿಕೇಟ್ ಸದಸ್ಯರಿಗೆ ತಿಳಿಸಿ ಅಂತ ನಾನು ಮಾಡ್ತೇವೆ. ಆರ್ಗ್ಯುಮೆಂಟ್ ಮಾಡ್ತಾರಲ್ಲ ನಮ್ಮ ದಯವಿಟ್ಟು ಕ್ಷಮಿಸಿ. ಇದು ಈಗಾಗಲೇ ಇವುಗಳನ್ನ ನಾವು ಹಿಂದಿನ ಸಿಂಡಿಕೇಟ್ ಸಭೆಯಲ್ಲೂ ಕೂಡ ಡೀಟೇಲಾಗಿ ಇದು ಮಾಡಿದ್ವಿ. ಈಗ ಅವ್ರೇನು ಕರೆಕ್ಷನ್ಸ್ ಹೇಳ್ತಾ ಇದ್ದಾರೆ ಅದು ಹಿಂದೆ ಹೇಳಿದ ಸ್ಟ್ಯಾಚ್ಯೂಟ್ಸ್ಗೆ ಅದರ ಸ್ಪಿರಿಟ್ಗೆ ಏನು ವಿರುದ್ಧವಾಗಿಲ್ಲ. ಸೊ ಹಂಗಾಗಿ ನಾವು ಇದನ್ನು ಅಪ್ರೂವ್ ಮಾಡ್ಬೋದು. ಯಾಕೆಂದರೆ ತುಂಬ ಕೋರ್ಟಲ್ಲಿ ಕೂಡ ಇದು ಕೂತಿರೋದ್ರಿಂದ ನಮ್ಮದು ಆಪ್ಟ್ ಆಪ್ಟ್ ಇನ್ ಪ್ರಕ್ರಿಯೆ ಮುಂದಕ್ಕೆ ಹೋಗಬೇಕು ಅಂತಂದರೆ ಸ್ಟ್ಯಾಚ್ಯೂಟ್ಸ್ ಅಪ್ರೂವ್ ಆಗಿ ಗವರ್ನರಿಂದ ಕನ್ಸೆಂಟಾಗಿ ಬರಬೇಕು ಅನ್ನೋ ಕಂಡೀಷನ್ ಇರೋದ್ರಿಂದ ಇದನ್ನು ಸಾಧ್ಯವಾದಷ್ಟು ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಹಿಂದೆ ನಡೀತಿರುವ ಈ ಬೆಳವಣಿಗೆಗಳು ನೋಡಿದ್ರೆ ಅದಕ್ಕೆಲ್ಲಕ್ಕೂ ಇಲ್ಲೆಲ್ಲೋ ಬೀಜ ಇದ್ದಂಗೆ ಕಾಣುತ್ತೆ. ಅದರಿಂದ ದಯಮಾಡಿ ಎಲ್ಲರೂ ಇದಕ್ಕೆ ಒಪ್ಪಬೇಕು. ನಾನು ಇದನ್ನು ಒಪ್ಪಿಗೆ ಸಮ್ಮತಿ ಅಂತ ಸೂಚಿಸ್ತೇನೆ. ಸಮ್ಮತಿ ಇದೆ. ಧನ್ಯವಾದಗಳು. ಸೊ ಎರಡನೇ ಅಜೆಂಡಾ ಏನು ಅಂತಂದರೆ, ನಮ್ಮ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೋಧಿಸಲಾಗುತ್ತಿರುವ ವಿವಿಧ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರಸ್ತುತ ಪ್ರವೇಶಾತಿ ಸಂಖ್ಯೆಯ ಬಗ್ಗೆ. ಸೊ ಸಂಖ್ಯೆ ನಂಬರ್ಗಳು ಪ್ರತಿಯೊಂದು ಕೋರ್ಸ್ಗಳಲ್ಲಿ ಏನೇನಿದೆ ಅಂತ ಹೇಳಿ ನಾವು ಕೊಟ್ಟಿದ್ದೇವೆ. ಸೊ ಇದ್ರ ಬಗ್ಗೆ ನಿಮ್ಮ ಮೇಲ್ಕಂಡಂತೆ ಕೆಲವು ಕೋರ್ಸ್ಗಳಲ್ಲಿ ಕಡಿಮೆ ಪ್ರವೇಶಾತಿ ಸಂಖ್ಯೆ ಕಂಡು ಬಂದಿರುವುದರಿಂದ ಸದರಿ ಕೋರ್ಸ್ ಸ್ಥಗಿತಗೊಳ್ಳುವ ಅಥವಾ ಮುಂದುವರಿಸುವ ಬಗ್ಗೆ ನಿರ್ಣಯವನ್ನು ಕೋರಲಾಗಿದೆ. ಯಾತಕ್ಕಂದರೆ ಇದು ಮೈಸೂರು ಯೂನಿವರ್ಸಿಟಿನಲ್ಲಿ ಸರ್ ಇಲ್ಲ, ಇದು 2ನೇ ಕಾರ್ಯಸೂಚಿಗೆ ಸಂಬಂಧಿಸಿದಂತೆ ಇದು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಚರ್ಚೆ ಆಯಿತು ಸರ್. ಅಲ್ಲಿಗೆ MLA ಆದಂತಹ ಹರೀಶ್ ಅವರು ಹ್ಯಾರಿಸ್ ಅವರು ಬಂದಿದ್ದರು, ಸುಧಾಮಾ ದಾಸ್ ಅವರು ಬಂದಿದ್ದರು. ಅವರು ಏನಂದರು ಅಂದರೆ, ಇದು ಮಹಿಳಾ ಕಾಲೇಜ್ ಆಗಿರೋದ್ರಿಂದ ಇದು ತುಂಬ ಬೆಳವಣಿಗೆ ಆಗಬೇಕಾಯಿತು. ನಿಮ್ಮಲ್ಲಿ ಫೆಸಿಲಿಟಿ ನೀವು ಪ್ರೊವೈಡ್ ಮಾಡಿದ್ದರಿಂದ, ಮಕ್ಕಳಿಗೆ ಎನ್ಕರೇಜ್ ಮಾಡೋದ್ರಿಂದ, ಫೀಸ್ ಸ್ಟ್ರಕ್ಚರು ಇದನ್ನೆಲ್ಲ ಮಾಡಿರೋದ್ರಿಂದ ನನ್ನ ಜೊತೆಗೆ ಮಾತಾಡಿ ಈಗ ಸದ್ಯಕ್ಕೆ ಯಾವ ಕೋರ್ಸನ್ನು ನಿಲ್ಲಿಸೋದು ಬೇಡ, ಅದನ್ನೆಲ್ಲ ಕಂಟಿನ್ಯೂ ಮಾಡಿ ಯಾವುದೇ ನಂಬರ್ ಇದ್ದರು ಅಂತ ನಾವು ಗಮನಕ್ಕೆ ತಂದ್ವಿ. ಮೈಸೂರು ವಿಶ್ವವಿದ್ಯಾಲಯ 15 ಸಂಖ್ಯೆಗಿಂತ ಕಮ್ಮಿ ಇದ್ದರೆ ಮುಚ್ಚಿದ್ದಾರೆ, ಮಂಗಳೂರು ವಿಶ್ವವಿದ್ಯಾಲಯ 10 ಸಂಖ್ಯೆಗಿಂತ ಇದ್ದರೆ ಕಮ್ಮಿ ಇದ್ದರೆ ಮುಚ್ಚಿದ್ದಾರೆ. ಏನು ಮಾಡಬೇಕು ಅಂದರೆ ಇದಕ್ಕೆ ಯಾವ ಕೋರ್ಸನ್ನು ಮುಚ್ಚೋದು ಬೇಡ, ಯಾವುದೇ ಸ್ಥಿತಿ ಇದೆ ಇದನ್ನು ನೀವು ಮುಂದಕ್ಕೆ ಒಂದು ಪ್ಲ್ಯಾನ್ ಏನು ಮಾಡ್ತೀರಿ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಅದನ್ನು ಬಳಸ್ಕೊಂಡು ಹೋಗಿ ಅಂತ ಹೇಳಿರೋದ್ರಿಂದ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಸಿಂಡಿಕೇಟ್ ಅದರಿಂದ ಹೈಯರ್ ಬಾಡಿ ಅದರಿಂದ ಇಲ್ಲಿಯೂ ಈ ಸಬ್ಜೆಕ್ಟ್ನ ಇಲ್ಲಿಗೆ ತರಲಾಗಿದೆ, ಅಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ನಿಮ್ಮ ಮುಂದಿನ ಕ್ರಮಕ್ಕೆ, ನಿಮ್ಮ ಅಭಿಪ್ರಾಯಕ್ಕೆ ಅನುಮೋದನೆಗೆ ಸಲ್ಲಿಸಲಾಗಿದೆ. ಅಧ್ಯಕ್ಷರೇ, ನಾನು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಸದಸ್ಯನಾಗಿದ್ದು ಭಾಗವಹಿಸಿದ್ರಿಂದ ಅಲ್ಲಿ ನಡೆದ ಚರ್ಚೆಯನ್ನು ನಮ್ಮ
ಸ್ನೇಹಿತರ ಜೊತೆ ಇತರ ಸದಸ್ಯರುಗಳ ಜೊತೆ ಹಂಚ್ಕೊಳ್ಳೋ ಕಾರಣಕ್ಕಾಗಿ ಮಾತು ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ದೇನೆಂದರೆ, ಈ ಸಂಖ್ಯೆ ಕಡಿಮೆ ಆಗೋದಕ್ಕೆ ಕಳೆದ 4 ವರ್ಷಗಳಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ನಾವು ಅವುಗಳನ್ನು, ಈ ಕೋರ್ಸ್ಗಳನ್ನು ಹೇಗೆ ಪ್ರಾಪರಾಗಿ ಅದನ್ನು ಒಂದು ಮುನ್ನೆಲೆಗೆ ತರಬೇಕಾಗಿತ್ತು, ಅದಕ್ಕೆ ಒಂದು ಪ್ರೆಸೆನ್ಸನ್ನು ತೋರಿಸ್ಬೇಕಾಗಿತ್ತು, ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು, ಅವುಗಳಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ನಮಗೆ ಇದು ಅರ್ಥವಾಗ್ತಾ ಇದೆ. ಆದ್ದರಿಂದ ಇದು ಮಹಿಳಾ ವಿಶ್ವವಿದ್ಯಾಲಯದಿಂದ ಮತ್ತು ಇರೋದು ಹೆಣ್ಮಕ್ಳೇ ಆದ್ದರಿಂದ, ಮತ್ತು ಆ ಹೆಣ್ಮಕ್ಳ ಎಜುಕೇಷನ್ನ ಸಪೋರ್ಟ್ ಮಾಡೋ ಕಾರಣಕ್ಕಾಗಿ ಈ ವರ್ಷದ ಮಟ್ಟಿಗೆ ನೀವು ಈ ಕೋರ್ಸ್ಗಳನ್ನ ಯಾವುದನ್ನು ಕ್ಲೋಸ್ ಮಾಡೋ ಡಿಸಿಷನ್ ತೆಗೆದುಕೋಬೇಡಿ. ಈ ನಿಮಗೆ ವಿಶ್ವವಿದ್ಯಾನಿಲಯಕ್ಕೆ ಸರ್ಕಾರದ ವತಿಯಿಂದ ಏನೇನು ಸವಲತ್ತುಗಳು ಕೊಡಬೇಕು ಅದನ್ನು ನಾವು ಒಂದು VC ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ಕೊಂಡು ನೀವು ಬಂದು ನಮ್ಮನ್ನು ಭೇಟಿಯಾಗಿ, ನಾವಿಬ್ಬರು MLA MLCಗಳು ಸೇರಿ ನಾವು ಮಂತ್ರಿಗಳು ಮುಖ್ಯಮಂತ್ರಿಗಳವರ ಜೊತೆ ಮಾತನಾಡಿ ಇದಕ್ಕೆ ಬೇಕಾಗಿರುವಂಥ ಏನೇನು ಸವಲತ್ತುಗಳಿದೆ ಅವುಗಳನ್ನ ಇಮಿಡಿಯೇಟಾಗಿ ಕೊಡ್ಸೋಕ್ಕೆ ಮಾಡೋಣ. ಮುಂದಿನ ವರ್ಷದಷ್ಟೇ ಟೀಚರ್ಸ್ ಜವಾಬ್ದಾರಿ ಅದು. ನೀವು ಈ ಅಡ್ಮಿಷನ್ಸನ್ನು ಜಾಸ್ತಿ ಆಗೋ ಥರ ನೀವು ನೋಡ್ಕೋಬೇಕು ಅಂತ ನಮಗೂ ಅವ್ರು ಹೇಳಿದರು. ಆ ದೃಷ್ಟಿಯಿಂದ ಈ ವರ್ಷದ ಮಟ್ಟಿಗೆ ಅವರು ಅಕಾಡೆಮಿಕ್ ಕೌನ್ಸಿಲ್ ಅವರಿಗೆ ಅಭಿಪ್ರಾಯಪಟ್ಟಿರೋದ್ರಿಂದಾಗಿ ಮತ್ತು ಅವ್ರು ನಮಗೆ ಈ ಇನ್ಫ್ರಾಸ್ಟ್ರಕ್ಚರ್ಸನ್ನು ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿರೋದ್ರಿಂದಾಗಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ, ಈ ವರ್ಷದ ಮಟ್ಟಿಗೆ ಇದನ್ನು ನಾವು ಕ್ಲೋಸ್ ಮಾಡೋದು ಬೇಡ. ಯಾಕೆಂದರೆ ಮಂಗಳೂರು ಮೈಸೂರು ಯೂನಿವರ್ಸಿಟಿ 100 ವರ್ಷದ ಯೂನಿವರ್ಸಿಟಿ ಒಳಗೆ ಅದು ಮತ್ತು 15 ದಿನ ಕಡಿಮೆ ಇದ್ದಾಗ ಅವರು ಕ್ಲೋಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಅರ್ಥ ಇದೆ. ನಾವು ಶುರು ಮಾಡಿರೋದೇ 4 ವರ್ಷದ ಯೂನಿವರ್ಸಿಟಿ ಇದು, ಹಾಗಾಗಿ ಮತ್ತು ಮಹಿಳಾ ವಿಶ್ವವಿದ್ಯಾನಿಲಯ. ಆದ್ದರಿಂದ ಈ ವರ್ಷ ಇರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸು ಕೋರ್ಸ್ಗಳನ್ನು ದಯಮಾಡಿ ಕ್ಲೋಸ್ ಮಾಡೋದು ಬೇಡ. ಅದಕ್ಕೆ ಈ ವರ್ಷದ ಮಟ್ಟಿಗೆ ಮುಂದುವರಿಸೋದಕ್ಕೆ ಸಭೆ ಒಪ್ಪಿಗೆ ಕೊಡಬೇಕು ಅನ್ನೋದು ನನ್ನ ಮನವಿ. ಸರ್, ನಾನು ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಗ್ಲೋಬಲಿ ನಾವು ನೋಡ್ತಾ ಇದ್ದೀವಿ ಟ್ರೆಂಡ್ ಹೇಗಿದೆ ಅಂತ. ಎಲ್ಲ ನಮ್ಮದು 4 ವರ್ಷದ ಯೂನಿವರ್ಸಿಟಿಯಲ್ಲಿ ನಮ್ಗೆ ನಿಜವಾಗ್ಲೂ ಇಷ್ಟು ನಂಬರ್ ಇರೋದು ನಿಜವಾಗ್ಲೂ ಹೆಚ್ಚೆ ಅಂತ ನನಗನ್ನಿಸ್ತಾ ಇದೆ. ಬೇಕಂದರೆ ಬಹಳಷ್ಟು ಕೋರ್ಸ್ಗಳು ಸರ್ ಹೇಳಿದಾಗೆ ಮಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಮೈಸೂರು ಯೂನಿವರ್ಸಿಟಿ ಆಗ್ಬೋದು, 1-2 ಅಡ್ಮಿಷನ್ಸ್ ಕೂಡ ಆಗಿಲ್ಲ. ಅಂದರೆ ನಾನು 1-2 ನಂಬರ್ ಬಂದು ತುಂಬ ದೊಡ್ಡದು ಅಂತ ಹೇಳ್ತಾ ಇಲ್ಲ, ಆದರೆ ಟ್ರೆಂಡ್ ಆಗಿರೋದ್ರಿಂದ ಆಮೇಲೆ ನಾವು ಇದನ್ನು ಉಳಿಸಿ ಬೆಳೆಸಬೇಕಾಗಿದೆ. ಹಾಗಾಗಿ ಅಕಾಡೆಮಿಕ್ ಕೌನ್ಸಿಲಲ್ಲಿ ಅಭಿಪ್ರಾಯಪಟ್ಟ ಹಾಗೆ ಮತ್ತು ನನ್ನ ಕೊಲೀಗ್ KV ನಾರಾಯಣ ಸ್ವಾಮಿಯವರು ಹೇಳಿದಾಗೆ ಈ ಒಂದು ವರ್ಷನ ನಾವು ಇದನ್ನು ಉಳಿಸ್ಕೊಂಡು ಮುಂದಿನ ವರ್ಷಕ್ಕೆ ಆದಷ್ಟು ಇದನ್ನು ಹೇಗೆ ನಾವು ಇಂಪ್ರೂವ್ ಮಾಡಬೇಕು ಎಂಬುದನ್ನು ನೋಡ್ಕೊಳ್ಳೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಹಾಗಾಗಿ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೆ. ಮನವಿ, ಈಗ ನಮ್ಮ ಕೊಲೀಗಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಸರು, ವಾಣಿ ಮೇಡಮ್ ಅವರು ಹೇಳಿದ್ದು ಸೂಕ್ತವಾದಂಥ ವಿಚಾರ. ಆದರೆ ಈಗ ಮೈಸೂರು ಯೂನಿವರ್ಸಿಟಿ ಆಗಲಿ, ಬೆಂಗಳೂರು ಯೂನಿವರ್ಸಿಟಿ ಆಗಲಿ, BCU ಆಗಲಿ, ವಿದ್ಯಾರ್ಥಿಗಳು ಕಡಿಮೆ ಇದ್ದರೆ ಮುಚ್ಚಿರೋ ಸಂಗತಿಗಳು ನಮ್ಮಲ್ಲಿದೆ. ಎಲ್ಲಿ BCUಯಲ್ಲಿದೆ, ನಾರ್ತಲ್ಲಿದೆ, ಮತ್ತು ನೃಪತುಂಗದಲ್ಲಿದೆ, ಮೈಸೂರಲ್ಲಿದೆ. ಬಟ್ ಈಗ ನಮ್ಮ ಕೊಲೀಗ್ ಹೇಳಿರೋ ವಿಚಾರ ನೋಡಿದಾಗ ನನಗೂ ಉತ್ತಮವಾಯಿತು. ಯಾಕೆಂತಂದರೆ ಈಗ ಬೆಳೀತಿರೋ ಮಗುವನ್ನು ನಾವು ಸಾಯಿಸೋದು ಬೇಡ, ಬೆಳೆಸೋದ್ರಲ್ಲಿ ನನ್ನಿಲ್ಲ. ಬಟ್ ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಹಾಜರಾತಿ ಇದೆ, ಆ ಡಿಪಾರ್ಟ್ಮೆಂಟ್ ಚೇರ್ಮನ್ಗಳೇನು, ಅವ್ರ ಕರ್ತವ್ಯಗಳೇನು, ವಾಟ್ ಆರ್ ದ ಫಂಕ್ಷನ್, ವಾಟ್ ಆರ್ ದ ಡ್ಯೂಟೀಸ್, ಬರ್ತಾರ ಕಾಲೇಜ್ಗೆ, ಹೋಗ್ತಾರ. VC ಅವರ ನೀವು ಅಕಾಡೆಮಿಕ್ ರಿಜಿಸ್ಟ್ರಾರ್, ನಿಮ್ಮ ಜವಾಬ್ದಾರಿ. VCಗಳಲ್ಲ. ವಾಟ್ ಈಸ್ ಯುವರ್ ಡ್ಯೂಟೀಸ್? ಎಷ್ಟು ಜನ ಬಂದಿದ್ದಾರೆ, ಆ ಚೇರ್ಮನ್ ಏನು, ಅವ್ರ ಕೆಲಸಗಳೇನು ಮಾಡ್ತಾವ್ರೆ? ಬರೀ ಇಲ್ಲಿ ಕೂತ್ಕೊಂಡೇ ನೀವು ಇದು ಮಾಡ್ತಾಯಿದ್ರೆ ಸೊ ಆ ಚೇರ್ಮನ್ಗಳು ಮಾಡೋ ಕಥೆ ಏನು? ಅಥವಾ ಅವ್ರೇನು ಅಡ್ಮಿನಿಸ್ಟ್ರೇಷನ್ ನೀವು ಇವೆಲ್ಲ ಅಕಾಡೆಮಿಕ್ ರಿಜಿಸ್ಟರ್, ಇವರೇ ಚೇರ್ಪರ್ಸನ್, ಇವರ ಅಡ್ಮಿನಿಸ್ಟ್ರೇಟಿವ್ ರಿಜಿಸ್ಟರ್, ಅದು ತೆಗೆದುಕೊಳ್ಳಿ. ತಿಂಗಳಿಗೋ 1 ವಾರಕ್ಕೋ ಹೋಗಿ ಅಲ್ಲಿ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಮಕ್ಕಳು ಬರ್ತಾ ಇದ್ದಾರಾ ಅಥವಾ ಇನ್ಯಾರನ್ನ ಕಮಿಟ್ಮೆಂಟ್ ಆಗಿದ್ದಾರಾ, ಅದು ಹಾಜರಾತಿ ಕರೆಕ್ಟಾಗಿ ಆಗ್ತಾ. ಈಗ 10 ಜನ ಆಗಿದೆ ಸರ್, ಫಾರ್ ಎಕ್ಸಾಂಪಲ್ ನ್ಯೂಟ್ರಿಷನ್ ಫುಡ್ಡು ಅಂತಂದ್ರಿ. ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, 5 ಜನ ಅಡ್ಮಿಷನ್ಸು ಬಂದಿದೆ ಅಂತಂದರು. ಯಾವುದು 5 ಟೆಕ್ಸ್ಟೈಲ್ ಕ್ಲಾತಿಂಗ್. ಸೊ ಈ ಪ್ರಶ್ನೆ ಬಂತು ಅಂತೇಳಿ ಟೋಟಲ್ ತೊಗೊಂಡಾಗ ಎಲ್ಲ ಕೊಡೋಣ. ಈ 5 ಬಂದಾಗ 5 ಈ ಥರ ಬಂದಾಗ ನಾವು 5 ಜನ ಹಾಜರಾತಿ ಕರೆಕ್ಟಾಗಿ ಆಗ್ತಾಯಿದ್ದಾರೆ. ಆ ಡಿಪಾರ್ಟ್ಮೆಂಟ್ ಚೇರ್ಮನ್ ಯಾರು ಅಥವಾ ಡೈರೆಕ್ಟ್ರ್ ಯಾರು, ಅದನ್ನು ದಯವಿಟ್ಟು ನೀವು ನೋಡ್ಕೊಳ್ಳಿ. ಯಾಕಂದ್ರೆ ನಾವು ಓವರಾಗಿ ಬಂದ್ಬಿಟ್ಟಿದೆ, ಬೆಳವಣಿಗೆ ಆಗ್ತಾಯಿದೆ ಮಕ್ಕಳು. ಎಲ್ಲ ಮಕ್ಕಳು ಸಾಕೋದಕ್ಕಿಂತ ಮುಂಚೆ ಒಳ್ಳೊಳ್ಳೆ ಮಕ್ಕಳನ್ನು ಅಥವಾ ಕೆಟ್ಟ ಮಕ್ಕಳನ್ನು ಒಳ್ಳೆ ಮಕ್ಕಳನ್ನು ಮಾಡೋದಕ್ಕೆ ಹೋಗೋದು ನಮ್ಮ ಆದ್ಯ ಕರ್ತವ್ಯ ಇದು. ಯಾಕಂದರೆ ಸಿಂಡಿಕೇಟು ಇರೋದೇ ವಿದ್ಯಾರ್ಥಿಗಳ ಮತ್ತು ಅಲ್ಲಿರ್ತಕ್ಕಂಥ ಉಪನ್ಯಾಸಕರ ಆಗುವುಗಳನ್ನು ನೋಡ್ತಕ್ಕಂಥದ್ದು. ಅದರಿಂದ ಇದನ್ನೆಲ್ಲ ಗುರುತಿಸಿ ಕೊಡೋದ್ರಲ್ಲಿ ನನ್ನ ಅಭ್ಯಂತರ ಇಲ್ಲ ಮೇಡಮ್ ಅವರೇ. ಈ ಹಾಜರಾತಿ ಇದ್ದಾರಾ, ಇದಕ್ಕೆ ಡಿಪಾರ್ಟ್ಮೆಂಟ್ ಚೇರ್ಮನ್ ಯಾರು ಮಾಡಿದ್ರು, ಆಮೇಲೆ ಈ ಡಿಪಾರ್ಟ್ಮೆಂಟ್ಗಳಿಗೆ ಈ ಡೈರೆಕ್ಟ್ರ್ ಯಾರಿದ್ದಾರೆ, ಈ ಉಪನ್ಯಾಸಕರು ಎಷ್ಟು ಜನ ಇದ್ದಾರೆ, ಇವ್ರು ಗೆಸ್ಟ್ ಫ್ಯಾಕಲ್ಟಿನಾ ಅಥವಾ ಪರ್ಮನೆಂಟ್ ಸ್ಟಾಫಾ, ಇದನ್ನು ನಮ್ಗೆ ತೊಗೊಂಬನ್ನಿ. ಅದನ್ನು ತೊಗೊಂಬಂದಾದ್ಮೇಲೆ ಮುಂದೊಂದು ಮೀಟಿಂಗ್ ಕರೀರಿ, ಸ್ಪೆಷಲ್ ಮೀಟಿಂಗ್ ಕರೆದ್ಬಿಟ್ಟು ನಮ್ಗೆ ಹೇಳಿ
ಸರ್ ಈ ಥರ ಬಂದಿದೆ ನಮ್ಮ ಕೂಡ ಏನೂ ಇಲ್ದಾರ ನೀವು ಇಲ್ಲಿ ಒಂದು 10 ಇದೆ 12 ಇದೆ 13 ಇದೆ 5 ಇದೆ ಅಂದರೆ ಹೌ ಕ್ಯಾನ್ ಟು ಡೂ ಅಪ್ರೂವ್? ಇದು ಮೂಗಿಗೆ ಮಾಡೋಕ್ಕಾಗೋದಿಲ್ಲ. ಹಾಂ ಅಲ್ಲ ಆಗಿರ್ಬೋದು. ಇನ್ನೂ ಸ್ವಲ್ಪ ಮಾಡಿದ್ದಾರೆ, ಅಡ್ಮಿಷನ್ ಆಗ್ತಾ ಇದ್ದಾರೆ, ಈಗ ಆನ್ಲೈನ್ ಅಡ್ಮಿಷನ್ ಆಗ್ತಾರೆ, ಬಟ್ ಯು ಎಸ್ ಎಮ್ ಎಂಟ್ರಿ ಆಗ್ತಾ ಇಲ್ಲ. ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಕೆಲವು ಆ್ಯಕ್ಚುಲಿ ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲೋದಿಂಗ್ ಎಲ್ಲ 5 ಜನ ತೋರಿಸ್ತಾ ಇದೆ ಇದರಲ್ಲಿ. ಅಲ್ಲ ಸ್ಟೂಡೆಂಟ್ಸು ಅವರೇ UCMS ಅಲ್ಲಿ ಅಪ್ಲೈ ಮಾಡ್ಕೊಳ್ತಾರಾ ಅಥವಾ ನೀವು ಫಸ್ಟ್ ಇಲ್ಲಿ ಅವರೇ ಮಾಡ್ತಾರೆ? ಅಲ್ಲಿ ಇಲ್ಲಿ ಹೇಗೆ ನಡೀತಿದೆ ಸರ್? ಇಲ್ಲಿ ಅಡ್ಮಿಷನ್ ಮಾಡಿಕೊಂಡು ಅಂದ್ರೆ ಇದು ಎಷ್ಟೋ ಡಿಪಾರ್ಟ್ಮೆಂಟ್ಗಳಲ್ಲಿ 10 ಮತ್ತೆ 12 ಇದೆ ಅಂತ ತೋರಿಸಿದ್ದಾರೆ. ಬಟ್ ಅಲ್ಲಿ ಹಾಜರಾತಿ ಆಗ್ತಿರೋದು 2, 3, 1 ಆ ಥರ ಇದೆ. ಆ ಬರ್ತಾ ಇರೋ 3 ಜನದಲ್ಲೂ 75% ಅಟೆಂಡೆನ್ಸ್ ಇಲ್ಲ ಅಂತೇಳಿ ವಿತ್ ಅಟೆಂಡೆನ್ಸ್ಗಳು ನಮಗೆ ಬಂದಿದ್ದಾವೆ. ಹಂಗಾಗಿ ಪ್ರಶ್ನೆ ಮಾಡ್ತಾ ಇರೋದಷ್ಟೇ. ಏನು ಇಲ್ಲಿ ಸಭೆನಲ್ಲಿ ಮಾತಾಡಿದ್ರು ಅದ್ರ ಪ್ರಕಾರ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಈ ವರ್ಷ ಕೋರ್ಸು ಮುಚ್ಚಿದರ ಇದಕ್ಕೆ ಅಡ್ಮಿಷನ್ಸ್ ಜಾಸ್ತಿ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡೋಣ. ಬಟ್ ಈ ಅಡ್ಮಿಷನ್ಸ್ ನಂಬರ್ಸ್ ಏನು ಕೊಟ್ಟಿದ್ದೀರಲ್ಲ ಇದರಲ್ಲೂ 10, 12 ಅಂತ ಇರೋವಂಥ ಡಿಪಾರ್ಟ್ಮೆಂಟ್ಗಳಲ್ಲೇ 3 ಜನ ಬರ್ತಿದ್ದಾರೆ, 4 ಜನ ಬರ್ತಿದ್ದಾರೆ. ಆ 4 ಜನದಲ್ಲಿ 3 ಜನದ್ದು 75% ಅಟೆಂಡೆನ್ಸೇ ಇಲ್ಲ, ಒಬ್ಬರೇ ಒಬ್ಬರು. ಸೊ ಎಕ್ಸಾಮ್ ತಗೊಳ್ತಿರೋರೇನು. ಸೊ ಕ್ವಾಲಿಟಿ ಆಫ್ ಇದು ಮ್ಯಾಟ್ರ್ ಆಗುತ್ತಲ್ವಾ? ಇದು ಭಾಳ ಮುಖ್ಯವಾದ ವಿಷಯ. ನಾವು ಅದನ್ನು ಎನ್ಶೂರ್ ಮಾಡ್ಬೋದು. ಅಂದರೆ ಕಡಿಮೆ, ಏಕೆಂದರೆ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಯಾರು ಬರ್ತಾರೆ, ಬರ್ದವ್ರು ಯಾರು ಅಂತ ಮಾಡೋದು. ಬಟ್ ಇವ್ರಿಗೆ ಇರೋದೇ 5 ಜನ 10 ಜನ ಅಂತ. ಅದರಿಂದ ಅವ್ರನ್ನ ನಾವು ಮಾನಿಟರ್ ಮಾಡಿ ಮುಂದಿನ ನೆಕ್ಸ್ಟ್ ಸಭೆ ಬರೋಷ್ಟೊತ್ತಿಗೆ ಈ ಥರ ಬರೋ ಸ್ಟೂಡೆಂಟ್ಸ್ಗಳ ಹಾಜರಾತಿಯ ಪ್ರಮಾಣ ಏನಿದೆ ಅನ್ನೋದನ್ನು ಸಭೆಯ ಮುಂದೆ ನಾವು ಮಂಡಿಸೋ ಅಂಕಿಅಂಶಗಳನ್ನು ಮಂಡಿಸ್ಬೋದು ಮೇಡಮ್, ಅದೇನು ತೊಂದರೆ ಇಲ್ಲ. ಬಟ್ ಈಗ ಈ ವರ್ಷಕ್ಕೆ ಈ ಕಡಿಮೆ ಆಗಿರೋದಕ್ಕೆ ನಾವು ಅಕಾಡೆಮಿಕ್ ಕೌನ್ಸಿಲ್ ಐಡೆಂಟಿಫೈ ಮಾಡಿದ್ದೀನಿ ಅಂದರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನಲ್ಲಿರುವಂಥ ಸಮಸ್ಯೆ. ಈ ಯೂನಿವರ್ಸಿಟಿ ಒಳಗೆ ಬಂದ್ರೇ ಅದು ವಾತಾವರಣವನ್ನು ನೋಡಿದ ತಕ್ಷಣ ಇಲ್ಲಿ ಯಾರೋ ಅಡ್ಮಿಷನ್ ಆಗಬೇಕು ಅಂತ ಅನ್ನೋ ಅಭಿಪ್ರಾಯವೇ ಬರಲ್ಲ. ಒಂದು ವಿಮೆನ್ಸ್ ಯೂನಿವರ್ಸಿಟಿ ಇದ್ದರೆ ಹೆಂಗಿರಬೇಕು RS ಅವರದೇ ಹೇಳ್ತಿದ್ರು. ಅದಕ್ಕೆ ನಾವು ಅವ್ರನ್ನೇ ರಿಕ್ವೆಸ್ಟ್ ಮಾಡಿದ್ವಿ, ನಿಮಗೆ ಇದ್ರಲ್ಲ ಒಂದಷ್ಟು ಇದನ್ನು ಅವರು ಹೇಳಿದ್ದಾರೆ, ಫೇಸ್ ಲಿಫ್ಟ್ ಮಾಡಬೇಕು. ಮೊದಲು ಇಲ್ಲಿ ಬರಬೇಕು ಅಂತವ್ರಿಗೆ ಸೇರಬೇಕು ಅನ್ನೋ ಅಪೇಕ್ಷೆ, ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ 1 ವರ್ಷ ಟೈಮ್ ತಗೊಂಡು ನಾವು ಮುಂದಿನ ವರ್ಷ ಡೆಫಿನೆಟಾಗಿ ವಿಲ್ ಇಂಪ್ರೂವ್ ಮಾಡೋಣ ಅಂಥೇಳಿ ಸಾಂಘಿಕವಾಗಿ ಸಿಂಡಿಕೇಟ್ ಮೆಂಬರ್ಗಳು, ಅಕಾಡೆಮಿಕ್ ಕೌನ್ಸಿಲ್ನವರು ಮತ್ತು ಟೀಚರ್ಸು ಎಲ್ಲರೂ ಕೂಡ ಹೊಸದಾಗಿ ಒಂದು ಹಠ ತೊಟ್ಟು ಮಾಡಿದರೆ ನಾವು ಇದನ್ನು ವಿ ಕ್ಯಾನ್ ಸೆಟ್ ಎನ್ ಎಕ್ಸಾಂಪಲ್ ಆ್ಯಂಡ್ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಗೊತ್ತೇ ಇಲ್ಲ ಮೇಡಮ್. ಆಮೇಲೆ ನೋಡಿ, ಇಲ್ಲೆಲ್ಲೋ ಒಳಗೆ ಒಂದು ಬೋರ್ಡ್ ಹಾಕಿದೆ, ಯಾರು ಗೊತ್ತಾಗುತ್ತೆ ಒಳಗೆ ಕೋರ್ಸಸ್ ಇದೆ ಅಂತ. ನಾವು ಈಗ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಜಾಗಗಳಲ್ಲಿ ಆ ಮೆಟ್ರೋ ಸ್ಟೇಷನ್ಸಲ್ಲಿ ಅಲ್ಲೆಲ್ಲ ನಾವು ಸರ್ಕಾರಿ ಮಹಿಳಾ ಕಾಲೇಜು ಅಂತೆಲ್ಲ ಹೋಗಿ ಸರ್ಕಾರದ ಮೂಲಕ ಹೋದರೆ ನಮಗೊಂದು ಸ್ಲಾಟ್ ಕೊಡ್ತಾರೆ, ಫ್ರೀಯಾಗಿ ಕೊಡೋ ಚಾನ್ಸಸ್ಸು ಇದೆ. ಬಟ್ ನಾವು ಎಕ್ಸ್ಪ್ಲೋರೇ ಮಾಡ್ತಾ ಇಲ್ಲ ಅದನ್ನು. ಈಗ ನಮ್ಮ ಮುಂದ್ಗಡೆ ಈಗ ಮುಂದೆ ಅದೊಂದು ಮಹಾರಾಣಿಸ್ಗೂ ಹೋಮ್ ಸೈನ್ಸ್ಗೂ ಒಂದು ಸ್ಕೈ ವಾಕ್ ಇದೆ. ಅದು ಇದು ಬಹುಶಃ ಈ ರಸ್ತೆಯಲ್ಲಿ ಒಂದು ದಿನಕ್ಕೆ ಎಷ್ಟು ಲಕ್ಷ ಜನ ಟ್ರಾವೆಲ್ ಮಾಡ್ತಾರೆ. ನೀವಲ್ಲೊಂದು ಆ ಇಡೀ ಇದನ್ನು ನಾವು ಬಳಸ್ಕೊಂಡು ಮಾರಾಣಿಸಲ್ಲಿ ಲಭ್ಯವಾಗಿರೋಂಥ ಕೋರ್ಸ್ಗಳದ್ದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀರ, ಹೊಸ ಕೋರ್ಸ್ಗಳು, ಇದರದ್ದೊಂದು ಡಿಸ್ಪ್ಲೇ ಮಾಡಿದ್ರೆ ಅದು ಎಷ್ಟು ಇನ್ಫಾರ್ಮೇಷನ್ ಡಿಸ್ಪ್ಲೇ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮಲ್ಲಿ ಏನೇನು ಕೋರ್ಸ್ಗಳಿದೆ, ಎಂಥ ಎಫಿಷಿಯೆಂಟ್ ಲೆಕ್ಚರರ್ಸ್ ಇದ್ದಾರೆ, ಪ್ರೊಫೆಸರ್ಗಳಿದ್ದಾರೆ ಇಲ್ಲಿ ಅನ್ನೋದನ್ನು ನಾವು ಅಡ್ವರ್ಟೈಸ್ ಮಾಡಿಕೊಂಡ್ರೆ ಅಡ್ಮಿಷನ್ಸ್ನ ಜಾಸ್ತಿ ಮಾಡೋದ್ರಲ್ಲಿ ಪ್ರಶ್ನೆ ಇಲ್ಲ ಅನ್ಸುತ್ತೆ, ತರ್ಬೋದು. ಬೇಡ. ಬಟ್ ಏನಂದರೆ ಇದು ಡೈರೆಕ್ಟ್ಲಿ ಯಾವುದಕ್ಕೆ ರಿಲೇಟ್ ಆಗಬಾರ್ದು ಅಂದರೆ ಇದು ಎಲ್ಲಿಗೆ ಬರುತ್ತೆ ಸರ್ ಗೊತ್ತಾ ಪ್ರಾಬ್ಲಮ್ ಆಗೋದೆ, ಕೊನೆಗೆ ನಾವು ರ್ಯಾಂಕ್ ಮತ್ತು ಮೆಡಲ್ಸ್ನ ಕೊಡುವ ಟೈಮಲ್ಲಿ ಇದು ಕ್ಲಾಶಸ್ ಆಗುತ್ತೆ. ನಾವು ಇದೇ ಮೊದಲನೇ ಸಿಂಡಿಕೇಟ್ ನಡೆದಾಗ ಸರ್ 15 ಜನಕ್ಕಿಂತ ಕಡಿಮೆ ಇರುವಂಥ ಡಿಪಾರ್ಟ್ಮೆಂಟ್ಗಳಿಗೆ ಯಾವುದೇ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ ಕೊಡೋಂಗಿಲ್ಲ ಅಂಥೇಳಿ ಸಿಂಡಿಕೇಟಲ್ಲೇ ಅದರದ್ದೊಂದು ನಿರ್ಣಯ ತಗೊಂಡಿದ್ವಿ. ಅದಾದಮೇಲೆ ನಮ್ಮದು ಫಸ್ಟ್ ಕಾನ್ವೊಕೇಶನ್ ಆದಾಗ ಕೆಲವೊಬ್ಬರು ಗವರ್ನರಿಗೆ ಕಂಪ್ಲೇಂಟ್ ಮಾಡಿದ್ರು, ನಮ್ಮದು ಮಾರ್ಕ್ಸ್ ಚೆನ್ನಾಗಿದೆ, ನಮ್ದು ಯಾಕೆ ಕೊಟ್ಟಿಲ್ಲ, ನಮಗೆ ಗೋಲ್ಡ್ ಮೆಡ್ಲ್ ಬಂದಿಲ್ಲ ಅಂಥೇಳಿ. ಅದು ಸ್ವಲ್ಪ ಕಾಂಟ್ರವರ್ಸಿ ನಡೀತು. ಆ ಟೈಮಲ್ಲಿ ಗವರ್ನರ್ ಆಫೀಸಿಂದ ಏನು ಲೆಟ್ರ್ ಬರೆದ್ರು ಅಂದರೆ, ಈಗ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರಿಗೆ ಕೊಟ್ಬಿಡಿ ಅಂತೇಳಿ ಅಲ್ಲಿಂದ ಒಂದು ಲೆಟ್ರ್ ಬಂತು. ಎಲ್ಲರಿಗೂ ಕೊಡಿ ಅಂತ ಆ ವರ್ಷದಷ್ಟೇ, ಯಾಕಂದರೆ ನಾವು ಅಲ್ಲಿ ಮೆಸಪ್ ಮಾಡ್ಕೊಂಡಿದ್ವಿ, ಹಂಗಾಗಿ ಬಂತು ಸರ್. ನೀವು ಪ್ರತಿ ವರ್ಷ ಕೊಡಿ ಅಂತ ಆ ಲೆಟ್ರಲ್ಲಿ ಮೆನ್ಷನ್ ಆಗಿದೆಯಾ?
ಪ್ರತಿ ವರ್ಷ ಎಲ್ಲರಿಗೂ ಕೊಡಿ ಅಂತಿದ್ಯಾ? ಅದೇ ಹೇಳ್ತಿರೋದು. ಪ್ರವೇಶಾತಿ ಅದಕ್ಕೂ ಆದ್ಮೇಲೆ ಒಂದ್ ಮೇಡಮ್ ಮಾನದಂಡ ಇರ್ಬೇಕಲ್ವಾ ಸರ್? ಈಗ ನೀವೊಂದು ರ್ಯಾಂಕ್ ಕೊಡ್ತಿದ್ದೀರಾ ಅಂದಾಗ ಒಂದು 80%ಗಿಂತ ಜಾಸ್ತಿ ಇರೋಂಥ ವಿದ್ಯಾರ್ಥಿನಿ ಆಗಿರ್ಬೇಕು ಅನ್ನೋದು ಒಂದು ಮಾನದಂಡನಾದ್ರೂ ಇಟ್ಕೋಬೇಕಲ್ವಾ ನಾವು? ಮಾನದಂಡ ಮಾಡಿ ಈಗ ನಾವು 5 ಜನ ಇದೀವಿ ಸರ್, ಆಯ್ತು, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇದೆ, 5 ಜನ ನಾವು ಅಡ್ಮಿಷನ್ ತೊಗೊಂಡ್ಬಿಟ್ಟಿದ್ದೀವಿ, ಅದರಲ್ಲಿ 85% ಸ್ಕೋರ್ ಮಾಡಿದೆ ಒಂದು ಮಗು, ಅದಕ್ಕೊಂದು ರ್ಯಾಂಕ್ ಕೊಡ್ತೀರಾ, ಒಂದು ಬೆಲೆ ಇದೆ ಅದಕ್ಕೆ. ನಾವು 5 ಜನ ಇದ್ದಾರೆ, ಇರೋದ್ರಲ್ಲಿ ಯಾರು ಬೆಸ್ಟು 60% ಫಸ್ಟ್ ಕ್ಲಾಸ್ ತಗೊಂಡಿರೋದು, ಓಕೆ, ಅದಕ್ಕೂ ರ್ಯಾಂಕ್ ಕೊಡಿ ಅಂತಂದ್ರೆ ನಿಮ್ಮ ರ್ಯಾಂಕ್ಗೆ ಒಂದು ಬೆಲೆ ಇಲ್ದಂಗೆ ಆಗತ್ತಲ್ಲ ಅಂತ ಹೇಳ್ತಾ ಇರೋದು. ಸೊ ಆ ಕರೆಕ್ಷನ್ಸ್ನ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇದೂ ಇದಾಗತ್ತೆ. ಅಲ್ಲಲ್ಲ, ಕರೆಕ್ಟ್ ನೀವು ಹೇಳಿದ್ದು ಮೇಡಮ್. ಹಂಗಾದ್ಮೇಲೆ ಅಲ್ಲಿ ಲೆಟ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾರು ರ್ಯಾಂಕ್ನು ಕೊಡಬೇಕು, ಗೋಲ್ಡ್ ಮೆಡಲ್ ಕೊಡ್ಬೇಕು ಎಲ್ಲರಿಗೂ ಅಂತ ಬಂದ್ಬಿಟ್ಟಿದೆ ಮೇಡಮ್. ಸರ್, ಅದು ನಾವು ಈ ಕಡೆಯಿಂದ ಗವರ್ನರ್ ಆಫೀಸ್ಗೆ ಸರಿಯಾದಂಥ ಕಮ್ಯುನಿಕೇಷನ್ ಮಾಡದೇ ಇರೋ ಕಾರಣ ಅಲ್ಲಿಂದ ಆ ಥರ ಕಮ್ಯುನಿಕೇಷನ್ ಬಂದಿದೆ. ನೀವು ಇವಾಗ ಇದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಯಾರೂ ನಿಮಗೆ 60% ತಗೊಂಡಿರೋರಿಗೆ ಗೋಲ್ಡ್ ಮೆಡಲ್ ಕೊಡಿ ಅಂತ ಹೇಳೋದಿಲ್ಲ ಸರ್. ಹಾಂ, ಯಾಕಂದ್ರೆ ಅವರಿಗೆ ಪ್ರೆಷರ್ ಜಾಸ್ತಿ ಆದಾಗ, ಕಂಪ್ಲೇಂಟ್ಸ್ ಜಾಸ್ತಿ ಹೋದಾಗ ಮೇಡಮ್, ಅದಕ್ಕೋಸ್ಕರನೇ ಈ ಸಭೆಯಲ್ಲಿ ಅಂಕಿಅಂಶ ಮಂಡಿಸಿರೋ ಉದ್ದೇಶನೇ ಅದು. ಮುಂದೆ ಆ ತೊಂದರೆ ಆಗಬಾರ್ದು, ಮುಂದೆ ತೊಂದರೆ ಆಗತ್ತೆ ಅಂತಾನೆ ಇವಾಗ ಈ ಅಂಕಿಅಂಶ ಬಂದಿರೋ ಕಾರಣನೇ ಮುಂದೆ ನೀವು ಈ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ಅನ್ನೋದಕ್ಕೆ ನಾವು ಈ ವಿಷಯನ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಮೇಡಮ್. ಅದಕ್ಕೆ ಇದಿಷ್ಟು ನೀವು ಅಡ್ಮಿಷನ್ ಕೊಟ್ರಿ ಅಂದ್ರೆ ಗೋಲ್ಡ್ ಮೆಡಲ್ ಕೊಡಬೇಕು ಮೇಡಮ್, ರ್ಯಾಂಕು ಕೊಡಬೇಕು ಸರ್. ಅದಕ್ಕೆ ನೀವು ಗೋಲ್ಡ್ ಮೆಡಲ್ ಕೊಡಕ್ಕೆ ಒಂದು ಮಾನದಂಡ ಇರಬೇಕು ಸರ್. ನೀವು 60% ಬಂದವರು ಗೋಲ್ಡ್ ಮೆಡಲ್ ಕೊಡಕ್ಕೆ ಆಗಲಿಲ್ಲ ಸರ್. ನಾವು ಹೋದ್ಸತಿ ಸಿಂಡಿಕೇಟ್ ಅಲ್ಲಿ ಮೇಡಮ್ ಹೋದ್ಸತಿ ಸಿಂಡಿಕೇಟ್ ಅಲ್ಲಿ ನೀವು ಡಿಸಿಷನ್ ತಗೊಂಡು ಹೋಗಿ. ಈಗ ಅಧ್ಯಕ್ಷ, ಈ ವಿಚಾರ ಬಂದಾಗ ಲಾಸ್ಟು ಕಾನ್ವಿಕೇಷನ್ ಆಗುವಾಗ ಇದು ಡಿಸ್ಕಷನ್ ಆಯಿತು. ಹಿಂದೆ ಇದ್ದಂಥ ಉಪಕುಲಪತಿಗಳು ಏನು ಮಾಡಿದ್ರು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಯಾವತ್ತೂ ಒಬ್ಬ ಅಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥ, ವಿ ಸಿ ಸ್ಥಾನದಲ್ಲಿರ್ತಕ್ಕಂಥ ಅಕಾಡೆಮಿಕ್ ರಿಜಿಸ್ಟರ್ ಆಗಿರೋರು ಹೈಯರ್ ಅಥಾರಿಟಿನ ಕನ್ವಿನ್ಸ್ ಮಾಡಬೇಕು. ಈ ಥರ ಇದೆ ಸ್ವಾಮಿ, ನೀವೇನೋ ಹುಡುಗರು ಬಂದರೆ ಎಲ್ಲರೂ ಕೋಟೆಗೆ ಹೇಳ್ತಾರೆ, ನಾಳೆ ಎಕ್ಸಾಮ್ ಇದ್ದರೆ 5:15ಗೆ ರಿಟ್ ಹಾಕಿದ್ರೆ ನಾಳೆ ಎಕ್ಸಾಮ್ ಕೊಟ್ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ಇದು ಅದಲ್ಲ, ಇದು ವಿಶ್ವವಿದ್ಯಾಲಯ, ಸಾರ್ವಜನಿಕ ಶೈಕ್ಷಣಿಕ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಕ್ಯಾಬಿನೆಟ್. ಇದು ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಹೇಗೋ ಇದು ಕೂಡ ಹಾಗೆ. ಲಾಸ್ಟ್ ಇಯರ್ ಇದೇ ಸಮಸ್ಯೆ ಆಯಿತು. ಏನಂತ ಸಮಸ್ಯೆ ಆಯಿತು ಅಂದರೆ 7 ಜನ ಕೊಟ್ಬಿಡೋಣ ಅಂತಂದರು. ನಾನು ಮೇಡಮ್ ಹೇಳಿದ್ವಿ ಹೆಂಗೆ ಕೊಡೋದು ಅಂತ. ಆಯಿತು ಕೊಟ್ಬಿಡಿ ಅಂತ ತೊಗೊಂಬಿಟ್ರು. ಕೈ ಎತ್ತಿರಿ ಎಲ್ಲ ಅಂದರು. ಕೈ ಎತ್ತಿದ್ವಿ, ನಾನು ಎತ್ತಿಲ್ಲ ಕೈ, ನೋಡಿ ತೆಗೆದಿ ಸೀಡನ್ನ. ಅದನ್ನು ಗವರ್ನರ್ಸ್ ಆಫೀಸ್ಗೆ ಹೋದ ತಕ್ಷಣ ಮತ್ತೆ ಇದೇ ಹುಡುಗರನ್ನ ಅಲ್ಲಿ ಕಳಿಸಿದ್ರು. ಇಂದಿನ ಉಪಕುಲಪತಿಗಳು ಇದೇ ಹುಡುಗರನ್ನ ಗವರ್ನರ್ ಆಫೀಸ್ಗೆ ಕಳಿಸಿದ್ರು. ಗವರ್ನರ್ಗೆ ದಿಕ್ತೋಪಾಯಿತು. ಯಾವುದು ಇದೇ ಏನು ನಿಮ್ಮ ಸಮಸ್ಯೆ ಅಂದರು. ಸಮಸ್ಯೆ ಬಂದಾಗ ಗೊತ್ತಲ್ಲ ಸರ್, ಆಯಿತು ಕೊಟ್ಬಿಡಿ ಅಂತ ಡೈರೆಕ್ಷನ್ ಕೊಟ್ಟರು. ಅದನ್ನು ಸಿಂಡಿಕೇಟಲ್ಲಿ ಇಟ್ಟು ಕ್ಯಾಬಿನೆಟಿಗೆ ದರ್ಜೆ ಇದು ಇಲ್ಲಿಟ್ಟು ಈ ಥರ ಗವರ್ನರ್ ಹೇಳಿದೆ, ನೀವು ಗವರ್ನರ್ ಹೇಳಿದರೆ ಕೊಟ್ಬಿಡಿ ಅನ್ನೋರು. ಮತ್ತು ಗವರ್ನರ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಹೇಳ್ರೆ ನಾವ್ಯಾಕೆ ಮಾಡೋಣ, ನಮ್ಮ ಕ್ಯಾಬಿನೆಟ್ ನಾವು ಡಿಸಿಷನ್ ತೊಗೊಳ್ತೀವಿ, ಅರ್ಥದಲ್ಲ. ಸೊ ಹಾಗಾಗಿ ಮತ್ತೆ ಇದೇ ರೀತಿ ಮರುಕಳಿಸಬಾರದು. ಈಗ 5ನೇ ಹುಡುಗರು 5 ಜನ ಆಗಿದ್ದಾರಪ್ಪ, ನಮ್ಗೆ ಪ್ರೆಸೆಂಟ್ ಕೊಡಿ, ಆದರೆ ಡಿಪಾರ್ಟ್ಮೆಂಟ್ ಚೇರ್ಮನ್ ಯಾರು ಕೊಡಿ. ಅದಕ್ಕೆ ನೆಕ್ಸ್ಟ್ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೀರಿ. ಯಾಕಂದರೆ ಈ ನಿರ್ಣಯ ತಗೊಳ್ಳೋದು ಯಾಕೆಂದ್ರೆ ಸರ್ ನಿಮ್ಮ ಇದು ಕರೆಕ್ಟು. ನಾವು ಒಂದು ರೆಗ್ಯುಲೇಷನಲ್ಲಿ ಸರ್ ನಾವು ರ್ಯಾಂಕ್ ರೆಗ್ಯುಲೇಷನನ್ನು ಒಪ್ಪಿಟ್ಟಿದ್ದೀವಿ ಸರ್. ಹಾಗಾಗಿ ಮಕ್ಕಳನ್ನ ನೀವು ಸೇರಿಸ್ಕೊಂಡ್ಮೇಲೆ ಸರ್ ಆ ರೆಗ್ಯುಲೇಷನನ್ನು ಅವರು ಫುಲ್ಫಿಲ್ ಮಾಡಿದ್ಮೇಲೆ ಫಸ್ಟ್ ಕ್ಲಾಸ್ ಬಂದಮೇಲೆ ಅವ್ರಿಗೆ 3 ರ್ಯಾಂಕ್ ಕೊಡಬೇಕು ಅಂತಿರುತ್ತೆ. ಆ 3 ರ್ಯಾಂಕ್ ಕೊಡಬೇಕಾಗತ್ತೆ. ಗೋಲ್ಡ್ ಈಗ ಹೈಯರ್ ಅಥಾರಿಟಿಯಿಂದ ನಮಗೆ ಆದೇಶ ಬಂದಿರೋದ್ರಿಂದ ಹಂಗಾಗಿ ನೀವು ಕೊಡಬಾರ್ದು ಮುಂದೆ ಅಂದರೆ ಸರ್ ಅದನ್ನು ನಾವು ಕ್ರಮ ಕೈಗೊಳ್ಳೋಕ್ಕೆ ಏನು ಬೇಕೋ ಅದನ್ನು ಕ್ರಮ ವಹಿಸ್ತೀವಿ ಈ ಬ್ಯಾಚ್ಗೆ ಸರ್. ನಂದು ಚರ್ಚೆ ಮಾಡೋಕ್ಕೆ ಬಂದಿಲ್ಲ ಮೇಡಮ್, 1 ಸೆಕೆಂಡ್ ಮುಗಿಸ್ಬಿಡ್ತೀನಿ. ನನ್ನ ವಿನಂತಿ, ಐ ರಿಕ್ವೆಸ್ಟ್, ಮುಂದೆ ಒಂದು ದಿವಸ ಇದೇ ಥರ ಆಗಬಾರ್ದು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ರ್ಯಾಂಕನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅಡ್ಮಿಷನ್ ಮಾಡ್ತಾಯಿಲ್ಲ. ಮುಂದೆ ತಿರ್ಗಾ ಇವ್ರು ರ್ಯಾಂಕ್ ಕೊಡಲೇಬೇಕಲ್ಲ, ಕಾನ್ವಿಕೇಷನ್ ಆದಮೇಲೆ ಕೊಡಲೇಬೇಕಲ್ವ ಸರ್. ಮತ್ತು ಅದೇ ಥರ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ತಿರ್ಗಿ ಸಿಂಡಿಕೇಟ್ ಕರಿ, ತಿರ್ಗಿ ಗವರ್ನರ್ ಕಳಿಸೋ, ತಿರ್ಗಿ ಎಜುಕೇಷನ್ ಮಿನಿಸ್ಟರ್ ಕಳಿಸೋ ಅನ್ನೋ ಆಗಲ್ಲ. ಅದಕ್ಕೆ ಈ 5 ಬಂದಿದೆ ಅಥವಾ 10 ಬಂದಿದೆ, ಅರ್ಥ ಆಯ್ತಲ್ಲ. ಈಗಲೇ ಮಗು ಹುಟ್ಟಾಗೇ ಸಸಿನ ಕರೆಕ್ಟಾಗಿ ಗೊಬ್ಬರ ಹಾಕಿ ಬೆಳೆಸ್ಬಿಡೋಣ, ಬೆಳಕೊಟ್ಟು. ಈಗೇನಾದರೂ ನಾವು ಹಿಡಿದುಬಿಟ್ವಿ ಅಂದರೆ ಇನ್ನೊಬ್ಬರು ಬರ್ತಾರೆ, ನಮ್ಮ ಹುಡುಗ ಇವರು. ಈಗ ಗೊತ್ತಿದೆ ಇಲ್ಲಿ ಏನೇನಾಗಿದೆ 1 ವರ್ಷದಿಂದ ನಮ್ಗೆ 1 ವರ್ಷ ನೋಡಿದ್ವಿ. ಅದಕ್ಕೆ ಹೇಳ್ತಾ ಇದ್ದೀವಿ, ಬದಲಾಡ್ತಾ ಇದ್ದೀವಿ ಹೊರತು. ಬಟ್ ಆ ಪಾಲಿಸಿ ಮಾಡಿದ್ದು ನಾವು ಸರಿಯಾಗಿ ಮಾಡಿಲ್ಲ ಅಂದರೆ ಆ ಪಾಲಿಸಿ ಉಳ್ಕೊಂಡ್ಬಿಡುತ್ತದು. ಮೇಡಮ್, ನೇತ್ರಾವತಿ ಅವರು ಹೇಳ್ತಿರೋ ಒಂದು ವಿಚಾರ ನಾವು ಪರಿಶೀಲಿಸೋಣ. ಅಂದರೆ ಈಗ ರ್ಯಾಂಕ್ ಕೊಡೋದನ್ನು ನಿಲ್ಸೋಕ್ಕಾಗಲ್ಲ, ಆದರೆ ರ್ಯಾಂಕ್ ಕೊಡೋದಕ್ಕೆ ಮಾನದಂಡಗಳನ್ನ ರೂಪಿಸ್ಬೋದು. ಅವರ ಮಾನದಂಡಗಳನ್ನ ರೂಪಿಸಬಾರ್ದು ಅಂತ ಯಾರೂ ಹೇಳಿಲ್ಲ. ಮಾನದಂಡಗಳು ಹೆಂಗೆ ರೂಪಿಸ್ಬೋದು? ಈಗ 75%ಗಿಂತ ಕಡಿಮೆ ಬಂದ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ರ್ಯಾಂಕ್ ಇಲ್ಲ. ಅವರೇ ನಮ್ಮ 5 ಜನ ಇರಲಿ 4 ಜನ ಇರಲಿ, ಅವರು ಒಂದು ರ್ಯಾಂಕ್ ತೊಗೋಬೇಕು ಅಂದರೆ ಶಿ ಶುಡ್ ಹವ್ ಸ್ಕೋರ್ ಮೋರ್ ದೆನ್ 75%.
ಅಂತ ನೀವೊಂದು ಮಾನದಂಡ ನಾವು ಇಟ್ಕೊಂಡ್ವಿ ಅಂತ ಇಟ್ಕೊಂಡ್ರೆ ಅದರ ಒಳಗೆ ಬಂದವರಿಗೆ ಆಟೋಮೆಟಿಕ್ಕಾಗಿ ಅವರು ಕನ್ಸಿಡರ್ ಆಗೋದಿಲ್ವಲ್ಲ. ರ್ಯಾಂಕ್ ರೆಗ್ಯುಲೇಷನಲ್ಲಿ ಫಸ್ಟ್ ಕ್ಲಾಸ್ ಬಂದವ್ರಿಗೆ ಮಾತ್ರ ಅಂತ ಮಾಡಿದೆ. ನಾನು ಸಂಸಾರ ಹಿಡಿದು ಒಪ್ಕೊಳ್ತೀನಿ, ನಾವೆಲ್ಲ ಒಪ್ಪೋದ ವಿಚಾರ. ಈ ಮಾನದಂಡ ಇಟ್ಕೋಬೇಕಾದ್ರೆ ಅದಕ್ಕೊಂದು ಕಮಿಟಿ ಮಾಡಿ, ನಮ್ಮ ಟೀಚಿಂಗ್ ಫ್ಯಾಕಲ್ಟಿನೂ ತಗೊಳ್ಳಿ, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ತಗೊಳ್ಳಿ, ಸಿಂಡಿಕೇಟ್ ಮೆಂಬರಲ್ಲಿ ತಗೊಂಡು ನಮ್ಮನ್ನು ಪರಿಗಣನೆ ಮಾಡಿ ಒಂದು ಕಮಿಟಿ ಮಾಡಿ ಸೊ ಅದನ್ನು ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ಮೀಟಿಂಗ್ ಇಟ್ಕೊಳ್ಳಿ. ಇನ್ನೂ 7-8 ಇವೆ ಎಮರ್ಜೆನ್ಸಿ ಮೀಟಿಂಗಲ್ಲಿ. ಇವನೇ ನಾವು ಕರಗತ ಮಾಡ್ಕೊಂಡೋದ್ರೆ ಎಮರ್ಜೆನ್ಸಿಯಲ್ಲಿ ಮುಗಿಯೋದೆ ಅವಾಗ. ಅಲ್ಲ, ನಾನು ಹೇಳೋದೇನೆಂದರೆ ಹಾಗೆ ನಾನು ಹೇಳೋದು ಸುಮ್ಮನೆ ಹೇಳಿದೆ 75 ಅದು 80 ಅದನ್ನು ನಾನು ಒಂದು ಇಲ್ಲಿಸ್ಟ್ರೇಷನ್ ಕೊಟ್ಟೆ. ಅಂದರೆ ಒಂದು ಮಾನದಂಡ ಮಾಡಿ ನಾವು ಅದನ್ನು ನಾವೇ ತೀರ್ಮಾನ ಮಾಡಬೇಕಂತಿಲ್ಲ, ಅದನ್ನು ನಾವು ಚಾನ್ಸಲರ್ಗೆ ಕಳಿಸೋಣ. ಸೊ ಈ ಥರ ಮಾಡ್ಕೊಂಡಿದ್ದೀವಿ, ಅದಕ್ಕೆ ದಯಮಾಡಿ ಅದನ್ನು ಕನ್ಸೆಂಟ್ ಕೊಡಿ. ಆಮೇಲೆ ಅದಕ್ಕೆ ಅವರು ಒಪ್ಪಿದರೆ ಹಂಗೆ ಆಯಿತು, ಒಪ್ಪಲಿಲ್ಲ ಅಂತ ಆಮೇಲೆ ನೋಡ್ಕೊಳ್ಳೋಣ. ಬಟ್ ನಿಮ್ಮ ಕಡೆಯಿಂದ ಜಾಸ್ತಿ ಕನ್ಫ್ಯೂಷನ್ ಆದ ಕಾರಣ ನಾವು ಆ ಥರ ಲೆಟರ್ ಕಳಿಸ್ಬೇಕಾಗಿ ಬಂತು. ನಮ್ಗೆ ಸರಿಯಾಗಿ ಕಮ್ಯುನಿಕೇಶನ್ ಆಗಿಲ್ಲ ಅಂತಲೇ ಬಂದಿದೆ ಸರ್ ಚಾನ್ಸಲರ್ ಆಫೀಸಿಂದ. ನೀವು ಖುದ್ದು ಭೇಟಿ ಮಾಡಿ ಬೇಕಾದ್ರೆ ಒಂದ್ಸತಿ ಈ ವಿಷಯನ ಡಿಸ್ಕಸ್ ಮಾಡಿ. ಮೇಡಮ್ ಹೇಳಿದ ವಿಷಯದಲ್ಲಿ ನಾನು ಇವಾಗ ಜಸ್ಟ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ. ಅವ್ರು ಕೇಳಿದ್ರು ಏನಾದರೂ ಈ ಥರ ಕಂಡೀಷನ್ ಇರುತ್ತಾ ಅಂತ. ಐ ಜಸ್ಟ್ ಟೋಲ್ಡ್ ಹರ್ ದಟ್ 2 ಎಕ್ಸಾಂಪಲ್ಸ್. ವೆನ್ ಐ ಡಿಡ್ ಮೈ MSc ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ 62% ಬಂದಿರೋರಿಗೆ ಹೈಯೆಸ್ಟ್, ಅಂದರೆ ದೇ ಗಾಟ್ ಗೋಲ್ಡ್ ಮೆಡಲ್. ಐ ಆಮ್ ಟಾಕಿಂಗ್ ಅಬೌಟ್ ಗುಲ್ಬರ್ಗ ಯೂನಿವರ್ಸಿಟಿ ಇನ್ 1993 ಮ್ಯಾಮ್. ಆ್ಯಂಡ್ ದಟ್ ಟೈಮ್ ದೇರ್ ವಾಸ್ ಓನ್ಲಿ 1 ಸ್ಟೂಡೆಂಟ್ ಇನ್ ಮಿನರಲ್ ಎಕ್ಸ್ಪ್ಲೋರೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹೀ ಗಾಟ್ ದ ಫಸ್ಟ್ ರ್ಯಾಂಕ್. So that was the trend. That is how it might be working. But as madam said, that should not be the criteria. ಅದನ್ನೇ ನಾವು ಇಟ್ಕೊಂಡು ನಾವು ಹೀಗೇ ಮಾಡಬೇಕು ಅನ್ನೋದೇನೂ ಇಲ್ಲ. ಹಾಗಾಗಿ ನಾವು ಇದನ್ನು ಸರ್ ಹೇಳಿದಾಗೆ ಒಂದು ಏನಾದರೂ ರೆಗ್ಯುಲೇಷನ್ಸ್ ಮಾಡಿಕೊಂಡು 85 ಅಥವಾ 80 ಏನೋ ಒಂದು ಇಟ್ಕೊಂಡು ಅದನ್ನು ನಾವು ಕಳಿಸಿ ಅದನ್ನು ಮಾಡ್ಕೋಬಹುದೇನೋ ಅಂತ ಅನಿಸುತ್ತೆ. ಒಂದು ಕರೆಕ್ಷನ್ ಸರ್, ಸತೀಶ್ ಸರ್, ಅಫಿಲಿಯೇಟಿಂಗ್ ಯೂನಿವರ್ಸಿಟಿಗಳಲ್ಲಿ ಮತ್ತು ಅಲ್ಲಿರುವಂಥ ಸ್ಥಿತಿಗತಿಗಳು ಬೇರೆ. ನಿಮಗೆಲ್ಲ ತಿಳಿದಿದ್ದರೆ 90ನೇ ಇಸ್ವಿಗಿಂತ ಹಿಂದೆ ಇವನ್ ಫಸ್ಟ್ ಕ್ಲಾಸ್ ಬರೋದೇ ಕೂಡ ರ್ಯಾಂಕ್ ಕೂಡ ಯಾಕೆಂದರೆ ಎಕ್ಸಾಮಿನೇಷನ್ಸ್ ವರ್ ವೆರಿ ಟಫ್. ಸೆಮಿಸ್ಟರ್ಗಳು ಇರ್ತಾ ಇರಲಿಲ್ಲ. ಮತ್ತು ಆಗ ಒಂದು 2nd ಕ್ಲಾಸ್ ಬರೋದು ಅಂತಂದರೆ ಬಹಳ ಕಷ್ಟ ಆಗ್ತು ಮತ್ತು ಫೇಲ್ ಇರ್ತಿತ್ತು. ಈಗ PGಗಳಲ್ಲಿ ಎಲ್ಲೂ ಫೇಲ್ ಅನ್ನೋ ಕಲ್ಪನೆಯೇ ಇಲ್ಲ. ಮತ್ತು ಸಬ್ಜೆಕ್ಟ್ ಓದಬೇಕಾಯ್ತು. ಹೌದು. ಸೊ ಹಾಗಾಗಿ ಇವತ್ತೇನಾಗ್ತಿದೆ, ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ಲಾಸ್ಟ್ 20 ಇಯರ್ಸ್ ನೋಡಿದ್ರೆ 90%, 80%, 95%ವರೆಗೂ ಸ್ಕೋರ್ ಮಾಡ್ತಾ ಇರೋದು, ಅದಕ್ಕೆ ರ್ಯಾಂಕ್ಗಳು ಬರ್ತಾ ಇರೋದು ಇದೆ. ಹಂಗಾಗಿ ಅವತ್ತು ಎನ್ರೋಲ್ಮೆಂಟ್ ರೇಷಿಯೋ ಕಡಿಮೆ ಇದ್ದು ಯೂನಿವರ್ಸಿಟಿಗಳಿಗೆ ಬರ್ತಾ ಇದ್ದವ್ರದ್ದೇ ಒಂದು 8% ಇತ್ತು. ನಾನು ಮಾಸ್ಟರ್ ಡಿಗ್ರಿ ಮಾಡುವಾಗ PGಗೆ ಬರ್ತಾ ಇದ್ದ ವಿದ್ಯಾರ್ಥಿಗಳ ಶೇಕಡಾವಾರು 8%, ಡಿಗ್ರಿಗೆ ಬರ್ತಾ ಇದ್ದವರು ಶೇಕಡಾವಾರು 13%. ಸೊ ಹಾಗಾಗಿ ಇವತ್ತು ಎಷ್ಟು ಬರ್ತಾ ಇದ್ದಾರೆ? ಇವತ್ತು ಆಲ್ರೆಡಿ 30, ನ್ಯಾಷನಲ್ ಅವರೇಜೇ 34 ಇದೆ. ಹಾಗಾಗಿ ಕಾಲ ಬದಲಾಗಿದೆ ಮತ್ತು ಇವತ್ತು ಸೆಮಿಸ್ಟರ್ಗಳು ಬಂದಾದಮೇಲೆ ಮಾರ್ಕ್ಸ್ಗಳು ಜಾಸ್ತಿ ಬರ್ತಾ ಇದೆ. ಹಾಗಾಗಿ ನಾವು ಒಂದು ರೆಸೊಲ್ಯೂಷನನ್ನು ನಮ್ಮ ಮಾಡ್ಕೋಬೋದು ಅಂತ ಅನಿಸುತ್ತೆ. ಮಾಡಿ ಅದು ಒಪ್ಪಿಗೆ ತಗೊಳ್ಳೋಣ. ನಾವೇ ತೀರ್ಮಾನ ಮಾಡಿ ಸಿಂಡಿಕೇಟ್ ಅವ್ರು ಹಿಂಗೆ ಮಾಡಿದ್ರಪ್ಪ ಅಂತ ಅನ್ನೋದು ಬೇಡ. ಅದನ್ನು ಅಥಾರಿಟಿ ಕೇಳಿ ಅವರು ಒಪ್ಪಿದರೆ ಅದನ್ನು ಅನುಷ್ಠಾನಕ್ಕೆ ತರೋಣ. ಹಾಗೆ ಮಾಡೋದಕ್ಕೆ ಪ್ರಾವಿಷನ್ಸ್ ಇಲ್ವಾ ಸತೀಶ್ ಅವರೇ ನಮ್ಮ ಇದರೊಳಗೆ? ಅಲ್ಲ, ಅದಕ್ಕೆ ಮಾನದಂಡವನ್ನು ರೂಪಿಸ್ಕೊಳ್ಳೋದು, ಒಂದು ಮಾನದಂಡ ಏನು ಅಂತ ನಾವು ಮಾಡಿಕೊಂಡು ಸರ್, ಈಗ ಹೇಳೋದಂದರೆ ಮಕ್ಕಳಿಗೆ ಒಂದು ರ್ಯಾಂಕ್ ಕೊಡುವಾಗ ಮಕ್ಕಳು ಕೊಡುವಾಗ ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ರೆ ಅವರು ಅದನ್ನು ರೀಚ್ ಆಗೋಕ್ಕಾದ್ರೆ ಟ್ರೈ ಮಾಡ್ತಾರೆ. ಈಗ ನಾವು ಒಂದು 80 ಇಡೋದು, 75, 80 ಇಟ್ಟರೆ ಅವ್ರು ರೀಚ್ ಆಗಲ್ಲ. ಇದು ಈ ರ್ಯಾಂಕಿಂಗ್ ನೋಡೋ ಉದ್ದೇಶ ಆಗ್ತಾರೆ. ಬರಲ್ಲ. ಮಕ್ಕಳಿಗೆ ಒಂದು ಟಾರ್ಗೆಟ್ ಕೊಟ್ಟರೆ ಅದು ಗೊತ್ತಾಗುತ್ತೆ, ಇಷ್ಟು ತೆಗೆನಂಗೆ ಬರೋದು, ನಾವು ಓದಲೇಬೇಕು ಅಂತ ಉದ್ದೇಶ ಬರುತ್ತೆ. ಆ ಇದಕ್ಕಾರ ಒಂದು ಫಿಕ್ಸ್ ಮಾಡಿ ಮೇಡಮ್ ಅವರೇ. ಏನು ಈಗ ಸಾಹೇಬ್ರು ಹೇಳಿದ್ದು ಅದು ಸತ್ಯತೆಗೆ ಹತ್ತಿರ ಇರತಕ್ಕಂಥ ವಿಚಾರ. ಕಾರಣ ಏನಂತಂದರೆ ಮಹಾರಾಣಿ ಯೂನಿವರ್ಸಿಟಿ ಅನ್ನೋದಕ್ಕಿಂತ ಮಹಾರಾಣಿ ಗೋಡನ್ ಅನ್ನೋ ಮಟ್ಟದಲ್ಲಿ ಬಂದುಬಿಟ್ಟಿದೆ 4 ವರ್ಷದಿಂದ. ಏನಾಗಿದೆ ಅಂದರೆ ಈಗ ಮಾಧ್ಯಮದಲ್ಲಿ ನೋಡ್ತಾ ಇದ್ರೆ ನಾವು ಒಂದು ನಿಮಿಷ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದರೆ ಹಿಂದೆ ಇದ್ದಂಥ ಉಪಕುಲಪತಿಗಳು ಅಡ್ಮಿನಿಸ್ಟ್ರೇಷನು ನನಗೆ ಗೊತ್ತಿಲ್ಲ. ನಾವು ಬಂದೇ 1.5 ವರ್ಷ ಆಗಿದೆ. ಈ ಮಹಾರಾಣಿ ಕ್ಲಸ್ಟರಲ್ಲಿ ನೀವು ಸಿಂಡಿಕೇಟ್ ಅಂದರೆ ನಂಗೆ ನಗು ಬರೋದು ಬಿಟ್ಬಿಟ್ಟೆ. ಮೊದಲು ದಿನಾನು ಬರ್ತಾಯಿದ್ದೆ ಯಾರೋ ಗೋಮತಿ ಇದ್ದಾಗ. ಸೊ ನನಗೆ ಗೊತ್ತಾಯಿತು ಇದು ಗೋಡನ್ನು ಅನಿಸ್ಬಿಟ್ಟಿದೆಲ್ಲ ಅಂತ. ಕ್ಲಸ್ಟರ್ ಯೂನಿವರ್ಸಿಟಿ ಮಾಡಬೇಕಾದಾಗ ಅದರದ್ದೇ ಆದಂಥ ನಿಯಮಗಳಿದೆ. ಆಯಿತಾ ಮೇಡಮ್? ಈಗ ಫಸ್ಟು ಇದನ್ನೆಲ್ಲ ಮಾಡಬೇಕಾದ್ರೆ ಇಮಿಡಿಯೇಟ್ಲಿ 1 ವೀಕಲ್ಲಿ ಮೀಟಿಂಗ್ ಕರೀರಿ. ನೀವು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಒಬ್ಬರು, ಸಿಂಡಿಕೇಟ್ ಮೆಂಬರ್ 1-2, ನೀವು ರಿಜಿಸ್ಟರು
ಅರ್ಥ ಆಯ್ತಾ ಮೇಡಮ್? ಆ ಸಬ್ಜೆಕ್ಟ್ ಎಕ್ಸ್ಪರ್ಟು ಕೂತ್ಕೊಂಡು ಒಂದು ಕಮಿಟಿ ಮಾಡಿ ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ. ಇಲ್ಲಿ ಇದನ್ನೇ ಯಾಕೆ ಚರ್ಚೆ ಮಾಡ್ತೀರಾ? ಈಗ ಅರ್ಜೆಂಟ್ ಆಗಬೇಕಾಗಿದೆಯಾ ಇದು? ಇನ್ನು ಬೇಜಾನಿದೆ ಮೇಡಮ್, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ನೀವು. ನಾವು ನಿಮ್ಮ ಕೋಪ್ರೇಷನ್ ಕೊಡ್ತೀವಿ. ವಿ ಸಿ ಅವ್ರಿಗೆ ರಿಜಿಸ್ಟ್ರಿಗೆ ನಾವು ಕೋಪ್ರೇಷನ್ ಕೊಡೋಲ್ಲ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವ್ರು ನಾವು. ಅರ್ಥ ಆಯ್ತಲ್ಲ? ಈಗ ನಾವು ಇಂಟ್ರೀಮ್ ಪೀರಿಯಡಲ್ಲಿ ಇದ್ದೀವಿ. ಈಗ ನಾವೇನೋ ಮಾಡ್ತೀವಿ, ಈಗ ಇನ್ನೊಂದು ತಿಂಗಳಿಗೆ ರೆಗ್ಯುಲರ್ ವೈಸ್ ಚಾನ್ಸಲರ್ ಬಂದು ಮತ್ತೆ ಅದನ್ನು ರಿವರ್ಟ್ ಮಾಡಿದ್ರೆ ಮಾಡ್ತೀರಾ ಅಂತ ಇಂಥ ಪಾಲಿಸಿ ಮ್ಯಾಟರ್ಸನ್ನು ಫುಲ್ ಟೈಮ್ ವೈಸ್ ಚಾನ್ಸಲರ್ ಇದ್ದಾಗ ತಗೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಈಗ ಹಳೇದು ಗವರ್ನರ್ ನಮ್ಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೋಣ. ನೆಕ್ಸ್ಟ್ ಪಾಲಿಸಿ ಏನು ಚೇಂಜ್ ಆಗುತ್ತೆ ಅದಕ್ಕೆ ಫಾಲೋ ಮಾಡೋಣ. ಈಗ ನಮ್ಮದು ಗೌರವ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾ ಇದ್ದೀವಿ. ಎಷ್ಟೇ ಅದಕ್ಕೋಸ್ಕರನೇ ಮೇಡಮ್ ಇದನ್ನು ಇಟ್ಟಿದ್ದು. ಎಷ್ಟು ಮಕ್ಕಳಾರು ಇರಲಿ ಅವ್ರಿಗೆ ರ್ಯಾಂಕ್ ಕೊಡಬೇಕು, ಒಂದು ಗೋಲ್ಡ್ ಮೆಡಲ್ ಕೊಡಬೇಕು ಅಂತಿರೋದ್ರಿಂದ ಹಂಗಾಗಿ ಮೇಡಮ್ ಹೀಗೆ ಕೊಡ್ತೀವಿ ಮೇಡಮ್. ಸರ್ ಇಲ್ಲ ಅದಲ್ಲ ಮೇಡಮ್. ಹೋದ ಸತಿನೂ ಈಗ ಮೇಡಮ್ ಗವರ್ನರಿಂದ ಆದೇಶ ಏನು ಬಂದಿದೆ, ಆಗ ಎಷ್ಟು ಬ್ಯಾಚ್ ಕಂಡೀಷನಲ್ ಅಪ್ರೂವಲ್ ತಗೊಳ್ಳೋಣ. ಏನಂದರೆ ಪ್ರವೇಶಾತಿಗೆ ಮಾತ್ರ ಸಭೆ ಒಪ್ಪಿಗೆ ಕೊಟ್ಟಿದೆ, ಮತ್ತು ಅದಕ್ಕೆ ರ್ಯಾಂಕಿಗೆ ಸಂಬಂಧಪಟ್ಟದನ್ನು ಮುಂದಿನ ಇದರೊಳಗೆ ನಿಯಮಗಳನ್ನು ರೂಪಿಸ್ಕೊಂಡು ಒಪ್ಪಿಗೆ ಕೊಡೋದಕ್ಕೆ ಬದ್ಧವಾಗಿ ಸರ್. ಕಂಡೀಷನ್ ಅಪ್ರೂವಲ್ ಕೊಟ್ಟ ಮೇಲೆ ಒಂದು ಸಾರಿ 5:15ಗೆ ಕೋರ್ಟು ಡಿಸಿಷನ್ ಕೊಟ್ಬಿಡ್ತೇವೆ, ಮಕ್ಕಳಿಗೆ ಎಕ್ಸಾಮ್ ಬರ್ಸಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಆಮೇಲೆ ರಿಸಲ್ಟ್ ಕೊಡಲೇಬೇಕಾಗುತ್ತೆ. ಕಂಡೀಷನ್ ಅಪ್ರೂವಲೇ ಬೇಡ. ಈಗ ಏನಾದ್ರು ತೀರ್ಮಾನ ತೊಗೊಂಬೋಣ. ಇಲ್ಲ ಪ್ರವೇಶಕ್ಕೆ ಅಪ್ರೂವ್ ಲಾಸ್ಟ್ 1 ವೀಕಲ್ಲಿ ಕರೀರಿ ಮೀಟಿಂಗು, ಎಮರ್ಜೆನ್ಸಿ ಮೀಟಿಂಗ್ ಅಂತ ಕರೀರಿ. ಆಗ ಒಂದು ಕಮಿಟಿ ಮಾಡ. ಇನ್ನು ರೆಗ್ಯುಲರ್ ಸಸ್ಯ 3 ತಿಂಗಳು ಬರಲ್ಲ, ಇನ್ನು ಬರೋಲ್ಲ ಮೇಡಮ್. ಅದಕ್ಕೆ ಆ ಸಂದರ್ಭಗಳಲ್ಲಿ ನಾವು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಏನು ಪ್ರವೇಶಾತಿ ಏನಿದೆ ಇಲ್ಲ ಮೇಡಮ್. ನೀವು ಹೇಳ್ದಂಗೆ ಅಲ್ಲ ಸರ್. ನಾನು ನೆಕ್ಸ್ಟ್ ವೈಸ್ ಚಾನ್ಸಲರು, ಪರ್ಮನೆಂಟ್ ವೈಸ್ ಚಾನ್ಸಲರು ಅದು ನಂತರದ್ದು ವಿಷಯಗಳು. ಸೊ ಈಗ ನಾವೇನು ಅಪ್ರೂವಲ್ ತೊಗೊಳ್ತಾ ಇದ್ದೀವಿ, ನಾವು ಪ್ರವೇಶಾತಿ ಬಗ್ಗೆ ಹೇಳ್ತಾ ಇದ್ದೀವಲ್ಲ ಸರ್. ಒಂದು ನಿಮಿಷ. ಹಾಂ ಸರ್, ಯಾತಕ್ಕೆ ಗೊತ್ತು ಸರ್ ಹೇಳ್ತಾ ಇದ್ದೀವಿ. ಈಗ ಆಗಲೇ ಪ್ರಾರಂಭ ಆಗಿ 2 ತಿಂಗಳು ಆಗಿದೆ ಸರ್. ಸೆಪ್ಟೆಂಬರ್ 23ಕ್ಕೆ ನಮಗೆ ಸರ್ ಅದನ್ನು ಸರ್ ಈಗ ಸರ್ ಆರ್ಗ್ಯುಮೆಂಟ್ ಅಂತ ಅಲ್ಲ ಸರ್. ಈಗ ಪ್ರವೇಶಾತಿ ಮಾಡಿ ಮಕ್ಕಳು ಆಗಲೇ ಮುಂದುವರೆದಿದ್ದಾರೆ ಸರ್. ಈಗ ನಾವು ಪ್ರವೇಶಾತಿ ತಗೊಂಡು ಈಗ ಅವ್ರಿಗೆ ರ್ಯಾಂಕ್ ಕೊಡೋದನ್ನು ಬಿಟ್ಟು ಆ ಮಾನದಂಡನ ನಾವು ಇನ್ನೊಂದು ಮೀಟಿಂಗ್ ಆ್ಯಕ್ಟಿಂಗ್ ವೈಸ್ ಚಾನ್ಸಲರು ಅಥವಾ ಪರ್ಮನೆಂಟ್ ವೈಸ್ ಚಾನ್ಸಲರ್ ಅಂತ ಏನು ಸರ್ ಹೇಳಿದ್ದಾರೆ ಅಲ್ಲ ಸರ್ ಅವರು. ಅದಕ್ಕೆ ಅವ್ರು ನೋಡ್ಕೊಳ್ಳೋಣ. ಅದು ನೆಕ್ಸ್ಟ್ ಯಾವ ಥರ ಆಡುತ್ತೆ ಅಂತ ನೋಡಿಕೊಂಡು. ಸರ್ ನನ್ನದೊಂದು ರಿಕ್ವೆಸ್ಟ್ ಇದೆ. ಅಕಾಡೆಮಿಕ್ ಕೌನ್ಸಿಲಲ್ಲಿ ಇದು ಪ್ಲೇಸ್ಮೆಂಟ್ ಆಗಿ ಹ್ಯಾರಿಸ್ ಅವ್ರದ್ದು ಬಡ್ಡಿಂಗ್ ಯೂನಿವರ್ಸಿಟಿ ಇದೆ, ಹೆಣ್ಮಕ್ಳು ವಿಶ್ವವಿದ್ಯಾಲಯ ಇದೆ, ಯಾವುದನ್ನು ಕರ್ಬ್ ಮಾಡೋದು ಬೇಡ, ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿರೋದ್ರಿಂದ ಆ ಸಭೆಯ ನಿರ್ಣಯವನ್ನು ಅಂಗೀಕರಿಸಿರೋದ್ರಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸರ್. ನೀವು ಸಕಾರಾತ್ಮಕವಾಗಿ ಬೆಂಬಲ ಕೊಡ್ತೀರಿ ಅನ್ನೋ ಒಂದು ಉದ್ದೇಶ ಸರ್. ಸರ್ ಮೇಡಮ್ ನಾನು ಹೇಳ್ತೇನೆ ಈಗ ನೇತ್ರ ಮೇಡಮ್ ಹಾಂ ಮೇಡಮ್ ಒಂದು ನಿಮಿಷ ಮೇಡಮ್. ಈಗ ರಿಜಿಸ್ಟ್ರ್ ಸಾಹೇಬ್ರು ಹೇಳಿದ್ರು ಏನು ಹೇಳಿದ್ರು, ಅಕಾಡೆಮಿಕ್ ಕೌನ್ಸಿಲ್ ಬಂದಿದೆ, ಹ್ಯಾರಿಸ್ ಅವರು ಹೇಳಿದ್ರು, ಮತ್ತು ಇನ್ಯಾರು ಸುಧಾಮ್ ದಾಸು ಹೇಳಿದ್ದಾರೆ ಅಂತ. ಮೇಡಮ್ ಐ ವಿಲ್ ಟೇಕ್ ದ ಒನ್ ಡಿಸಿಷನ್ ಮೇಡಮ್. ನಾನು ಇದು 4ನೇ ಸಾರಿ ಸಿಂಡಿಕೇಟ್ ಮೆಂಬರ್ ಆಗಿರೋದು. ಅಕಾಡೆಮಿಕ್ ಕೌನ್ಸಿಲ್ ತೀರ್ಮಾನ ಮಾಡಿರೋದನ್ನ ಸಿಂಡಿಕೇಟಲ್ಲಿ ತಗೋಬೇಕಂತ ಎಲ್ಲ ಕ್ಯಾಪಿಟಲ್ ಆ್ಯಕ್ಟಲ್ಲಿ ಕೇಸ್ ಇದೆಯಾ? ಇಲ್ಲ. ಮತ್ತು ನಾವ್ಯಾಕೆ ಆ ಡಿಸಿಷನ್ ತೊಗೊಳೋದು? ಅವರು ಇವತ್ತಿರ್ತಾರೆ MLAಗಳು MLCಗಳು ಹೋಗ್ತಾರೆ, ನಾವು ಅದನ್ನು ನಂಬೋಕ್ಕಾಗಲ್ಲ. ಯು ಟೇಕ್ ದ ಕ್ಯಾಬಿನೆಟ್ ಇನ್ ದ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಇಲ್ಲಿ ನಾವಿದ್ದೀವಿ, ನಾವು ಅವ್ರದ್ದು ಅಕಾಡೆಮಿಕ್ ಕೌನ್ಸಿಲ್ ಕೆಲವು ವಿಷಯಗಳು ಒಪ್ಪೋಣ. ಅಡ್ಮಿನಿಸ್ಟ್ರೇಷನ್ 5 ಬಂದ್ಬಿಟ್ಟು ಏನು ಸರ್, 5 ಬಂದ್ಬಿಟ್ಟು ಮಾಡಿ ನೀವು ಪ್ರಾವಿಷನಲ್ ಲಿಸ್ಟ್ ಕೊಟ್ಬಿಡಿ ಅಥವಾ ಒಂದು ಕಂಡೀಷನ್ ಅಪ್ರೂವಲ್ ಕೊಟ್ಬಿಟ್ಟಿದ್ರೆ ದಯವಿಟ್ಟು ಆಗೋದಿಲ್ಲ ಮೇಡಮ್. ಸಾರಿ, ನನ್ನಂತೂ ಡಿಸೈಡ್ ನೋಡಿ. ನಾನು ಗವರ್ನರ್ಗೂ ಬರ್ತೀನಿ, ಇವನ್ ಎಜುಕೇಷನ್ ಮಿನಿಸ್ಟ್ರಿಗೂ ಬರ್ತೀನಿ. ಸರ್ ನೆಕ್ಸ್ಟ್ ಮೀಟಿಂಗ್ ಹಾಕ್ಕೊಳ್ಬೋದು, ನೀವು ಹೇಳುವಂತ ಇಲ್ಲ ಅಂತಿಲ್ಲ. ಬಟ್ ನೆಕ್ಸ್ಟ್ ಮೀಟಿಂಗಲ್ಲಿ ತೊಗೊಳ್ಳೋಷ್ಟರಲ್ಲಿ ಇನ್ನೂ ಒಂದು 15 ದಿವಸದೊಳಗೆ ಖಂಡಿತ ಮುಂದೆ ಹೋಗಿರ್ತದೆ. ಸೊ ಮಕ್ಕಳು ಈಗ ಆಲ್ರೆಡಿ 2 ತಿಂಗಳಿಂದ ಕ್ಲಾಸಸ್ಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಮಕ್ಕಳಿಗೆ ಒಂದು ಇನ್ನು ಅವಾರ್ಡ್ ನಾವು ಇದು ಅಡ್ಮಿಷನ್ ಇರುವಂಥದ್ದು ಅಡ್ಮಿಷನ್ದು ಅಲ್ಲ, ಬೇರೆದು ಅಲ್ಲ. ಈಗೇನು ಅಕಾಡೆಮಿಕ್ ಕೌನ್ಸಿಲಲ್ಲಿ ಆಗಿರುವಂಥ ಚರ್ಚೆ ನಾರಾಯಣ ಸ್ವಾಮಿ ಸರ್ ಏನು ಹೇಳಿದ್ರು ಅದ್ರ ಬಗ್ಗೆ ನಮ್ಮದು ಪ್ರಶ್ನೆ ಅಲ್ಲ. ಬಟ್ ಇಲ್ಲಿ ತೊಗೊಂಡಿರೋ ನಂಬರ್ಸನ್ನೇ ನಾವು ಎಷ್ಟು ಕ್ವಾಲಿಟಿ ಕೊಡ್ತಾ ಇದ್ದೀವಿ ಅದನ್ನು ನಾವು ಏನೇ ಆಗಲಿ ನಾವು ಚೇರ್ಪರ್ಸನ್ಸು ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ಸು ಅವ್ರನ್ನ ನೋಡಿ ಅವ್ರ ಅಟೆಂಡೆನ್ಸು ಏನಿದೆ ಅದು ಮಾನಿಟರ್ ಮಾಡಿಬಿಟ್ಟು ಅದು ತಕ್ಕಂತೆ ತಗೊಳ್ಳಿ. ಹಾಂ
ಇಷ್ಟು ಜನ ಇದ್ದಾರಲ್ಲ ಮೇಡಮ್ ಸ್ಟೂಡೆಂಟ್ಸು, ಇಷ್ಟು ಜನ ರೆಗ್ಯುಲರ್ ಬರ್ತಾ ಇದ್ದಾರಾ? ಯಾರು ಡಿಪಾರ್ಟ್ಮೆಂಟ್ ಚೇಂಜ್ ಲಿಸ್ಟ್ ಕೊಡಿ ನಮಗೆ. ಸರ್ ಆ ಡಿಪಾರ್ಟ್ಮೆಂಟ್ ಲಿಸ್ಟ್ಗಳು ಇದೆ ಸರ್ ಅಡತದಲ್ಲಿ. ಹಾಂ ಒಂದು ಕಾಪಿ ಕೊಡಿ. ಇಲ್ಲ ಇದೆ. ಅದ್ರಲ್ಲಿ ಎಕ್ಸಾಮ್ ತಗೊಳ್ತಾರೆ, 1 ಮಾರ್ಕ್ ಬರುತ್ತೆ. 1 ಮಾರ್ಕ್ ಬಂದವ್ರಿಗೆ ಸೆಕೆಂಡ್ ವ್ಯಾಲ್ಯೂಯೇಷನ್ ಆಗುತ್ತೆ, ಥರ್ಡ್ ವ್ಯಾಲ್ಯೂಯೇಷನ್ ಆದಾಗ 1 ಮಾರ್ಕಲ್ಲಿ ಇರೋರು ದಡಾರ 60 ಮಾರ್ಕ್ಸ್ ಹೇಗೆ ಬಂದಿರುತ್ತೆ ಹೆಂಗೆ ಸರ್ ಬರುತ್ತೆ? ಇಸ್ರೇಲ್ ಆಗಿದೆ ಅದು. ಆಗಿದೆ ಸರ್. ಆ ಥರ ಮಹಾ ಘಟನೆಗಳು ಮಾಡೋದಿದು, ಅವ್ರ ಹೆಸರು ಬೇಡ ಇಲ್ಲಿ. ನಾವು ಇದು ಒಂದು ಹೊಸ ಯೂನಿವರ್ಸಿಟಿ ಆಗಿರೋದ್ರಿಂದ ಒಂದು ಒಳ್ಳೆ ವಿಷಯಗಳನ್ನ ಹುಟ್ಟಾಕ್ಬೇಕು. ಸರ್ ಫಸ್ಟ್ ಮೀಟಿಂಗಲ್ಲಿ ಜಗಳ ಸರ್, ಜಗಳ ಮಾಡೋಕ್ಕೆ ಬಿಡಲೇ ಇಲ್ಲ. ಎದ್ದು ಬಿಡ್ರಿ ಕೈ ಅಂದರು. ಸರ್ ನೀವು ಇದ್ರಲ್ಲ ಸರ್, ಎಲ್ಲ ಕೈ ಎದ್ಬಿಟ್ರು. ಇದೇನೋ ಪಿಂಜತ್ತವ್ರ ಕೈ ಅಂದರೆ ಬಹುಪಾರ. ವಾಟ್ ಈಸ್ ದ ಮಾರಾಣಿ ಕ್ಲಾಸ್ ಯೂನಿವರ್ಸಿಟಿಗೆ ಬಂದು ಅಡ್ಮಿಷನ್ ಮಾಡಬೇಕಂದ್ರೂ ಯೋಚನೆ ಮಾಡುವಂಥ ಪರಿಸ್ಥಿತಿ. ಅಲ್ಲ, ಸಭೆಯ ಎಲ್ಲ ಸ್ನೇಹಿತರಲ್ಲಿ ನನ್ನ ಮನವಿ ಏನು ಅಂತಂದರೆ, ನಮಗೆಲ್ಲ ಇದು ನೀವು ನೋಡಿಸ್ತಾ ಇರೋದು ಹೇಳ್ತಿರೋದು ಏನು ಸಮಸ್ಯೆಗಳಿದೆ ಅಂತ ನಮ್ಮ ಅರಿವಿಗೆ ಬರ್ತಾ ಇದೆ. ಈಗ ನಾವು ಇದಕ್ಕೊಂದು ಕನ್ಸ್ಟ್ರಕ್ಟಿವ್ ಆದ ಪರಿಹಾರವೊಂದನ್ನು ಕಂಡುಕೊಳ್ಳೋಣ. ಈಗ ಇದು ಸಮರ್ಥನೀಯವಲ್ಲ. ಏನೀಗ ಅವರು ಏನು ಈಗ ಹೇಗೆ ನಡೀತೀವೋ ಹಿಂದೆ ಈಗ ಹೆಂಗೆ ನಡೀತಿದೆ, ಡೆಫಿನೆಟ್ಲಿ ದಿಸ್ ಶುಡ್ ನಾಟ್ ಬಿ ಕಂಟಿನ್ಯೂಡ್ ಇನ್ ದ ಸೇಮ್ ಮ್ಯಾನರ್ ಆ್ಯಂಡ್ ಸ್ಪಿರಿಟ್. ಬಟ್ ಇದನ್ನು ಈಗ ಯೂನಿವರ್ಸಿಟಿಯ ಭವಿಷ್ಯತ್ತಿನ ದೃಷ್ಟಿಯಿಂದ ಮತ್ತು ಇಲ್ಲಿ ನಾವು ಹೇಳಿದ್ವಲ್ಲ, ನಮ್ಮ ಈ ಫಿಗರ್ಸ್ಗೂ ಈ ಕ್ವಾಲಿಟಿಗೂ ಇವುಗಳಿಗೆಲ್ಲ ಒಂದು ಸ್ವಲ್ಪ ಟ್ಯಾಂಜಬಲ್ ಆದ ಕನೆಕ್ಷನ್ಸ್ ಇರೋದ್ರಿಂದ ಈ ಒಂದು ವರ್ಷದ ಮಟ್ಟಿಗೆ ದಯಮಾಡಿ ಪ್ರವೇಶಕ್ಕೆ ಅನುಮತಿಯನ್ನು ಕೊಡಿ. ಇದಕ್ಕೆ ಅದನ್ನು ಯಾವುದನ್ನು ಷರತ್ತು ಅಂತಂದರೆ, ಪ್ರವೇಶಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಮತ್ತು ರ್ಯಾಂಕು ಮತ್ತು ಮೌಲ್ಯಮಾಪನದ ವಿಚಾರಕ್ಕೆ ಮುಂದಿನ ಸಭೆಯೊಳಗೆ ಒಂದು ಅದನ್ನು ನಿರ್ಣಯ ಕೈಗೊಳ್ಳೋಣ ಅಂತ ಹೇಳಿದ್ರು. ನಾವು ಒಪ್ಪಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಆ ಒಪ್ಪಿದ್ದನ್ನು ಅಮೆಂಡ್ ಮಾಡೋ ಅವಕಾಶ ಕೂಡ ನಮ್ಮಲ್ಲಿ ಇದೆ ಅಲ್ವಾ ಸಿಂಡಿಕೇಟಲ್ಲಿ? ಸಿಂಡಿಕೇಟೇ ಒಪ್ಪಿಗೆ ಕೊಟ್ಟಿರೋದ್ರಿಂದ ಅದನ್ನು ನಾವು ಬದಲಾಯಿಸುವಂಥ ಇದು ಇದೆ ಅಲ್ವಾ ನಮಗೆ? ಮೇಡಮ್ ಈಗ ಮತ್ತೆ ಮೇಡಮ್ ನನ್ನ ಪ್ರಶ್ನೆ, ಈಗ ಇದೇ ಸಿಂಡಿಕೇಟ್ ಬಾಡಿ ಇದನ್ನ ಸರಿ ಅಂತೀರಿ, ಇದೇ ಸಿಂಡಿಕೇಟ್ ಬಾಡಿ ನಾಳೆ ಇರುತ್ತೆ, ಇನ್ನು ನಾವಿರ್ತೀವಿ ನೀವು ಹೇಳ್ದಂಗೆ, ನಾವಿರೋದಿಲ್ವೋ ಇನ್ಯಾರೋ ಬರ್ತಾರೆ, ಅದು ತಪ್ಪು ಅಂದರೆ ಹೊಟ್ಟೆ ಬಿಡುತ್ತೆ ಸ್ಯಾಂಟಿಟಿ ಆಫ್ ದ ಸಿಂಡಿಕೇಟ್ ಮೇಡಮ್. ಹಾಗಾಗಿ ಮೇಡಮ್ ಸಿಂಡಿಕೇಟ್ ತಪ್ಪು ಈಗ ಮೇಡಮ್ ಸಿಂಡಿಕೇಟ್ ಅಂದರೆ ಒಂದು ಅಂದರೆ ಸರಿಯಾದ ಒಂದು ರೀತಿಯಲ್ಲಿ ಅದಕ್ಕೆ ನಾವು ಡಿಸಿಷನ್ ದಯವಿಟ್ಟು ಸರ್ ಇಲ್ಲಿ ಸಿಂಡಿಕೇಟ್ ಸ್ಯಾಂಟಿಟಿ ಬಗ್ಗೆ ಮಾತಾಡಲೇಬೇಡಿ. ಈ 1.5 ವರ್ಷದಲ್ಲಿ ಈ ಯೂನಿವರ್ಸಿಟಿ ಸಿಂಡಿಕೇಟ್ ಮೀಟಿಂಗ್ ನಲ್ಲಿ ನೀವು ಸಿಂಡಿಕೇಟ್ ಮೆಂಬರ್ಗಳಿಗೆ ಎಷ್ಟು ಗೌರವ ಕೊಟ್ಟಿದ್ದೀರಿ, ಸಿಂಡಿಕೇಟ್ ಮೆಂಬರ್ಸ್ ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ, ಅವರ ಒಂದು ಸಲಹೆಗಳನ್ನ ಎಷ್ಟು ಚೆನ್ನಾಗಿ ಸ್ವೀಕರಿಸಿದಿರಿ ಅನ್ನೋದನ್ನ ಒಂದ್ಸತಿ ನೀವು ಎಲ್ಲ ಮೀಟಿಂಗ್ ರೆಕಾರ್ಡಿಂಗ್ಸ್ ನ ತೆಗೆದುಬಿಟ್ಟು ದಯಮಾಡಿ ಇಲ್ಲಿರುವಂತ ಎಲ್ಲಾ ಸಿಂಡಿಕೇಟ್ ಮೆಂಬರ್ಸ್ಗೆ ತೋರಿಸ್ಬಿಟ್ರೆ ನಮ್ಗೆ ಇಲ್ಲಿನ ಸಿಂಡಿಕೇಟ್ ಸ್ಯಾಂಟಿಟಿ ಏನನ್ನೋದು ಅರ್ಥ ಆಗುತ್ತೆ. ಮೇಡಮ್ ಹಂಗಲ್ಲ, ಈಗ ನಾವೇ ಮೆಂಬರ್ ಇದ್ದು ಇವತ್ತು ಸರಿ ಎಂದು ನಾಳೆ ಸರಿ ಇಲ್ಲ ಅಂದ್ರೆ ನೆಕ್ಸ್ಟ್ ಜನ ಏನಂತಾರೆ? ಸರಿ ಇಲ್ಲ ಅಂತ ಹೇಳೋದಕ್ಕೆ ಕಾರಣೀಕರ್ತರು ಯಾರು ಸರ್? ಸರಿ ಇಲ್ಲದೆ ಇರಂಗೆ ಮಾಡಿದ್ದು ಯಾರು ಸರ್? ಮೇಡಮ್ ಈಗ ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಮೇಡಮ್. ಒಂದು ಸಿಂಡಿಕೇಟ್ ನಿರ್ಣಯನ ಇನ್ನೊಂದು ಅದೇ ಬಾಡಿ ಸಿಂಡಿಕೇಟು ಅದು ಸರಿ ಇಲ್ಲ ಅಂದ್ರೆ ಅದು ಎಷ್ಟು ಸಮಂಜಸ ಅಷ್ಟೇ. ಸರ್ ಮಾಡಿರೋದನ್ನ ಸರಿ ಇಲ್ಲ ಅಂತ ಹೇಳ್ತಿಲ್ಲ, ಮಾಡಿರೋದು ಸರಿ ಇದೆ, ಅದನ್ನ ನೀವು ಫಾಲೋ ಮಾಡಿಲ್ಲ. ಫಾಲೋ ಮಾಡಿದ್ರೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿ ಹಿಂದೆ ಏನಾಯಿತು ಅವುಗಳನ್ನು ಕಾಲದಲ್ಲಿ ಹಿಂದಕ್ಕೆ ಹೋಗಿ ರಿಪೇರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹರಟಾಗಿರೋದಕ್ಕೆ ನಾವೇನು ಸ್ವಲ್ಪ ವಿಷಾದವನ್ನೇ ವ್ಯಕ್ತಪಡಿಸೋದಷ್ಟೇ, ಆಗಬಾರ್ದಾಗಿತ್ತು ಆಗೋಗಿದೆ. ಈಗೇನು ಮಾಡಬೇಕು ಅಂತಂದರೆ, ಈಗ ನಮ್ಮ ಕಣ್ಣು ಮುಂದಿರುವಂಥ ಸಮಸ್ಯೆಯನ್ನು ನಾವು ಬಗೆಹರಿಸೋದು ಹೇಗೆ ಅಂತ ಆ ಕುರಿತು ಯೋಚನೆ ಮಾಡೋಣ. ಈಗ ಫಾಸ್ಟ್ ನಮ್ಮ ದಟ್ ಈಸ್ ನಾಟ್ ದೇರ್ ಇನ್ ಅವರ್ ಹ್ಯಾಂಡ್, ವಿ ಕೆನಾಟ್ ರಿಪೇರ್ ಇಟ್. ಅದಕ್ಕೆ ನಾನು ಅದೇ ಈಗ ನಾವು ಆ ಕಾಂಟೆಕ್ಸ್ಟನ್ನು ಮಾತಾಡೋದು ಬೇಡ, ಯಾಕೆಂದರೆ ಇವು ತುಂಬ ಪೇನ್ಫುಲ್ ಆಗಿರ್ತವೆ, ಅವುಗಳ ಬಂದು ಮಾತಾಡೋದು ಬೇಡ. ಲೆಟ್ ವಿ ವರ್ಕ್ ಟುಗೆದರ್ ಕನ್ಸ್ಟ್ರಕ್ಟಿವ್ ಆಗಿ ಯೂನಿವರ್ಸಿಟಿಯನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಮೇಡಮ್ ಸರ್ ರಿಷ್ ಸಾಹೇಬ್ರೆ, ಈಗ ಇದು ನಮ್ಗೆ ಒಪ್ಪಿಗೆ ವಾದ ಮಾಡ್ತಾ ಇಲ್ಲ ಸರ್, ದಯವಿಟ್ಟು ವಾದ ಮಾಡ್ತಾ ಇಲ್ಲ. ಇಷ್ಟು ಜನ ಸ್ಟ್ರೆಂತ್ ಕೊಟ್ಟಿದ್ದಾರಲ್ಲ ನಮಗೆ ಈ ಡಿಪಾರ್ಟ್ಮೆಂಟಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇರಿ ಇಷ್ಟಿದೆಯಲ್ಲ ಸರ್, ಜಾಸ್ತಿ ಸ್ಟ್ರೆಂತ್ ಇರೋದು ಯಾವುದು? MCOM, ಪೊಲಿಟಿಕಲ್ ಸೈನ್ಸು, ಸೈಕಾಲಜಿ ಇದೆಯಲ್ಲ ಸರ್, ಇದನ್ನು ನನಗೆ ಅಟೆಂಡೆನ್ಸ್ ಕೊಡಿ. ಆ ಡಿಪಾರ್ಟ್ಮೆಂಟ್ ಚೇರ್ಮನ್ ಲಿಸ್ಟ್ ಕೊಡಿ, ಅರ್ಥ ಆಯ್ತಲ್ಲ? ಈ ಕಡಿಮೆ ಬಂದಿರೋ ವಿದ್ಯಾರ್ಥಿಗಳು ಡಿಪಾರ್ಟ್ಮೆಂಟ್ ಚೇರ್ಮನ್ ಇದ್ದಾರೆ ಕೊಡಿ, ನಮ್ಗೆ ಅಟೆಂಡೆನ್ಸ್ ಕೊಡಿ ಅಲ್ವಾ ಸರ್? ಇಲ್ಲೇನು ಹೇಳ್ತಾ ಇದ್ದೆ ನಾನು, ಇಲ್ಲಿ ಎಷ್ಟು ಜನ ಗೆಸ್ಟ್ ಲೆಕ್ಚರ್ ಇದ್ದಾರೆ, ಪರ್ಮನೆಂಟ್ ಲೆಕ್ಚರ್ ಎಷ್ಟು ಜನ ಇದ್ದಾರೆ, ಅಲ್ಲಿ ಲಿಸ್ಟ್ ಕೊಡಿ, ಅದ್ರ ಮೇಲೆ ನಾವು ಅಪ್ರೂವ್ ಮಾಡ್ತೀವಿ.
ನೀವು ಗೆಸ್ಟ್ ಲೆಕ್ಚರ್ ಇದ್ದಾರೋ ಪರ್ಮನೆಂಟ್ ಲೆಕ್ಚರ್ ಇಲ್ವೋ ನಮ್ಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಏನು ಸರ್, ಯಾರು ಅಂತ ಗೊತ್ತಿಲ್ವಲ್ಲ ನಮಗೆ. ನೀವು ಕೊಟ್ಟಿದ್ದಕ್ಕೆ ನಾವು ಒಬ್ಬರು ಹೇಗೆ ಮಾಡೋಣ? ನಾಳೆ ದಿವಸ ಕೇಳ್ತಾರೆ ಹೈಯರ್ ಎಜುಕೇಷನ್ ಮೊನ್ನೆ ಗೌರ್ನರ್ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ದೆ, ನನಗೆ ಹೋಗಿದ್ದೆ ನಾನು. ವಾಟ್ ಈಸ್ ದಿಸ್ ಅಂದರು. ನಾನು ದಿಸ್ಸು ಇಲ್ಲ ದಟ್ಟು ಇಲ್ಲ, ಏನು ವಾಟ್ ಈಸ್ ನಾನ್ ಸೆನ್ಸ್ ಅಂದರು. ಸರ್ ಉಗಿಸ್ಕೊಂಬಂದಿದ್ದೀನಿ ಸರ್. ಆದ್ದರಿಂದ ದಯವಿಟ್ಟು ಇದನ್ನು ಅಪ್ರೂವ್ ಮಾಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಮೇಡಮ್. ಇಲ್ಲಿ ಈ ಜನ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಮೇಡಮ್, MA ಇನ್ ಇಂಗ್ಲೀಷ್ 10 ಜನ ಇದ್ದಾರೆ. ಆ 10 ಜನ ಸ್ಟೂಡೆಂಟ್ ರೆಗ್ಯುಲರಾಗಿ ಬರ್ತಾ ಇದ್ದಾರೆ, ಇರೆಗ್ಯುಲರ್ ಕಾರಣ ಏನು? ಅವ್ರ ಚೇರ್ಮನ್ ಏನು? ಅಲ್ಲಿ ಪರ್ಮನೆಂಟ್ ಟೀಚರ್ಸ್ ಲೆಕ್ಚರ್ಸ್ ಏನಿದ್ದಾರೆ, ಗೆಸ್ಟ್ ಫ್ಯಾಕಲ್ಟಿನ ಎಷ್ಟು ಜನ ಹಾಕಿದ್ದಾರೆ, ಪರ್ಮನೆಂಟ್ ಟೀಚರ್ ಅವ್ರಿಗೇನು ಗೈಡ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ಸಬ್ಜೆಕ್ಟನ್ನು ಮಾಡ್ತಾ ಇದ್ದಾರೆ, ನಮಗೆಲ್ಲ ಲಿಸ್ಟ್ ಕೊಡಿ. ನೆಕ್ಸ್ಟ್ 1 ವಾರಕ್ಕೆ ಮೀಟಿಂಗ್ ಕರಿ, ನಾವು ಅಪ್ರೂವ್ ಮಾಡ್ತೀವಿ. ನಾವು ಯಾಕಂದ್ರೆ ಏನೋ ಅಡ್ಮಿಷನ್ ಬರೋಲ್ಲ ಅಂದರೆ ಮಹಾರಾಣಿ 8,000 ಜನ ಇರೋರನ್ನ 3,000 ತಂದು ಕುಳಿಸಿರೋರನ್ನ ಮತ್ತೆ 8,000ಗೆ ಹೋಗ್ಬೇಕಾದ್ರೆ ಇನ್ನು 10 ವರ್ಷ ಬೇಕು. ದೊಡ್ಡ ಇತಿಹಾಸ ಇದೆ, ಇಟ್ಸ್ ಅ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಅರ್ಥ ಆಯ್ತಲ್ಲ? ನಮ್ಮನ್ನು ಉಗಿತಾ ಇದ್ದಾರೆ ಯಾರು? ಗೌರ್ನರ್ ಆಫೀಸಲ್ಲಿ ಯಾರೋ ಉಗಿತಾರೆ. ಏನಪ್ಪ ಗೌರ್ನರ್ ಸಿಂಡಿಕೇಟ್ ಮೆಂಬರ್ ದೊಡ್ಡದಾಗೇನು ದುಡ್ಡು ಮಾಡೋಕ್ಕೆ ಹೋಗಿದ್ದಾರೆ, ಏನು ಮಾಡೋಕ್ಕೆ ಹೋಗಿದ್ದಾರೆ ಅಂತ ಕೇಳ್ತಾರೆ. ನಾವು ಅದಕ್ಕೆ ರೆಫರೆನ್ಸ್ ಮಾಡೋಕ್ಕಾಗಲ್ಲ ಮೇಡಮ್. ದಯವಿಟ್ಟು ನೆಕ್ಸ್ಟ್ 1 ವೀಕಲ್ಲೇ ಮೀಟಿಂಗ್ ಕರಿ. ಅದನ್ನು ನಾವು ಅದು ಅಷ್ಟರೊಳಗೆ ನೀವೇನು ಮಾಡ್ತೀರಿ, ಸಬ್ಜೆಕ್ಟ್ ಎಕ್ಸ್ಪರ್ಟು, ಸಿಂಡಿಕೇಟ್ ಮೆಂಬರು, ಅಕಾಡೆಮಿಕ್ ಕೌನ್ಸಿಲ್ ಒಂದು ಕಮಿಟಿ ಮಾಡ್ಕೊಳ್ಳಿ, ಒಂದು ತೀರ್ಮಾನಕ್ಕೆ ಬನ್ನಿ. ಹೇಳಿ ಮೇಡಮ್, ಇದು ಹೇಳಿ ಮೇಡಮ್. ಮೊದಲನೇದು ಒಪ್ಪಿಗೆತ್ತು ನೀವು ಅನೌನ್ಸ್ ಮಾಡಬೇಕು. ಮೊದಲನೇ ಅಜೆಂಡಾ ಇದಕ್ಕೆ ಸಮೇತ ಇದಕ್ಕೆ ಎಲ್ಲೋ ಈಗ ಕಾರ್ಯಸೂಚಿ 1 ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ ಮೇಡಮ್. ಅದು ಸ್ಟ್ಯಾಚ್ಯೂಟನ್ನು ಸರ್ವಾನುಮತ ಎಲ್ಲರಿಗೂ ಒಪ್ಪಿಗೆ ಇದೆ ಸರ್. ಅದರಲ್ಲಿ ಯಾವುದು ಇಲ್ಲ ಅಂತಿಲ್ಲ. ಅದಾಯ್ತು ಸರ್. ಅದು 2ನೇ ಕಾರ್ಯಸೂಚಿ ಈಗ ಚರ್ಚೆ ಆಗ್ತಾ ಇದೆ. ಪರ ವಿರೋಧದ್ದಲ್ಲ, ಎಲ್ಲರಿಗೂ ಈ ಕನ್ಸರ್ನ್ ಕರೆಕ್ಟ್ ಆಗಿದೆ. ಬಟ್ ಏನಂದ್ರೆ ಚಿಕ್ಕಮಗಳೂರು ಹೇಳೋದ್ರಲ್ಲಿ ಒಂದೇ ಒಂದು ಸಮಸ್ಯೆ ಏನು ಬರ್ತದೆ ಅಂದರೆ, ಈಗ ಅಡ್ಮಿಷನ್ನು ಸಮಸ್ಯೆಗಳು ಈಗ ನೀವು ಅಪೂರ್ವ ಕೊಡಲಿಲ್ಲ ಅಂದರೆ ಅರ್ಥ 10ಕ್ಕಿಂತ ಕಡಿಮೆ ಇರೋ ಕ್ಲೋಸನ್ನು ಮುಚ್ಚಿ ಅಂತಲೇ ಅರ್ಥ ಬಂದ್ಬಿಡ್ತದೆ. ಅದನ್ನು ನಾವು ಹೇಳ್ತೀವಿ. ನಮ್ಮ ಕನ್ಸರ್ನ್ ಇರೋದು ಈ ವರ್ಷ ಇನ್ನೂ ನಾವು ಟ್ಯಾಂಜಿಬಲ್ ಆಗಿದ್ದೀವಿ, ಏನೋ ಮಾಡೋಣ, ಮುಂದಿನ ವರ್ಷಕ್ಕೆ ಇಂಪ್ರೂವ್ ಮಾಡೋಣ ಅಂತ. ಅದಕ್ಕೆ 1 ವರ್ಷದ ಮಟ್ಟಿಗೆ ಇದಕ್ಕೆ ದಯಮಾಡಿ ಒಪ್ಪಿಗೆ ಕೊಡಿ ಸರ್. ಈಗ ಸರ್ ಅಡ್ಮಿಷನ್ಗೆ ಈಗ ನೀವು ಹೇಳ್ದಂಗೆ ಈ ಕಮಿಟಿ ಮಾಡಿ ಈಗ ಅಲ್ಲಿ ಮಕ್ಕಳನ್ನ ಬರ್ತಾ ಇದ್ದಾರಾ? ಮೇಡಮ್ ಒಂದು ನಿಮಿಷ ಸರ್, 1 ನಿಮಿಷ. ನೇತ್ರಾವತಿ ಮೇಡಮ್ ಅವರು ಹೇಳಿದರು, ಅದು ತುಂಬ ಜುನೇನದು ವಿಚಾರ. ನಾವು ವಿ ಹ್ಯಾವ್ ಟು ಎನ್ಶೂರ್ ದಿ ಅಟೆಂಡೆನ್ಸ್, ಆಮೇಲೆ ರೆಗ್ಯುಲರ್ ಕ್ಲಾಸ್ ಇದನ್ನು ಅವ್ರು ಅಟೆಂಡ್ ಮಾಡ್ತಿರೋದು, ಆಮೇಲೆ ಎಕ್ಸಾಮಿನೇಷನ್ಸು. ವಿ ಆಲ್ಸೋ ಮಾನಿಟರ್ ಈವನ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್. ಅವ್ರು ಏನು ಬರೆದಿದ್ದಾರೆ ಏನು ಅನ್ನೋದನ್ನು ಬೇಕಾದ್ರೆ ಅದನ್ನು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಹೇಗೆ ನಡೀತೆ ಅಂತೆಲ್ಲ ಮಾಡಿ ಒಂದು ಸ್ವಲ್ಪ ಮುತುವರ್ಜಿ ವಹಿಸೋಣ ಈ ಸಾರಿ. ಯಾಕೆಂದರೆ ಈ ಸಮಸ್ಯೆ ನಮ್ಮ ಕಣ್ಮುಂದೆ ತಂತಿರೋದ್ರಿಂದ, ಮತ್ತು ಎಲ್ಲ ಸಿಂಡಿಕೇಟ್ ಮೆಂಬರ್ಗಳು ಕೂಡ ಅದರಲ್ಲಿ ಆಸಕ್ತರಾಗಿದ್ದಾರೆ. ಅದರಿಂದ ಈ ಸಾರಿ ಈಗ ನೀವು ಮತ್ತೆ ಅದನ್ನು ಪೋಸ್ಟ್ಪೋನ್ ಮಾಡಿ ಮತ್ತೆ ಇದು ಮಾಡಿದರೂ ಕೂಡ ಇವು ಗೇಟ್ ಬೀಳ್ತವೆ. ಅಂದರೆ ಅಡ್ಮಿಷನ್ಗಳನ್ನ ಕಡಿಮೆ ಇರೋಂಥವುಗಳನ್ನ ಕ್ಲೋಸ್ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಅದನ್ನು ತಂದ್ಕೊಳ್ಳೋದು ಬೇಡ. ಈ ವರ್ಷದ 1 ಮಟ್ಟಿಗೆ ಮಾತ್ರ. ಹೌದು. ಬಟ್ ಕೊನೆಗೆ ಬಂದಿದೆ ಮೇಡಮ್, ಈಗೆಲ್ಲ ಕೊನೆಗೆ ಬಂದಿದೆ. ಈಗಲೂ ಎಲ್ಲ ಮಕ್ಕಳದು USMS ಅಲ್ಲೇ ಇಷ್ಟು ಮಕ್ಕಳು USMS ತೋರಿಸ್ತಾ ಇದೆ ಮೇಡಮ್. ಇನ್ನೂ USMS ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಅವ್ರದ್ದು ಮ್ಯಾನ್ಯುಯಲಿ ಮಾಡ್ತಾ ಇದ್ದಾರೆ. ಸೊ ದಟ್ ಆಲ್ಸೋ ವಿ ಕ್ಯಾನ್ ಸಿ ದ ನಂಬರ್ ಇನ್ಕ್ರೀಸ್ ಮೇಡಮ್. ಅದ್ರಲ್ಲಿ ಕೂಡ ಬರುತ್ತೆ. ಅಟ್ಲೀಸ್ಟ್ ಪ್ರವೇಶಾತಿನ ನೀವು ಅನುಮೋದನೆ ಎಲ್ಲರೂ ಕೊಟ್ಟರೆ ಹಾಂ. ಈಗ ಆ ಮಕ್ಕಳು ಈಗ 2 ತಿಂಗಳು ಕ್ಲಾಸಸ್ ಅಂತೆಲ್ಲ ಆದಮೇಲೆ ಆ ಮಕ್ಕಳು ಈಗ ವಾಪಸ್ ನಾವು ನಿಮ್ಮ ಮನೆಗೆ ಹೋಗಿ ನಿಮಗೆ ಈ ಕೋರ್ಸ್ ಇಲ್ಲ ಅಂತ ಹೇಳಲಿಕ್ಕೆ ತುಂಬ ಆಗೋದಿಲ್ಲ ಅಂತ ನಾನು. ಹೌದು ಮೇಡಮ್, ನೀವು ಹೇಳ್ದಂಗೆ ಒಂದಷ್ಟು ಜನ ಮಕ್ಕಳು ರಿಕ್ವೆಷನ್ ಕೊಟ್ಟಿದ್ದಾರೆ ಹಿಸ್ಟ್ರಿಯಿಂದ ಪೊಲಿಟಿಕಲ್ ಸೈನ್ಸ್, ಆಮೇಲೆ ಹಿಸ್ಟ್ರಿಗೂ ನಮ್ಗೆ ಈ ಡೇಟಾ ಕೊಟ್ಟಿದ್ದಾರೆ, ಬಟ್ ಇನ್ನೊಬ್ಬರು ಟೀಚರ್ ಕೊಡ್ತಾರೆ ಕಮ್ಮಿ ಇದೆ ಅಂತ. ಇದೆಲ್ಲ ಇದೆ. ಅದಕ್ಕೆ ಮುಂದಿನ ಕ್ರಮ ಏನು ಅದನ್ನು ತಗೊಳ್ಳೋಣ. ಈಗ ಸರ್ ಹೇಳ್ದಂಗೆ ಅದನ್ನು ಗಣನೆಗೆ ತಗೊಂಡು ಕ್ಲಾಸ್ ಮಾಡ್ತಿದ್ದಾರೆ. ವರ್ಕ್ಲೋಡ್ ತರಿಸಿದ್ದೀವಿ ಸರ್. ವರ್ಕ್ಲೋಡು ಲೆಟರ್ ಕಳಿಸಿ ಅದನ್ನು ತರಿಸಿ ಸರ್. ವರ್ಕ್ಲೋಡು, ಟೀಚರ್ಸ್ ವರ್ಕ್ಲೋಡು, ನಂಬರ್ ಆಫ್ ಗೆಸ್ಟ್ ಫ್ಯಾಕಲ್ಟಿ, ನಂಬರ್ ಆಫ್ ಪರ್ಮನೆಂಟ್ ಫ್ಯಾಕಲ್ಟಿ. ಒಂದೊಂದು ರಿಕ್ವೆಸ್ಟ್ ಅಂದರೆ ಸಿಂಡಿಕೇಟ್ ಮೆಂಬರ್ಗಳ ನೇತೃತ್ವದಲ್ಲಿ ದಯಮಾಡಿ ಈವನ್ ಅಟೆಂಡೆನ್ಸು ಕ್ಲಾಸು ಏನು ನಡೀತೇವೆ ಅನ್ನೋದನ್ನು ಒಂದು ಪರಿಶೀಲಿಸುವ ಒಂದು ಸಮಿತಿನ ಮಾಡಿ, ಒಬ್ಬ ಸಿಂಡಿಕೇಟ್ ಮೆಂಬರ್ನ ಅಧ್ಯಕ್ಷರು ಮಾಡಿ, ಅವರು ಅವಾಗ ಒಂದು ಸೀರಿಯಸ್ನೆಸ್ ಬರುತ್ತೆ. ಚೇರ್ಮನ್ಗಳಿಗೆ ಅವ್ರಿಗೆಲ್ಲ ಸೀರಿಯಸ್ ಬರುತ್ತೆ. ಇಲ್ಲ ಸಿಂಡಿಕೇಟ್ ಈಸ್ ಆಲ್ಸೋ ಲುಕಿಂಗ್ ಇನ್ ಟು ದಿಸ್ ಇಶ್ಯೂಸ್ ಅಂತಾದರೆ ಒಂದು ಸೆನ್ಸಿಟೈಸ್ ಆಗುತ್ತೆ.
ಮತ್ತು ಮಕ್ಕಳಿಗೂ ಒಂದು ಕಾನ್ಫಿಡೆನ್ಸ್. ಸರ್ ಈಗ ಖಂಡಿತ ಆಯ್ತು, ಸರ್, ಖಂಡಿತ ಇದು ಈಗಲೇ ಕಮಿಟಿ ಇಲ್ಲೇ ಮಾಡೋಣ ಸರ್, ಈಗಲೇ ಡಿಸೈಡ್ ಸರ್. ಇಲ್ಲೇನೆ ನಾವು ಈಗಾಗಲೇ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ದೀವಿ, ನಿಮ್ಮದು ವರ್ಕ್ ಲೋಡ್ ಕೊಡಿ, ನಿಮ್ಮದು ಸ್ಟೂಡೆಂಟ್ ಸ್ಟ್ರೆಂತ್ ಕೊಡಿ, ಆಮೇಲೆ ಗೆಸ್ಟ್ ಫ್ಯಾಕಲ್ಟಿ ಅಲೋಕೇಶನ್ಸ್ ಕೊಡಿ, ಎಲ್ಲ ಡೀಟೇಲ್ಸ್ ಕೇಳಿದ್ದೀವಿ ಸರ್. ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟು ಬಂದಿದೆ ಸರ್. ಅಲ್ಲ ಕೊಟ್ಟಿದ್ದೀವಿ ಅಂತ ತಗೊಂಡಿದ್ದೀವಿ ಸರ್. ಈಗ ಎಷ್ಟು ಅಲಾಟ್ಮೆಂಟ್ ಏನಾಗಿದೆ, ಕ್ಲಾಸಸ್ ಕೊಡ್ತಾ ಇದ್ದಾರೆ ಸರ್, ಅದೆಲ್ಲ ಮಾಡಿದ್ದೀವಿ ನಾವು ಈಗಾಗಲೇ. ಆ ಸಮಿತಿ ಒಂದು ನೀವು ಹೇಳ್ದಂಗೆ ಈಗ ಮಾಡಿಬಿಟ್ಟು ನಾವು ಆ ಸಮಿತಿ ಪ್ರಕಾರ ಆ ಸಮಿತಿ ಅವರೇ ಅದು ರೆಸ್ಪಾನ್ಸಿಬಲ್ ಆಗ್ತಾರೆ, ಅವೆಲ್ಲ ನೋಡಲಿಕ್ಕೆ, ಮಾನಿಟರ್ ಮಾಡಲಿಕ್ಕೆ, ಕ್ಲಾಸಸ್ ಏನು ಬರ್ತಾ ಇದ್ದಾರಾ, ಫಸ್ಟ್ ಆಫ್ ಆಲ್ ಗೆಸ್ಟ್ ಫ್ಯಾಕಲ್ಟಿ ಮತ್ತು ಫ್ಯಾಕಲ್ಟಿ ಪರ್ಮನೆಂಟ್ ಫ್ಯಾಕಲ್ಟಿ ಸ್ಟ್ರೆಂತ್ ಏನಿದೆ, ಅವ್ರದ್ದು ಏನು ಅಲೋಟೇಷನ್ಸ್ ಏನಿದೆ ಅಂತ ಅದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಒಂದು ಸಮಿತಿ ಅಂತ ನಾವು ಏನೆಲ್ಲ ಒಪ್ಪಿಗೆ ಕೇಳಿದ್ದೀರಾ. ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ನನ್ನ ಅನುಭವಕ್ಕೆ ಬಂದಿರೋದು ಏನಂದರೆ, ಈಗ ಅವರು ಇದು ವಿಶ್ವವಿದ್ಯಾನಿಲಯದವರೆಗೆ ನಾವು ಕೆಲಸ ಮಾಡ್ತಾ ಇದ್ರು ಕೂಡ ಅಲ್ಲಿ ಹೋಮ್ ಸೈನ್ಸಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅದು ಸಮಸ್ಯೆ ಇದು ಸಮಸ್ಯೆ ಅಂತೆಲ್ಲ ಹೇಳಿ ತರಗತಿಗಳಲ್ಲಿ ಈ ಥರದ ಸಮಸ್ಯೆಗಳಾಗ್ತವೆ. ಈಗ ಸಿಂಡಿಕೇಟ್ ಮೆಂಬರ್ಸ್ ಇಂಥವರು ಕರೆದು ಯಾಕೆ ನೀವು ಮಾಡ್ತಾ ಇಲ್ಲ, ಇದು ಯೂನಿವರ್ಸಿಟಿ ಎಲ್ಲ ಕಡೆ ಮಾಡಬೇಕು ಅಂತ ಒಂದು ಸಾರಿ ಮಾತಾಡೋಕೆ ಶುರು ಮಾಡಿದ್ರೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಹೋಗುತ್ತೆ. ಒಂದು ಕ್ವಾಲಿಟಿ ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ರೂವ್. ಖಂಡಿತ ಸರ್, ಖಂಡಿತ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡೋಣ. ಈಗ ನೇತ್ರಾವತಿ ಸರ್ ಒಬ್ಬ ಸಿಂಡಿಕೇಟ್ ಮೆಂಬರು ಒಬ್ರು ಅದಕ್ಕೆ ಇದಾಗಲಿ. ಈಗ ನಾನು ವಾಣಿಶ್ರೀ ಒಳಗಿನವರಾದ್ರಿಂದ ನಾವೇನೇ ನಾವು ಮಾತಾಡಿದ್ರೆ ನಾವೇನಿದ್ರೆ ನಮ್ಗೆ ಆಕ್ಚುಲಿ ಹ್ಯಾವ್ ವಿಶ್ವವಿದ್ಯಾಲಯದಲ್ಲೇ ನೀವು ಟೀಚಿಂಗ್ ಫ್ಯಾಕಲ್ಟಿ ಆಗಿರೋದ್ರಿಂದ ನಮ್ಮನ್ನು ಬಿಟ್ಟು ನಾನು ಪ್ರಪೋಸ್ ಮಾಡ್ತಿರೋದು ಇದನ್ನು ಐಡೆಂಟಿಫೈ ಮಾಡಿದ ನೇತ್ರಾವತಿ ಆದ್ರಿಂದ ಮತ್ತು ಇದು ಮಹಿಳಾ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ನೇತ್ರಾವತಿ ಅವ್ರನ್ನ ಚೇರ್ಮನ್ಶಿಪ್ ಅಲ್ಲಿ ಒಂದು ಕಮಿಟಿ ಮಾಡೋಣ. ನಾವು ಅದನ್ನ ಅವ್ರನ್ನ ಲೆಟ್ ದಮ್ ಲುಕ್ ಇನ್ ಟು ಇಟ್. ಅವ್ರಿಗೊಂದು ಟೈಮ್ ಟೇಬಲ್ ಹಾಕಿ, ಇವತ್ತು ಸ್ಕೂಲ್ ಆಫ್ ಹ್ಯುಮ್ಯಾನಿಟೀಸ್, ಇನ್ನೊಂದು ಸಾರಿ ಸ್ಕೂಲ್ ಆಫ್ ಹೋಮ್ ಸೈನ್ಸ್, ಮತ್ತೊಂದು ದಿವಸ ಸ್ಕೂಲ್ ಆಫ್ ಸೈನ್ಸ್, ಅವ್ರ ಎಲ್ಲ ಹೆಡ್ಸ್ ಬಂದು ಆ ಕಮಿಟಿ ಮುಂದೆ ಅವರು ಪ್ರೆಸೆಂಟ್ ಮಾಡಿ ಏನು ಪ್ರಾಬ್ಲಮ್ಸ್ ಹೇಳ್ಕೊಳ್ಳಿ. ಅವ್ರನ್ನ ತಪ್ಪಿಡಿಯೋದಕ್ಕೆಲ್ಲ ಇದು ಮಾಡ್ತಿರೋದು. ವಾಟ್ ಈಸ್ ದಿ ರಿಯಲ್ ಪ್ರಾಬ್ಲಮ್ ಹ್ಯಾಪನಿಂಗ್ ಇನ್ ದ ಡಿಪಾರ್ಟ್ಮೆಂಟ್? ಖಂಡಿತ ಸರ್, ಖಂಡಿತ. ಈ ಒಂಥರ ವಾಚ್ಡ್ ಆಗ್ತಾರ, ಅವಾಗ ನಮಗೆ ಅವ್ರಿಗೆ ಗೊತ್ತಾಗ್ತದೆ ಕಮಿಟಿಗೆ ಇದು ವಿದ್ಯಾರ್ಥಿಗಳ ಸಮಸ್ಯೆನಾ ಅಥವಾ ಇದಕ್ಕೆ ಇವನ್ ಟೀಚರ್ಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಅಥವಾ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇದೆಯಾ, ಇವೆಲ್ಲ ತಿಳಿತವೆ. ಒಂದು ಸ್ಟ್ರಾಂಗ್ ಆದಂಥ ಮೆಸೇಜು ಆಚೆ ಹೋಗುತ್ತೆ. ಎಲ್ಲ ಫ್ಯಾಕಲ್ಟಿಗಳು ಅದು ಹೋಗುತ್ತೆ. ಈ ಸಮಿತಿಯನ್ನು ಇದು 1.5 ವರ್ಷದಿಂದ ನಾನು ನೇತ್ರ ಮೇಡಮನ್ನು ಫಸ್ಟು ಸಿಂಡಿಕೇಟೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಏನು ಗೊತ್ತಾ, ಇಲ್ಲಿ ಸ್ಟೂಡೆಂಟ್ ಎಷ್ಟಿದ್ದಾರೆ, ಇಲ್ಲಿ ಫೀಸ್ಗಳೆಷ್ಟು, ಯಾಕೆ ಜಾಸ್ತಿ ಮಾಡ್ತಾರೆ, ಇವೆಲ್ಲವನ್ನೂ ಮಾಡ್ತಾಯಿದ್ವಿ. ಸೊ ಅದರಿಂದ ಸರ್, ಸಾರಿ ಟು ಇಂಟ್ರಪ್ಟ್. ನಾವಿಬ್ಬರು ಕಳೆದ 1.5 ವರ್ಷದಿಂದ ಹೋರಾಟ ಮಾಡಿದ್ದೀವಿ. ಇವಾಗ ನಾರಾಯಣ ಸ್ವಾಮಿ ಸರ್ ಹೇಳ್ದಂಗೆ ನಾವು ಹಿಂದಕ್ಕೆ ಹೋಗಿ ಏನು ಸರಿ ಮಾಡೋಕ್ಕಾಗಲ್ಲ, ಮುಂದೆ ಹೋಗ್ತಾ ಇದ್ದೇನೆ ಸರಿ ಮಾಡ್ಕೊಂಡು ಹೋಗ್ಬೇಕಾಗಿರೋ ದೃಷ್ಟಿಯಿಂದ. ಮತ್ತು ಅಕಾಡೆಮಿಕ್ ಕೌನ್ಸಿಲಲ್ಲಿ ಏನು ವಿಷಯಗಳು ಬಂದಿದೆ, ಈ ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟಿಂದ ಹಿಡಿದು ಅಡ್ಮಿಷನ್ಸ್ಗೆ ಹೆಲ್ಪ್ ಆಗೋ ಥರ ಎಲ್ಲವನ್ನು ಸರಿ ಮಾಡುವ ದೃಷ್ಟಿಯಿಂದ ನಾವು ಕೆಲಸ ಮಾಡೋಣ ಅಂಥೇಳಿ ಒಂದು ನಿರ್ಣಯ ತಗೊಂಡಿರೋದ್ರಿಂದ, ಹಾಗೆ ಒಂದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್, ಈಗ ಒಂದು ಸತಿ ನಾವು ಕ್ಲೋಸ್ ಮಾಡಿ ಮತ್ತೆ ಅದನ್ನು ಓಪನ್ ಮಾಡೋಕ್ಕಾಗ್ದಾರ ಆ ಥರ ಕಾನ್ಸಿಕ್ವೆನ್ಸಸ್ಗೆ ಸಿಗಾಕೊಳ್ದಿರೋ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ, ಈಗ ಸದ್ಯಕ್ಕೆ 1 ವರ್ಷಕ್ಕೆ ಈಗೇನು ಅಡ್ಮಿಷನ್ಸ್ ನಡೀತಿದೆ ಅದಕ್ಕೆ ಒಪ್ಪಿಗೆ ಕೊಡೋಣ. ಬಟ್ ಇಲ್ಲ ಅಲ್ಲಲ್ಲ, ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ ಸರ್, ಇದಕ್ಕೆ ಒಪ್ಪಿಗೆ ಇದೆ, ಪ್ರಶ್ನೆ ಇಲ್ಲ. ಆದರೆ ನಿಮಗೆ ಇವಾಗ ನಿಮ್ಮೇನು ಗವರ್ನರ್ ನಾವು ಮಾಡಿಬಿಟ್ಟಿದ್ದೀವಿ, ಅದನ್ನು ಡಿಸಿಷನ್ ಮೇಕಿಂಗ್ ಆಗೋಗಿದೆ, ಅಲ್ಲಿಂದ ನಮಗೆ ಆರ್ಡರ್ ಬಂದಿದೆ ಅಂತ ಹೇಳಿದ್ರಿ, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನೀವು ಇಬ್ಬರು ಸೇರಿ ಇಲ್ಲಿಂದ ಒಳ್ಳೆ ಕಮ್ಯುನಿಕೇಷನ್ ನಾವು ಏನು ಮಾಡಬೇಕೋ ಅದನ್ನು ಮಾಡಿ ಕರೆಕ್ಟಾಗಿ ಅದಕ್ಕೊಂದು ಇದನ್ನು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ನ ತಗೊಂಡು ನಾವು ಮುಂದುವರಿಯೋಣ. ಈ ಬ್ಯಾಚಿಂದ ಮಾತ್ರ ಮೇಡಮ್, ಹಿಂದೊಂದು ಸರ್ಕಾರ ನಮ್ಮ ಗವರ್ನರ್ ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡೋಣ. ಇದು ಮುಂದೊಂದು ಮಾತ್ರ ಮಾಡುವ ದೃಷ್ಟಿಯಿಂದ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಈ ಒಪ್ಪಿಗೆನ ಸಮ್ಮತಿಯನ್ನು ಸೂಚಿಸ್ತೀನಿ. ಮೇಡಮ್, ಈಗ 6 ಸ್ಕೂಲ್ ಇದೆ, 6 ಸ್ಕೂಲ್ಗೆ ಮೇಡಮ್ ಒಂದು 3ಕ್ಕೆ ಅಧ್ಯಕ್ಷರು ಮಾಡಿ, ಇನ್ನು 3ಕ್ಕೆ ಇವ್ರನ್ನ ಅಧ್ಯಕ್ಷರು ಮಾಡಿ, ಮೆಂಬರ್ಗಳನ್ನ ಮಾಡಿ ಇದನ್ನು ಕೊಟ್ಬಿಡಿ ಮೇಡಮ್. ಎಲ್ಲನೂ ಪರಿಶೀಲಿಸಲಿ ಮೇಡಮ್. ಮೇಡಮ್, ಈಗ ನೀವು 3 ಸ್ಕೂಲ್ ತಗೊಳ್ಳಿ, ಇವರು ಯಾಕಂದರೆ ಎಲ್ಲ ಒಬ್ಬರದೇ, ನೀವು 3 ಸ್ಕೂಲ್ಗೆ ಅಧ್ಯಕ್ಷರಾಗಿ, ನೀವು ಉಳಿದಿದ್ದಕ್ಕೆ ಮೆಂಬರ್ ಆಗಿ, ಇವ್ರು 3 ಸ್ಕೂಲ್ಗೆ ಅಧ್ಯಕ್ಷರಾಗಲಿ, ಉಳಿದಿದ್ದಕ್ಕೆ ಮೆಂಬರ್ ಆಗಿ ಮೇಡಮ್. ಇವರೆಲ್ಲ ಇಬ್ಬರು ನಾವೊಂದು ಯಾಕೆ ಮೇಡಮ್ ಚಿಕ್ಕಮುನಿಯಪ್ಪನವ್ರು ಬೇಡ ಅಂತ ಅರ್ಥ. ಇದು ವಿಮೆನ್ಸ್ ಯೂನಿವರ್ಸಿಟಿ ಇಲ್ಲಿ ಸರ್, ಅಲ್ಲಲ್ಲ, ಒಂದು ನಿಮಿಷ ಸರ್, ನನ್ನ ಮತ್ತೆ ಒಂದು ನಿಮಿಷ ಕೇಳಿ ಸರ್. ನಾನು ಹೇಳಿದ್ರಲ್ಲಿ
ಚಿಕ್ಕಮುನಿಯಪ್ಪನವರು ಮತ್ತು ನೇತ್ರಾವತಿಯವ್ರನ್ನ ನಾನು ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ. ಚಿಕ್ಕಮುನಿಯಪ್ಪನವರು ಕೂಡ ಆ ಸಮಿತಿಯಲ್ಲಿ ಮೆಂಬರ್ ಆಗಿರ್ತಾರೆ. ನೇತ್ರಾವತಿಯವರು ಯಾಕೆ ಹೆಸರು ಹೇಳಿದೆ ಇದು ವಿಮೆನ್ಸ್ ಯೂನಿವರ್ಸಿಟಿಯಿಂದ ಮತ್ತು ಈಗಾಗಲೇ ವಿಮೆನ್ ಇವರೆಲ್ಲ ಕಮಿಷನವರೆಲ್ಲ ಬರ್ತಾ ಇದ್ದಾರೆ. ಈ ಥರದ ಅವರು ಟೀಚರ್ಸ್ ಜೊತೆ ಮಾತಾಡಬೇಕು, ಈ ಮಕ್ಕಳ ಜೊತೆ ಮಾತಾಡಬೇಕು. ಅವಾಗ ಒಬ್ಬ ಹೆಣ್ಮಗಳಿದ್ರೆ ಅನೇಕ ಪ್ರಾಬ್ಲಮ್ಗಳು ಸಾಲ್ವ್ ನಾನು ಆಗ್ತವೆ. ಹೇಳ್ತಾ ಇರೋದು ಈಗ ಅವ್ರು 3 ಅಧ್ಯಕ್ಷರಾಗಿ 3 ಸ್ಕೂಲ್ಗೆ ಒಬ್ರು ಅಲ್ಲ ಅಸೆಸ್ಮೆಂಟ್ ಗೊತ್ತಾಗಲ್ಲ. ಈಗ 3 ಸ್ಕೂಲಲ್ಲಿ ಏನಾಯ್ತು, ಈ ಸ್ಕೂಲ್ ಯೂನಿವರ್ಸಿಟಿಯ ಕಂಪ್ಲೀಟ್ ಒಂದು ಪಿಕ್ಚರ್ ಬರಬೇಕಾದ್ರೆ ಒಂದು ಸಮಿತಿ ಇದನ್ನು ಅಡ್ರೆಸ್ ಮಾಡಬೇಕು. ನಾರಾಯಣಸ್ವಾಮಿ ಸರ್, ದಯವಿಟ್ಟು ಕ್ಷಮಿಸಿ, ನೀವು ಹೇಳತಕ್ಕಂಥ ಹೇಳಿಕೆ ಮತ್ತು ಸಲಹೆ ತುಂಬ ಸೂಕ್ತವಾಗಿದೆ. ನನಗೂ ಒಪ್ಪಿಗೆ ಇದೆ. ಹೆಣ್ಮಕ್ಳು ವಿಶ್ವವಿದ್ಯಾಲಯದಲ್ಲಿ ನೇತ್ರ ಮಾಡೋದು ನಮಗೂ ಇಷ್ಟ ಇದೆ. ಫೈನಾನ್ಸ್ ಕಮಿಟಿ ಬಂದಾಗ ಮೇಡಮ್ ಹಾಗೆ ಅಂತಲೂ ಹೇಳಿದ್ವಿ, ಯಾಕಂದ್ರೆ ಅವರು ನಮ್ಮ ಅಕ್ಕ ತಂಗಿರಲ್ಲೊಬ್ಬರು. ಆದರೆ ಈಗ 6 ಕಾಲೇಜಲ್ಲಿರೋದ್ರಿಂದ ಅವ್ರನ್ನೊಂದು ಕಮಿಟಿ ಮಾಡ್ಕೊಳ್ಳಿ, ನನ್ನೊಂದು ಕಮಿಟಿ ಮಾಡಿ, ಇಲ್ಲ ನಿಮ್ದಾದ್ರು ಕಮಿಟಿ ಮಾಡಿ. ಎಲ್ಲ ಸ್ಕೂಲ್ಸಲ್ಲೂ ನೀವು ನೋಡಿ ಅಂತ ನನ್ನ ಮಾತಾಡ್ತಾ ಮೇಡಮ್, ಇದು ನೀವು ಒಂದು ದಿವಸ ಬಿಟ್ಟು, ಯಾಕೆಂದರೆ ಈ ಕ್ವಾಲಿಟಿಯನ್ನು ಹೆಂಗೆ ಎನ್ಶೂರ್ ಮಾಡ್ತೀರಾ? ಒಬ್ಬೊಬ್ಬರು ಒಂದೊಂದು ಕಮಿಟಿಗೆ ಒಂದೊಂದು ಇನ್ಫಾರ್ಮೇಷನ್ ಸಿಕ್ಕರೆ ಅವರಿಗೆ, ಈಗ ನೇತ್ರಾ ಮೇಡಮ್ನವರು ಹೋಮ್ ಸೈನ್ಸ್ ನೋಡಿದ್ರು, ನಾವು ಇಲ್ಲಿ ಚಿಕ್ಕಮುನಿಯಪ್ಪನವರು ಹ್ಯುಮ್ಯಾನಿಟೀಸ್ ನೋಡಿದ್ರು ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಪ್ರಾಬ್ಲಮ್ಗಳು ಏನು ಕಾಮನ್ ಅಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಇವ್ರಿಗೆ ಅದರಿಂದ ಒಬ್ಬರೇ ಅಂದರೆ ಇಬ್ಬರು ಇದ್ದು ಅವ್ರ ಜೊತೆಗೆ ಇನ್ನೂ ಅಕಾಡೆಮಿಕ್ ಕೌನ್ಸಿಲಿಂದ ಒಂದು 2 ಮೆಂಬರ್ಸನ್ನು ಕೊಡಿ. ನಮ್ಮ ಸಿಂಡಿಕೇಟಿಂದ ಇರೋರು ಮೆಂಬರ್ಗಳು ನಾವು ಮೆಂಬರ್ಗಳಾಗಿರ್ತೀವಿ. ಬಟ್ ಅಧ್ಯಕ್ಷರು ಅವರು ಅಂತಿದ್ರೆ ನಾವು ಅವಾಗ ಸಬ್ಜೆಕ್ಟ್ ಅಂದರೆ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ ಅಂತ ಅರ್ಥ. ಇಲ್ಲ ಅಂತಂದರೆ ಇನ್ಫಾರ್ಮೇಷನ್ ದೃಷ್ಟಿಯಿಂದ ಇವುಗಳು ಬೇಕಂದ್ರೆ ನಾವಿದ್ದು ಅವ್ರಿಗೆ ಸಹಾಯ ಮಾಡ್ತೀವಿ. ಅದನ್ನ ಹೇಗೆ ಈಗ ನಾವೇನು ನಾವು ಹೇಳ್ತಾ ಇದ್ದೀನಲ್ಲ, ಇದ್ರ ಉದ್ದೇಶ ಯಾರನ್ನು ಶಿಕ್ಷೆಗೆ ಗುರಿಪಡಿಸಬೇಕು, ತಪ್ಪಿಡಬೇಕು ಅಂತಲ್ಲ. ಹೇಗೆ ವಿಶ್ವವಿದ್ಯಾನಿಲಯದ ಗುಣವನ್ನು ನಾವು ಹೆಚ್ಚು ಮಾಡಬೇಕು, ಹೇಗೆ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಇವರಿಬ್ಬರು ಇರ್ತಾರೆ. ನಾವು ಸೇರಿಸಿ, ಯಾಕೆಂದ್ರೆ ನಮ್ಮ ಅಧಿಕಾರ ವರ್ಗದಲ್ಲಿರೋದ್ರಿಂದ ಅವ್ರಿಗೆ ಈ ಕಮಿಟಿಗಳಿಗೆ ಬರೋಕ್ಕೆ ಸಾಧ್ಯ ಆಗುತ್ತೋ ಇಲ್ಲ, ಇವರಿಗೆ ಹೈಯರ್ ಎಜುಕೇಷನಿಂದ ಮತ್ತು ಇವರಿಂದ ಕುಮಾರಸ್ವಾಮಿಯಿಂದ ಅಲ್ಲ ಸರ್. ನಾನು ಹೇಳಿದೆ ಅವ್ರ ಅಭಿಪ್ರಾಯ ಕೇಳ್ತಿದ್ದೀನಿ ಸರ್. ನಾನು ಅವರ ಅಭಿಪ್ರಾಯ ಈ ಕಮಿಟಿಗೆ ಈ ಥರ ನೀವು ಸದಸ್ಯರಾಗಿ ಬಂದು ಇದನ್ನು ಪರಿಶೀಲನೆ ಮಾಡೋಕ್ಕೆ ಬರೋಕ್ಕಾಗುತ್ತಾ ಅಂತ ಅವರೇ ಇದ್ದಾರಲ್ಲ, ಅವ್ರನ್ನ ರೆಪ್ರೆಸೆಂಟ್ ಮಾಡೋದೇನು, ಅವ್ರನ್ನೇ ನೀವು ಸಾಧ್ಯನಾ ಇದು ಅಂತ ಕೇಳ್ತಾ ಇದ್ದೀನಿ. ಆದ್ದರಿಂದ ಅದನ್ನು ಅಕೌಂಟಿಂಗ್ ಕೌನ್ಸಿಲ್ ಮಾಡಿ. ಸರ್ ಒಂದು ಸೆಕೆಂಡ್ ನಾರಾಯಣಸ್ವಾಮಿ, ಈಗ ನಾವೆಷ್ಟು ಸಿಂಡಿಕೇಟ್ ಬಾಡಿನೋ ಅವರು ಕೂಡ ಅತ್ಯುನ್ನತವಾದ ಸ್ಥಾನದಲ್ಲಿರೋ ಅವರು ಕೂಡ ಬಾಡಿನೇ. ಕೆಲವೊಂದು ಸಂದರ್ಭಗಳಲ್ಲಿ ಬಂದಿಲ್ಲ, ಅವ್ರು ನಂಗೆ ಮೆಸೇಜ್ ಮಾಡ್ತಾರೆ, ನೀವು ನೋಡ್ಕೊಂಬನ್ನಿ ಆ ವಿಚಾರ ನಮ್ಗೆ ಹೇಳಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ಅವರು ಕೂಡ ಪ್ರಾಮುಖ್ಯತೆಯೇ. ಯಾಕಂದರೆ ಸಿಂಡಿಕೇಟಲ್ಲಿ ಹೈಯರ್ ಎಜುಕೇಷನ್ ಎಷ್ಟು ಮುಖ್ಯನೋ, ನಾವೆಷ್ಟು ಮುಖ್ಯನೋ, ನಮಗಿಂತ ಹೆಚ್ಚಿನ ಮುಖ್ಯವಾಗಿರೋ ಯಾವುದೇ ವಿಶ್ವವಿದ್ಯಾಲಯ ಏನೇ ಆಗಿದ್ರು ಕೂಡ ಇಬ್ಬರು ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಳ್ತಾರೆ. ಇಂಥ ಟೈಮಲ್ಲಿ ಬರ್ಬೇಕು ಸರ್ ಅಂದಾಗ, ಇಲ್ಲ ಅಂದರೆ ಇನ್ನೊಬ್ಬರು ರೆಫರ್ ಮಾಡ್ತಾರೆ ಅಥವಾ ಏನೋ ಮೆಸೇಜ್ ಪಾಸ್ ಮಾಡ್ತಾರೆ ಅಲ್ವ ಸರ್. ಅದಕ್ಕೆ ಅವ್ರು ಕಂಪಲ್ಸರಿ ಇರಲೇಬೇಕಾಗುತ್ತೆ ಮೇಡಮ್. ಹಿಂಗೂ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾಯಿದ್ರು. ಆ ಕಮಿಟಿಲಿ ಅದು ನೀವು ಡಿಸ್ಕಸ್ ಮಾಡಿದಾಗ ಸರ್ಕಾರದಿಂದ ಹಾಕಿ ನಾವು ಡೇಟ್ ಫಿಕ್ಸ್ ಮಾಡಿ ನಾವು ಬರ್ತೀವಿ. ಅಥವಾ ಡೇಟ್ ವೇರಿಯೇಷನ್ ಆದ ಇಂದ ಟೈಮ್ ಚೇಂಜ್ ಮಾಡ್ಕೊಳ್ಳೋಣ, ಬೆಳಗ್ಗೆ ಮಧ್ಯಾಹ್ನ ಅಂತ ವೇರಿಯೇಷನ್ ಮಾಡಿ ಬರೋಣ. ಏನು ಮಿನಿಮಮ್ 1 ಅವರ್ ಅಷ್ಟು ಇರುತ್ತಲ್ಲ, ಅದ್ರ ಮೇಲೆ ಮಾಡ್ಬೋದು. ಅಂತಂದರೆ ಜಾಸ್ತಿ ಆಗುತ್ತೆ. ನಮ್ಮ ಇದು ಬೇರೆ ಯೂನಿವರ್ಸಿಟಿಗಳ ಥರ ಅಲ್ಲ ಅಷ್ಟೇ. ಯಾವುದೋ ಒಂದು ಟೈಮಿಂಗ್ಸ್ ವೇರಿಯೇಷನ್ ಮಾಡ್ಕೊಂಡು ಮಾಡ್ಬೋದು. ಅಂದರೆ ಅವರು ಬರ್ತಾರೆ ಅಂದರೆ ಅದಕ್ಕಿಂತ ಸಂತೋಷ ಸಂಗತಿ ಇಲ್ಲ. ಅದಕ್ಕೆ ಪಾಸಿಬಿಲಿಟಿ ಕೇಳ್ತಾ ಇದೆ, ಯಾಕೆಂದರೆ ಅವ್ರು ತುಂಬ ಒತ್ತಡದ ಕೆಲಸದಲ್ಲಿ ಇರ್ತಾರೆ, ಸಾಧ್ಯವಾಗಿದೆ ಸರ್. ನಾನು ಅವ್ರನ್ನ ಬೇಡ ಅಂತ ಹೇಳಿಲ್ಲ ಸರ್, ನನ್ನ ಮಾತ್ರ ತಪ್ಪಾಗಿ ತಿಳ್ಬೇಡಿ. ಅಲ್ಲ, ನಾನು ಅವ್ರು ಇದು ಕುಡಿದು ಬೇಡ ಅಂತ ನನ್ನ ಅಭಿಪ್ರಾಯ ಬರಲಿಲ್ಲ. ಅವ್ರು ಸಾಧ್ಯವೇ ಅಂತ ಕೇಳ್ತಾ ಇದ್ದೀವಿ. ಅಂದರೆ ಸಮಿತಿ ಸದಸ್ಯರಾಗಿಟ್ಕೊಂಡು ಅವೈಲೇಬಲ್ ಆಗಿಲ್ಲ ಅಂತಂದರೆ ನಿಮ್ಗೆ ಏನು ಸಮಿತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನ ಅಪ್ಡೇಟು ನಮ್ಮ ಚೇರ್ಮನ್ ಅಂತ ಯಾರು ಮಾಡಿರ್ತಾರೆ ಅವರು ಮಾಡ್ತಾರೆ. ಆಯಿತು. ಈಗ ಬರೀ ಇದಕ್ಕೆ ಅಕಾಡೆಮಿಕ್ ಎಜುಕೇಷನ್ಗೆ ಮಾತ್ರ ಕಮಿಟಿ ಅಲ್ಲ, ಇಲ್ಲಿ ನಡೆಯುವಂಥ ವಿದ್ಯಾರ್ಥಿ ನಿಲಯಗಳಲ್ಲಿ ಸರಿಯಾದ ಊಟದ ವ್ಯವಸ್ಥೆ, ಸ್ವಚ್ಛತೆ ಮತ್ತು ಅವ್ರಿಗೆ ಉಳ್ಕೊಳ್ಳೋಕ್ಕೆ ಒಂದು ಭದ್ರತೆ, ಹೆಣ್ಮಕ್ಳಿಗಾಗಿ
ಸರಿಯಾಗಿಲ್ಲ ಅಂತ ಒಂದು ಸ್ವಲ್ಪ ಕೆಲವೊಂದು ಸಾರ್ವಜನಿಕ ದೂರುಗಳು ಐತಿ. ಅದನ್ನು ಸೇರಿಕೊಂಡು ಒಳಗೊಂಡಂತೆ ಎಲ್ಲ ವಿಷಯಗಳಿಗೂ ಒಳಗೊಂಡಂತೆ ಒಂದು ಸಮಿತಿ ಮಾಡಬೇಕು. ನಾವು ಯಾವಾಗಲೂ ಬರ್ತೀವಿ. ನಾವು ಇದು ಸರ್ಕಾರದ ಕೆಲಸ. ನಾವು ಅಲ್ಲಿ ಮಾಡೋದು ಸರ್ಕಾರ ಕೆಲಸ, ಇಲ್ಲಿ ಸಜೆಷನ್ ಕೊಡೋದು ಸರ್ಕಾರ ಕೆಲಸ. ನಾವು ಬರ್ತೀವಿ, ನಮ್ಮದು ಒಮ್ಮತದ ಅಭಿಪ್ರಾಯ ಐತೆ. ಕಮಿಟಿ ಮಾಡಿರಿ, ಅದು ಎಲ್ಲ ಇದು ಒಂದು ಮಾದರಿಯ ವಿಶ್ವವಿದ್ಯಾನಿಲಯ ಆಗಬೇಕು. ಈಗ 1 ವರ್ಷ ಆಯಿತು, ಇದು ಸಿಂಡಿಕೇಟ್ ಆಗಿ ರಚನೆ ಆಗಿದ್ದಿಲ್ಲ, ಅದೆಲ್ಲ ಆಗಿಬಿಟ್ಟು ಈಗ ನಾವು ಕಾಲು ಇಡ್ತಿದ್ದೀವಿ. ಇನ್ನು ಮುಂದಾದ್ರೂ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಗಲಿ ಅಂತ ನನ್ನ ಅಭಿಪ್ರಾಯ. ರೂಲ್ಸನ್ನು ಪಾಲನೆ ಮಾಡೋಣ. ಏನಿಲ್ಲ ಅಂದರೂ ಗೌರ್ಮೆಂಟು ಇದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ, ಅವ್ರನ್ನ ಕನ್ಸಲ್ಟ್ ಮಾಡೋಣ, ಗವರ್ನರ್ ಕನ್ಸಲ್ಟ್ ಮಾಡೋಣ. ಒಟ್ಟು ಮಕ್ಕಳಿಗೆ ಅದು ನಾವು ಒಳ್ಳೆಯ ಶಿಕ್ಷಣ ಕೊಡಬೇಕು, ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಸಂದೇಶ ರವಾನೆ ಆಗಬೇಕು. ಇನ್ನು ಮುಂದಾದ್ರೂ ಈ ಥರ ಆಗಲಂತ ನಾನು ಈ ಕಮಿಟಿ ಮುಂದೆ ಹೇಳ ಬಯಸುತ್ತೇನೆ. ನಾನು ಅದನ್ನೇ ಹೇಳಿದೆ. ಈಗ ಕಮಿಟಿಗಳು ಮಾಡೋ ವಿಷಯದಲ್ಲಿ ಮೇಡಮ್ ಅವ್ರು ಹೇಳಿದ್ರು, ವಾರ್ಡನ್ ಮೇಡಮ್ ಹೇಳಿದ್ರು, ಎಲ್ಲರೂ ನಾವು ಹೇಳ್ತಾ ಇದ್ದೀವಿ. ಈ ಕಮಿಟಿ ವಿಚಾರದಲ್ಲಿ ಫೈನಾನ್ಸ್ ಕಮಿಟಿ, ಪರ್ಚೇಸಿಂಗ್ ಕಮಿಟಿ, ವರ್ಕ್ ಕಮಿಟಿ ಅಂತ ಕಮಿಟಿಗಳಿದೆ. ಈ ಈ ಈ ಈ ವಿಷಯ ಇಲ್ಲೇ ಮುಗಿಸ್ಬಿಡೋಣ. ಇದು ಬರೀ ಅಡ್ಮಿಷನ್ ಪ್ರಾಸೆಸ್ ಮಾತ್ರ ಮಾತಾಡ್ತಾ ಇದ್ದೀವಿ. ನೀವು ಹೇಳ್ತಾರೆ ವರ್ಕ್ಸ್ ಕಮಿಟಿ, ಪರ್ಚೇಸ್ ಕಮಿಟಿ, ನೆಕ್ಸ್ಟ್ ಕಾರ್ಯಸೂಚಿ 5. ಸರ್ ಇದು ಏನು ಮೇಡಮ್ ನೇತ್ರಾವತಿ ಹೇಳಿದರು, ಅಡ್ಮಿಷನ್ಗಳಿಗೂ ಮತ್ತು ಇಲ್ಲಿನ ಪಾಠ ಪ್ರವಚನಗಳಿಗೂ ಪರೀಕ್ಷೆಗೂ ಇವುಗಳಿಗೆಲ್ಲ ಇಂಟರ್ಲಿಂಕ್ಸ್ ಇದೆ. ಅದನ್ನು ನಾವು ಮಾನಿಟರ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಈಗ ಅದನ್ನು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಕಮಿಟಿ ಮಾಡಿದ್ದೀನಿ. ನಾವು ಕೇಳೋಂಗಾದರೆ ಯಾರು ಸಿಂಡಿಕೇಟ್ ಮೆಂಬರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ ಅಂತ ಒಬ್ಬ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ನ ಕರೆದು ಏನು ರೀ ಅಟೆಂಡೆನ್ಸು, ಇದು ಯಾಕೆ ಹಿಂಗೆ ಬರ್ತಿದೆ, ಈ ಹುಡುಗಿ ಯಾಕೆ ಬರ್ತಾ ಇಲ್ಲ ಅಂತ ತಂದಿಡಿ ಅಂದರೆ ಇವ್ರ ಮುಂದೆ ನಿಮ್ಮ ಮುಂದೆ ಡಾಕ್ಯುಮೆಂಟ್ಸ್ ಇಡ್ತಾರೆ. ಈ ನೋಡಿ ಕೊಟ್ಟವರಲ್ಲ ನೇತ್ರಾವತಿ ಮೇಡಮ್ ಅವ್ರಿಗೆ ಆ ಥರ ಇಡ್ತಾರೆ. ಹಾಗೆ ನಾವು ನೋಟಿಸ್ ಮಾಡ್ಬೋದು, ಈ ಪೇರೆಂಟ್ಸನ್ನು ಕರೆಸಿ ಈ ಮಗು ಯಾಕೆ ಬರ್ತಾ ಇಲ್ಲ, ಬರ್ತಾಳಾ ಬರಲ್ವಾ, ಯಾಕೆ ಜೀವನ ರೀಸನ್ ಗೊತ್ತಾಗುತ್ತೆ. ಅವ್ರಿಗೆ ಏನೋ ತೊಂದರೆ ಇದ್ದರೆ ಆ ತೊಂದರೆ ನಾವು ಪರಿಹರಿಸೋಣ ನಮ್ಮ ಕೈಲಿ ಸಾಧ್ಯ ಆಗಿದ್ರೆ, ಮತ್ತು ಆ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಇದಾಗುತ್ತೆ. ಅಂದರೆ ಅದರಲ್ಲಿ ಇಡೀ 180 ಜನ ಟೀಚರ್ಸ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗುತ್ತೆ, ಹೋಗಿ ಬಂದು ಕೇಳ್ತಾರಪ್ಪ ಅಂತ. ನೀವು ಇವಾಗ ಇದನ್ನು ಹೆಂಗೆ ಕೊಡ್ತಾ ಇದ್ದೀರಾ, ಇಂಟರ್ನಲ್ ಮಾರ್ಕ್ಸ್ ಹೆಂಗೆ ಅಲಾಟ್ ಮಾಡ್ತಾ ಇದ್ದೀರಾ, ಇಂಟರ್ನಲ್ ಮಾರ್ಕ್ಸ್ ಅಲಾಟ್ ಮಾಡೋ ಪ್ರೊಸೀಜರ್ ಏನು, ಟೆಸ್ಟ್ಗಳು ಎಷ್ಟು ಮಾಡ್ತಾ ಇದ್ದೀರಾ, ಅಸೈನ್ಮೆಂಟ್ಗೆ ಹೇಗೆ ಮಾರ್ಕ್ಸ್ ಕೊಡ್ತಿದ್ದೀರಾ, ಯು ಆರ್ ಆಸ್ಕಿಂಗ್ ಎವ್ರಿಥಿಂಗ್. ಆವಾಗ ಅಲರ್ಟ್ ಆಗ್ತಾರೆ, ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಮಾತಿನ ಅರ್ಥ. ಇದು ಯಾವ ಯೂನಿವರ್ಸಿಟಿಯಲ್ಲೂ ಆಗದಿದ್ರು ನಮ್ಮಲ್ಲಾದರೆ ನಾವು ಒಂದು ಸ್ಟ್ರಾಂಗ್ ಮೆಸೇಜನ್ನು ಕಳಿಸ್ಬೋದಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್ ಇಲ್ಲ, ಈ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ IQAC ಡೈರೆಕ್ಟರ್ ಅಂತಿರ್ತಾರೆ, ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ಸಲ್ಲಿ ಸರ್ ಮಕ್ಕಳಿಂದನೂ ಫೀಡ್ಬ್ಯಾಕ್ ತಗೊಂತಾರೆ, ಟೀಚರಿಂದನೂ ಯಾರ್ಯಾರು ಟೀಚರು ಏನು ಮಾಡ್ತಿದ್ದಾರೆ, ಅವ್ರ ಸ್ಟೇಟಸ್ ಏನು ಅನ್ನೋದು ಸಿಗುತ್ತೆ ಸರ್. ಇಲ್ಲೂ IQAC ಡೈರೆಕ್ಟರ್ನ ಇದ್ದಾರೆ, ಮಾಡಿದ್ದಾರೆ. ಅದನ್ನು ಸೇರಿಸಿ ಇದು ಯಾಕೆಂದರೆ ಅವರು ನನಗೆ ಗೊತ್ತಿದ್ದಂಗೆ ಒಬ್ಬೊಬ್ರು ಇಂಡಿವಿಜುವಲ್ ಪ್ರೊಫೈಲ್ ಹೋಗಬೇಕು ಸರ್. ಇಂಡಿವಿಜುವಲ್ ಪ್ರೊಫೈಲ್ ಏನಿದೆ, ಅವ್ರದ್ದು ಇಯರ್ಲಿ ಅಚೀವ್ಮೆಂಟ್ ಏನು, ಅವ್ರ ಆ್ಯನ್ಯುವಲ್ ಅಚೀವ್ಮೆಂಟ್ ಏನು, ಅದನ್ನು ನಾವು ವೆಬ್ಸೈಟ್ಗೆ ಹಾಕ್ತೀವಿ ಸರ್. ನಾವು ಅದು ನಮ್ಮ ಸರ್ಕಾರಕ್ಕೆ ಬರುತ್ತೆ, ಸರ್ಕಾರದಲ್ಲಿ ಬಂದು ಸೆಷನ್ಲೇ ಆಗುತ್ತೆ ಅದು. ಹಾಗಾಗಿ ಅದಿಲ್ಲ ಅಂತ ಅಲ್ಲ ಸರ್, ಎಲ್ಲ ವಿಶ್ವವಿದ್ಯಾಲಯದಲ್ಲೂ IQAC ಇದೆ, ಅದನ್ನು ರೆಗ್ಯುಲೇಟ್ ಮಾನಿಟ್ರ್ ಮಾಡ್ತಾರೆ ಸರ್. ಹಾಗಾಗಿ ಈಗ ಈ ಕಮಿಟಿಗೆ ಏನು ಬೇಕು ಅಂತೇಳಿ ಡಿಸೈಡ್ ಮಾಡಿ ಚಿಕ್ಕಮುನಿಯಪ್ಪನವರ ಸಹಮತಿ ಇದೆ ಅಂತ ಅನ್ಕೊಂಡಿದ್ದೀನಿ. ನೇತ್ರಾವತಿಯವರು ಅಧ್ಯಕ್ಷ ಆಗಿರ್ತಾರೆ, ಚಿಕ್ಕಮುನಿಯಪ್ಪನವರು ಸಹಿತವಾಗಿ ಯಾರು ನಮ್ಮ ಸಿಂಡಿಕೇಟ್ ಮೆಂಬರ್ಸ್ ಎಲ್ಲರೂ ಕೂಡ ಆ ಸಮಿತಿ ಯಾರು ಸದಸ್ಯರುಗಳೆಲ್ಲ ಮೆಂಬರ್ಗಳು ಯಾರು ಸಾಧ್ಯವಾಗುತ್ತೆ ಅವ್ರು ಹೇಳಿದಂತೆ ಯಾವ ಬಿಡು ಇದ್ದಾಗ ಆಫೀಸರ್ಸ್ ಬರ್ತಾರೆ. ಚಿಕ್ಕಮುನಿಯಪ್ಪನವರು ಅಂತೂ ನಮ್ಮ ಜೊತೆಗೆ ಇರ್ತಾರೆ. ಮತ್ತು ಈಗ ಇನ್ನು ಉಳಿದಿರೋದು ನಾನು ಡೈರೆಕ್ಟರ್ಸಲ್ಲಿ ನಾನು ಮತ್ತು ವಾಣಿಶ್ರೀ ಇಲ್ಲೇ ಇದ್ದೀವಿ. ಇನ್ನು ಉಳಿದ 4 ಜನ ಡೈರೆಕ್ಟರ್ ಇರ್ತಾರೆ, ಅವರು ಇದರ ಸಮಿತಿ ಸದಸ್ಯರುಗಳಾಗಲಿ. ಮತ್ತು ಇಬ್ಬರು ಪ್ರಿನ್ಸಿಪಾಲ್ಗಳು ಇರ್ತಾರೆ, ಪ್ರಿನ್ಸಿಪಾಲ್ಗಳು ಇದಕ್ಕೆ ಸೇರಿಸ್ಕೊಳ್ಳಿ. ಯಾಕೆಂದರೆ ಪ್ರಿನ್ಸಿಪಾಲ್ಗಳು ಹೋಗೋವರೆಗೂ ಅವ್ರು ಇರ್ತಾರೆ, ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಂಗೆ ಆಗುತ್ತೆ. ಪ್ರಿನ್ಸಿಪಾಲ್ಗಳು, ಡೈರೆಕ್ಟರ್ಸು, ಸಿಂಡಿಕೇಟ್ ಮೆಂಬರ್ಸು ಅವ್ರನ್ನ ಬೇಕಾದ್ರೆ ಅವ್ರನ್ನ ಮೆಂಬರ್ ಸೆಕ್ರೆಟರಿ ಮಾಡಿ ಅವ್ರನ್ನೂ ಸೇರಿಸ್ಕೊಳ್ಳ ಸರ್, ಹೇಳ್ತೀರಾ? ಸರಿ, ಅವ್ರನ್ನ ಸರಿ, ಅಲ್ಲಲ್ಲ ಮೆಂಬರ್ ಇರಲಿ ಮೆಂಬರ್ ಅವ್ರನ್ನ ಕನ್ವೀನರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಕಂಡಕ್ಟ್ ಮಾಡಿ, ರೆಕಾರ್ಡ್ ಮಾಡಿ, ಇದು ದಾಖಲೆಗಳು ಇಟ್ಕೊಳ್ಳೋ ಕೆಲಸವನ್ನು IQAC ಕೋಆರ್ಡಿನೇಟರ್ ಮಾಡಲಿ, IQAC ಡೈರೆಕ್ಟರ್ ಕನ್ವೀನರ್ ಮಾಡಿ ಮೇಡಮ್, ಅವ್ರನ್ನೇ ಕನ್ವೀನರ್ ಮಾಡಿ, ಇವರು ನೇತ್ರಾವತಿಯವ್ರನ್ನ ಚೇರ್ಮನ್ ಮಾಡಿ. ಇನ್ನೆಲ್ಲರನ್ನು ಮೆಂಬರ್ ಮಾಡಿ ಸರ್. ಈಗ 6 ಡೈರೆಕ್ಟರ್ಸು ಇರಲಿ, 6 ಡೈರೆಕ್ಟರ್ ಅಂತ ಇಟ್ಕೊಳ್ಳೋಣ ಸರ್. ಆಮೇಲೆ ಅವ್ರ ಅಧ್ಯಕ್ಷತೆ ನಮ್ಮ ಚಿಕ್ಕಮುನಿಯಪ್ಪ ಅವರು, ನಮ್ಮ ಸರ್ರು, ಅವರು ಒಬ್ಬರು ಸೋಷಲ್ ಇವರಿಂದ, ಇದು ಹೈಯರ್ ಎಜುಕೇಷನಿಂದ, ಇಷ್ಟನ್ನು ಒಂದು ಕಮಿಟಿ ಮಾಡಿ ಇದನ್ನು ಸಾಧಕ ಬಾಧಕಗಳನ್ನ ಮುಂದಕ್ಕೆ ರ್ಯಾಂಕ್ ಕೊಡಬೇಕಾ ಬೇಡವಾ ಅದನ್ನು ಏನು ಕಮಿಟಿ ಮಾಡಿ ಕನ್ವೀನರ್
ಕನ್ವೀನರು ಅವ್ರನ್ನ ಒಂದು ಕೆಲಸ ಮಾಡಿ, ಅವ್ರನ್ನ ವಿಶೇಷ ಆಹ್ವಾನಿತರು ಅಂತ ಕರೀರಿ, ಮೆಂಬರ್ಸ್ ಅಂತ ಮಾಡೋಕೆ ಹೋಗ್ಬೇಡಿ, ಅವ್ರನ್ನ ಸ್ಪೆಷಲ್ ಇನ್ವೈಟೀಸ್ ಅಂತ ಕರೆಯೋಣ. ಯಾರನ್ನ ಸರ್? ಪ್ರಿನ್ಸಿಪಾಲ್ಗಳನ್ನ. ಇರಲಿ ಬಿಡಿ ಸರ್, ಏನು ತೊಂದರೆ ಏನಿಲ್ಲ ಅವ್ರ ಕಮಿಟಿ ಮೆಂಬರ್ಸ್ ಅಂತ ಮಾಡ್ಬೋದಲ್ಲ ಸರ್? ಮಾಡಿ ಬಿಡಿ ಸರ್, ಏನು ತೊಂದರೆ ಇಲ್ಲ. ಯಾಕಂದರೆ ನಮ್ಮ ವಿಶ್ವವಿದ್ಯಾನಿಲಯ ಸ್ಟ್ರಕ್ಚರ್ ಒಳಗೆ ಪ್ರಿನ್ಸಿಪಾಲ್ಗಳು ಇಲ್ಲದೇ ಇರೋದ್ರಿಂದಾಗಿ ಮತ್ತೆ ನಾವು ಅನ್ನೆಸರಿಯಾಗಿ ಅದನ್ನು ನೀವೇ ಬರೆದಿದ್ದೀರಾ ನಮ್ಮ ಯೂನಿವರ್ಸಿಟಿನಲ್ಲಿ ಇಲ್ಲ ಅಂತ ನೀವು ಹೇಳ್ತಾ? ಇಲ್ಲ, ಪೋಸ್ಟ್ಗಳೇ ಇಲ್ಲ. ಅದು ಈಗ ಏನೋ ಟೆಂಪ್ರರಿ ಅರೇಂಜ್ಮೆಂಟ್ ಇದೆ ಮಾಡಿ, ಅದಕ್ಕೆ ಬೇಡ ಬಿಡಿ. ಹಂಗಾರೆ ನಾನು ಹೇಳ್ತಿರೋದು ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ. ಇವ್ರಿಗೆಲ್ಲ ಸ್ಯಾಲ್ರಿ ಆಗಬೇಕು ಅಂದರೆ ಅದ್ರದ್ದು ಸಣ್ಣದು ಸಿಲ್ಲಿಲ್ಲ ಅಂದರೆ ಫ್ಯಾಕಲ್ಟಿಗಳಿಗೆ JD ಗೆ ಹೋಗ್ಬೇಕಲ್ಲ ಒಂದು ಲೆಟ್ರು, ಅವ್ರನ್ನ ಇಲ್ಲ ಸರ್, ಅದು ಇಲ್ಲ ಅದು ಸಭೆಗೆ ತಪ್ಪು ಮಾತಿಸಿಕೊಡೋದು ಬೇಡ. ಪ್ರಿನ್ಸಿಪಾಲ್ಗಳು ಸೈನ್ ಅವಶ್ಯಕತೆ ಇಲ್ಲ. ಯಾಕಂದರೆ JD ಅವರೇ ಸಂಬಳ ಮಾಡ್ತಾರೆ, ಅವರೇ DD ಆಫೀಸರು. ನಿಮ್ಮ ಅಟೆಂಡೆನ್ಸ್ಗಳನ್ನು ಯಾರನ್ನು ರೆಕ್ಟಿಫೈ ಮಾಡ್ಬೇಕು, ಅವ್ರು ಕುತ್ಕೊಂಡು ರೆಕ್ಟಿಫೈ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇವರನ್ನ ಪೋಸ್ಟ್ ಆಫೀಸ್ ಥರ ಬಳಸ್ತಿದ್ದಾರೆ. ಅದು ನಾಟ್ ರೆಕಾರ್ಡ್. ಈಗ ವ್ಯವಸ್ಥೆ ಆ ಥರ ಇರೋದ್ರಿಂದ ನಮ್ಮ ಪ್ರಾಂಶುಪಾಲರ ಮುಖಾಂತರ ಅದು ಸ್ಯಾಲ್ರೀಸ್ ಎಲ್ಲ JD ಆಫೀಸ್ ಓಡ್ತಾ ಇದೆ. ಸೊ ಇಲ್ಲಿಂದ ಎಲ್ಲ ಮಾಡಿ ನಾವು ಕಳಿಸ್ತಾ ಇದೀವಿ ನಾವು. ಹ್ಯಾಂಡ್ಸಮ್ ಸರ್, ಈಗ ಇಲ್ಲಿ ಮಹಾರಾಣಿ ವಿಷಯಗಳನ್ನು 28-29 ವರ್ಷದಿಂದ ನೀವು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇಲ್ಲಿ ಆಗುವಗಳು ನಮಗಿಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅಟೆಂಡೆನ್ಸ್ ಕಳಿಸೋದಕ್ಕೆ ಪ್ರಿನ್ಸಿಪಾಲ್ ಮಾಡ್ಕೊಳ್ಳೋದಾದರೆ ಕ್ಲರ್ಕ್ ಏನು ಮಾಡ್ತಾನೆ? ಇದು ಹೇಳಿ, ನಾನ್ ಟೀಚರ್ ಕೆಲಸ ಏನು ಸರ್? ಬೇಡ ಬಿಡಿ, ವಿಷಯಾಂತರ ಆಗುತ್ತೆ. ಪ್ರಾಂಶುಪಾಲರಾಗಿ ಈಗ ನಾನು ಪ್ರಾಂಶುಪಾಲರಾಗೇ ಇದ್ದವಳು ಸರ್. ಈಗ ಅಲ್ಲಲ್ಲ, ಈಗ ಆಫೀಸರ್ಸು ಇದ್ದಾರೆ, ನಮ್ಗೆ ಅವ್ರಿಗೆಲ್ಲ ಗಮನಕ್ಕೆ ಗೊತ್ತಿದೆ. ನಮ್ಮ ಇರುವಂಥ ಎಲ್ಲ ಟೀಚಿಂಗ್ ಪೋಸ್ಟ್ಗಳನ್ನು, ನಾನ್ ಟೀಚಿಂಗ್ ಪೋಸ್ಟ್ಗಳನ್ನು ವಿಶ್ವವಿದ್ಯಾನಿಲಯಕ್ಕೆ ಹ್ಯಾಂಡ್ ಓವರ್ ಮಾಡಿ ಸರ್ಕಾರ ತೀರ್ಮಾನ ಮಾಡಿದ ದಿವಸನೇ ಇಲ್ಲಿದ್ದ 3 ಪ್ರಿನ್ಸಿಪಾಲ್ ಪೋಸ್ಟ್ಗಳನ್ನು ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತು. ಹಾವೇರಿಗೊಂದು, ಇನ್ನೊಂದು ಕಡೆ ಶಿಫ್ಟ್ ಮಾಡ್ತು. ಬಟ್ ಆವಾಗ ಇನ್ನೂ DD ಚಾರ್ಜಸನ್ನು JD ಕೊಟ್ಟಿರಲಿಲ್ಲ ಅಂತ ಉಳಿಸ್ಕೊಂಡ್ರು. ಬಟ್ ಅಲ್ಲಿ ಏನಾಯ್ತು ಅಂದರೆ ನಮ್ಮಲ್ಲಿ ಅನೇಕ ಜನ ಪ್ರಿನ್ಸಿಪಾಲ್ ಮೇಸ್ಟ್ರುಗಳು ಪ್ರಮೋಷನ್ಸ್ಗೆ ಇದಕ್ಕೆಲ್ಲ ಹೋಗ್ಬೇಕಾದ್ರೆ ಅವ್ರ ಫೈಲ್ಗಳಿಗೆ ಸೈನ್ ಮಾಡೋರು ಬೇಕಾಗಿತ್ತು. ಅದಕ್ಕೆ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ಆಗಿ ಪ್ರಿನ್ಸಿಪಾಲ್ಸನ್ನು ಉಳಿಸ್ಕೊಂಡ್ರು. ನೇರವಾಗಿ ಇದಕ್ಕೆ ಸಂಬಳಕ್ಕೆ ಸಂಬಂಧಪಡದೇ ಇದ್ದರೂ ಕೂಡ ಈಗ ಸ್ಟ್ಯಾಚ್ಯೂಟ್ಸ್ ಅಪ್ರೂವ್ ಆದ ತಕ್ಷಣವೇ ತನಗೆ ತಾನೇ ಪ್ರಿನ್ಸಿಪಾಲ್ ಪೋಸ್ಟ್ ಅಬಾಲಿಷ್ ಆಗಿ ಹೋಗ್ತವೆ. ಪ್ರಿನ್ಸಿಪಲ್ಸ್ ಇಲ್ಲ 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 ಈಗ ಬೇಡ ಬಿಡಿ. ಹಾಗಾದ್ರೆ ಪ್ರಿನ್ಸಿಪಲ್ಸ್ ಬೇಡ. ನಾನು ಹಿಂದೆ ಒಂದು ಸುಮ್ಮನೆ ಪ್ರಾಂಶುಪಾಲರಿಗೆ ಅವರುಗಳು ಅವರು ಬಂದು ಹೇಳ್ತಾ ಇರ್ತಾರಲ್ಲ ಸರ್, ನಾವು ಸರ್ ಇಲ್ಲಿವರೆಗೂ ನಾವು DC-ನಲ್ಲಿ ಸರ್, ಈಗ ಈ ಕಾರ್ಯಸೂಚಿ 2 ಪ್ರಕಾರ ಈಗ ಈ ವರ್ಷ ಈ ಪ್ರವೇಶಾತಿ ಇದೇ ಕೋರ್ಸ್ಗಳನ್ನ ಕಂಟಿನ್ಯೂ ಮಾಡೋದು ಅಂತ ಎಲ್ಲ ಒಪ್ಪಿಗೆ ಅಂತ ತಿಳಿದು ಮುಂದಕ್ಕೆ ಹೋಗ್ತಾ, ಆಮೇಲೆ ಈ ವರ್ಷಕ್ಕೆ ಅದೇ ಅಕಾಡೆಮಿಕ್ ಇಯರ್ ಅಂತ ಹೇಳಿದ್ದಾರೆ ಸರ್, ಈ ಅಕಾಡೆಮಿಕ್ ಇಯರ್ಗೆ ಆಮೇಲೆ ಸರ್ ಈ ಸಾಧಕ ಬಾಧಕಗಳನ್ನು ಮಾನಿಟರ್ ಮಾಡಲು ಒಂದು ಕಮಿಟಿ, ಅದಕ್ಕೆ ನೇತ್ರಾವತಿ ಮೇಡಮ್ ಅಧ್ಯಕ್ಷತೆಯಲ್ಲಿ ಚಿಕ್ಕಮುನಿಯಪ್ಪ ಅವರು, ಆಮೇಲೆ ಇಲ್ಲ ಸರ್ ಇಲ್ಲಿ ಸರ್ ಮೆಂಬರು ಕೇಳಿ ಸರ್, ಇಲ್ಲಿ ಚಿಕ್ಕಮುನಿಯಪ್ಪ ಅವ್ರ ಮೆಂಬರು, ಕುಮಾರ್ ಸರ್ರು ಮೆಂಬರು, ಆಮೇಲೆ ನಮ್ಮ ಇವರು ಮೆಂಬರ್ ಇರ್ತಾರೆ, ಆಮೇಲೆ 6 ಜನ ಡೈರೆಕ್ಟರ್ ಇರ್ತಾರೆ, ನನ್ನ ಪ್ರಿನ್ಸಿಪಲ್, ಆಮೇಲೆ IQAC ಅವರು ಕನ್ವೀನರ್ ಆಗಿರ್ತಾರೆ. ಈಗ ಪ್ರಿನ್ಸಿಪಲ್ ತಗೊಳ್ಳೋದು ಸರ್ ಅದು ಇನ್ನೂ ಪೂರಕವಾಗಿ ನಾವು ಕಂಪ್ಲೀಟ್ ಆಗಿ ನಾವು ಯೂನಿವರ್ಸಿಟಿ ಆಗಿ ನಾವು ಇನ್ನೂ ಸ್ಟ್ಯಾಚ್ಯೂಸ್ ಎಲ್ಲ ಬಂದ ಮೇಲೆ ಅದು ನೋಡ್ತಾರೆ ಸರ್. ಅದನ್ನ ನಾವು ಅಷ್ಟೇ. ಇಲ್ಲ ನಾನು ಈಗ ಸರ್ ಪ್ರೊಫೆಸರ್ ಅಧ್ಯಕ್ಷರ ಜೊತೆಗೆ ನಾನು ಒಂದು ಮಾತು ಸೇರಿಸ್ಬಿಡ್ತೀನಿ. ಯಾಕೆಂದರೆ ಸರ್ ಈ ವರ್ಕ್ ಲೋಡನ್ನು ಕಳಿಸೋರು ಇಲ್ಲಿವರೆಗೂ ನಮ್ಮ ಕಾಲೇಜ್ ಡೈರೆಕ್ಟ್ರೇಟ್ಗೆ ಪ್ರಿನ್ಸಿಪಲ್ಲು ಸರ್, ಹಂಗಾಗಿ ಗೆಸ್ಟ್ ಫ್ಯಾಕಲ್ಟಿ ತರಿಸ್ಕೊಳ್ಳೋರೆಲ್ಲ ಅವರು ಗೆಸ್ಟ್ ಫ್ಯಾಕಲ್ಟಿ ಎಷ್ಟು ಬೇಕು ಈ ವರ್ಕ್ ಲೋಡ್ ಕೊಡ್ತಾರಲ್ಲ ಸರ್, ಟೀಚರ್ಸು ಆಮೇಲೆ ಸ್ಟೂಡೆಂಟ್ಸು ಟೈಮ್ ಟೇಬಲು ಅದ್ರ ವರ್ಕ್ ಲೋಡ್ನೆಲ್ಲ ನಮ್ಮ ಇದು ಕೊಡೋರು ಅವರು. ಹಂಗಾಗಿ ಅವರು ಇರಲಿ, ತೊಂದರೆ ಏನು, ಸದ್ಯಕ್ಕೆ ಮೆಂಬರ್ ಅಂತ ಹಾಕಿ ಸರ್. ಈಗ ಗೆಸ್ಟ್ ಫ್ಯಾಕಲ್ಟಿ ಸ್ಯಾಲರೀಸ್ ಎಲ್ಲ ನಮ್ಮ ಪ್ರಿನ್ಸಿಪಲ್ಗಳೇ ಮಾಡ್ತಾ ಇರೋದು, ಮಾಡಿ JD ಕಳಿಸ್ತಾ ಇದೀವಿ, ಇಲ್ಲಿ ಮಾಡಿ ಕಳಿಸ್ತಾ ಇದೀವಿ ನಾವು. ಅದಕ್ಕೆಲ್ಲ ಅವ್ರು ಇದ್ದೇ ಇದ್ದಾರೆ. ಆಕೆಯಿಂದ ಅವಾಗ ಅದಕ್ಕೆ ಎಕ್ಸಾಪ್ಷನ್ ಮಾಡಿದ್ವಿ, ಬೇಡ ಅಂತಂದರೆ ಈಗ ಮತ್ತೆ ಸಾರಿ ಅಂತ ಹೇಳ್ತೀನಿ. ನಾನು ಹೇಳ್ತಿರೋದು ಈಗ
ಅವ್ರೂ ಇನ್ನಿಬ್ಬರು ಮೆಂಬರ್ನ ಸೇರಿಸಿದ್ರೆ ನಮಗೇನು ಅಭ್ಯಂತರವಿಲ್ಲ. ಸೇರಿಸಿ ಸೇರ್ಸೋಣ ಸರ್, ಸೇರಿಸಿ ಮಾಡಿ. ಹೆಂಗಿದ್ರು ಮೇಡಮು ವೈಸ್ ಚಾನ್ಸಲರ್ ಆಗಿರೋದ್ರಿಂದ ಇನ್ನಿಬ್ಬರು ಸೇರ್ತಾರೆ, ಏನು ತೊಂದರೆ ಇಲ್ಲ ಸರ್. ಹಾಕಿರ್ತೀವಲ್ಲ, ಅಲ್ಲ ಅವ್ರು ಏನು ಅಲ್ಲ, ನಾವು ಗೆಸ್ಟ್ ಫ್ಯಾಕಲ್ಟಿಗಳೆಲ್ಲ ನಮ್ಗೆ ಇನ್ನೂ DC ಇಂದ ನಮ್ಗೆ ಬರ್ತಾ ಇದೆ ಅಷ್ಟೇ. ಮೇಡಮ್ ಒಂದು ನಿಮಿಷ ಮುಗಿಸ್ಬಿಟ್ಟೆ ಮೇಡಮ್. ಕಾರ್ಯಸೂಚಿ 2 ಪ್ರಕಾರ ಈ ಸಾಲಿಗೆ ಇಷ್ಟು ಕೋರ್ಸನ್ನು ಮುಂದುವರಿಸ್ಬೇಕು ಅಂತೇಳಿ ನಾವು ನಿರ್ಣಯ ಕೈಗೊಂಡಿದ್ದೀವಿ. ಬಟ್ ಈ ಕೋರ್ಸ್ಗಳನ್ನು ಸಾಧಕ ಬಾಧಕಗಳನ್ನು ಅಂದರೆ ಅವ್ರು ಪಾಠ ಮಾಡ್ತಾ ಇದ್ದಾರಾ, ನಿಜವಾಗ್ಲೂ ಮಕ್ಕಳು ಕ್ಲಾಸ್ಗೆ ಹೋಗ್ತಾ ಇದ್ದಾರಾ, ಅವ್ರಿಗೆ ರ್ಯಾಂಕ್ ಕೊಡ್ಬೋದಾ ಬೇಡವಾ, ಗೋಲ್ಡ್ ಮೆಡಲ್ ಕೊಡಬೇಕಾ, ಇದ್ರದ್ದೆಲ್ಲ ರಿಪೋರ್ಟನ್ನು ಇಂಟರ್ನಲ್ಸು ಇದರದ್ದೆಲ್ಲವನ್ನು ಮಾನಿಟರ್ ಮಾಡಲು ಅಧ್ಯಕ್ಷನಾಗಿ ನೇತ್ರಾವತಿ ಮೇಡಮನ್ನು ಮಾಡಿ, ಚಿಕ್ಕಮುನಿಯಪ್ಪ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟು, ಈ ನಮ್ಮ ಮಕ್ಕಳ ಇದು ಅವರು, ಆಮೇಲೆ 6 ಜನ ಡೈರೆಕ್ಟರ್ಸು, 2 ಪ್ರಿನ್ಸಿಪಲ್ಲು, ಕನ್ವೀನರ್, IQAC ಡೈರೆಕ್ಟರ್ ಆಗಿರ್ತಾರೆ. ಇದ್ರದ್ದು ಬರುತ್ತೆ ಮೇಡಮ್. ಇದನ್ನು ಈ ಕಾರ್ಯಸೂಚಿ 2 ಇಲ್ಲಿಗೆ ಮುಕ್ತಾಯಗೊಳಿಸಿ 3ನೇ ಕಾರ್ಯಸೂಚಿಯನ್ನು ತಗೊಳ್ಬೋದಾ? ಇದು ಈ ಫಂಕ್ಷನ್ ಮಾಡೋದು ಇವರು ಈ ನೇತ್ರಾವತಿಯವರ ಅಧ್ಯಕ್ಷದಲ್ಲಿರೋ ಸಮಿತಿ ಒಂದಿನ ಸಭೆ ಸೇರಿ ಅದರ ಏನು ಆ್ಯಕ್ಷನ್ ಪ್ಲ್ಯಾನ್ ಯೋಚನೆ ಮಾಡೋದು, ಹೇಗೆ ಇದನ್ನು ಕಂಡಕ್ಟ್ ಮಾಡ್ತದೆ ಏನು ಅಂತ. ಅಲ್ಲಲ್ಲ, ಅವರು ಮೇಡಮ್ ಅವ್ರ ಗಮನಕ್ಕೆ ತರ್ತಿದ್ದೀನಿ ಸರ್. ಇದು ಮಾಡಿದ್ಮೇಲೆ ಇಲ್ಲಿಂದ ನೋಟಿಫಿಕೇಷನ್ ಇಶ್ಯೂ ಆದಮೇಲೆ ನೀವು ನಿಮ್ಮ ಕನ್ವೀನಿಯಂಟ್ ಡೇಟಲ್ಲಿ ಇವರೆಲ್ಲರೂ ಮಾಡ್ಕೊಂಡು ಮಾಡಿ ಹೇಗೆ ಇದನ್ನು ಕಂಡಕ್ಟ್ ಮಾಡೋಣ ಅಂತ ನಾವು ಕುಳಿತುಕೊಂಡು ಒಂದು ಬ್ರೈನ್ ಸ್ಟಾರ್ಮ್ ಮಾಡಿ ಒಂದು ಕಾರ್ಯಸೂಚಿ ಮಾಡೋಣ. ಅದ್ರ ಪ್ರಕಾರ ಕೂತ್ಕೊಂಡು ಮಾತಾಡಿ ಅದ್ರ ಪ್ರಕಾರ ಒಂದು ಟೈಮನ್ನು ಅನೌನ್ಸ್ ಮಾಡೋಣ, ಟೈಮ್ ಟೇಬಲ್ ಅನೌನ್ಸ್ ಮಾಡಿ ಸರ್. ಇದು ಫಸ್ಟ್ ಅಸೆಸ್ಮೆಂಟ್ ಸರ್ಪ್ರೈಸ್ ಆಕ್ಷನ್ ಪ್ಲಾನ್ ಅಂತ ಮಾಡಿದ್ರೆ ಸರ್. ಈಗ ಆರಂಭದಲ್ಲಿ ನಾನು ಹೇಳಿದಂಗೆ ಇದು ಇದ್ದಕ್ಕಿದ್ದಂತೆ ಈಗ ಏನು ಮಾಡ್ತಿದ್ದಾರೆ ಅಂತ ಹೋಗಿ ಹಿಡಿದು ಅವರಿಗೆ ಶಿಕ್ಷೆ ಕೊಡೋದು ಬುದ್ಧಿ ಕೊಡೋದಲ್ಲ. ನಮಗೆ ನಿಜಕ್ಕೂ ಇದಂತ ಆಗಬೇಕು, ನಾವು ಇದನ್ನು ನಿರೀಕ್ಷಿಸೇ ಮಾಡ್ತಾ ಇದ್ದೀವಿ. ದಿಸ್ ಇಸ್ ವಾಟ್ ದಿ ಎಕ್ಸ್ಪೆಕ್ಟೇಷನ್ ಫ್ರಮ್ ದಿ ಯೂನಿವರ್ಸಿಟಿ. ಸೊ ದಿಸ್ ಕ್ವಾಲಿಟಿ ಶುಡ್ ಬಿ ದೇರ್ ಅಂತ ಅನ್ನೋದನ್ನು ಹೇಳಬೇಕು ಮೊದಲು ನಾವು. ಆಮೇಲೆ ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಅವಾಗ ನೀವು ಅದನ್ನು ಹಿಡ್ಕೊಂಡು ಸಮಿತಿ ಮಾಡಿದ್ದೀವಿ, ಸಮಿತಿ ನಡೀತಾ ಇದೆ ಅಂತ ಎಲ್ಲರೂ ಗೊತ್ತಾಗಲಿ, ಫಸ್ಟ್ ಗೊತ್ತಾಗಲಿ. ಆಮೇಲೆ ಬೇಕಾದ್ರೆ ನೀವು ಸರ್ಪ್ರೈಸ್ ವಿಸಿಟ್ ಆದ್ರೂ ಕೊಟ್ಟು ಅಥವಾ ಏನು ಅಂತ ಗೊತ್ತಾಗಲಿ. ಅವ್ರು ಏನೇನು ನೋಡ್ತಾರೆ, ಅವ್ರಿಗೆ ಏನೇ ನಾವೇನು ಪ್ರೊವೈಡ್ ಮಾಡಬೇಕು ಅನ್ನೋದು ನಾವು ಈಗ ಎಲ್ಲ ಹೇಳ್ತೀವಲ್ಲ, ಅದು ಅವ್ರೊಳಗೆ ಎಲ್ಲ ಗೊತ್ತಿರ್ತದೆ. ಮಾಡ್ತೀವಿ. ಅದಕ್ಕೆ ಏನು ಪೂರಕವಾದಂತಹ ದಾಖಲೆಗಳು ಏನು ಬೇಕೋ ಅದನ್ನು ನಾವು ಕೊಡ್ತೀವಿ. ಚೇರ್ಮನ್ ಆಗಿರ್ತೀರಿ, ಕನ್ವೀನರ್ IQAC ಕೊಡ್ತೀವಿ, ನೀವೇನು ಹೇಳ್ಬೇಕು ಅವ್ರಿಗೆ ಹೇಳಿ, ಇವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವತ್ತು ಮೀಟಿಂಗ್ ಕಂಡಕ್ಟ್ ಮಾಡ್ಕೊತೀರಾ ಇಂಟರ್ನಲ್ ಮಾಡಿ, ದೆನ್ ನೀವು ಸ್ಟಾರ್ಟ್ ಯುವರ್ ದಟ್ ಇಸ್ ನಾಟ್ ಎನ್ ಇಶ್ಯೂ. ಈ ಕಮಿಟಿ ಕನ್ಸ್ಟ್ರಕ್ಟಿವ್ ಆದಂಥ ರೆಕಮೆಂಡೇಷನ್ಸನ್ನು ನಮ್ಮ ವೈಸ್ ಚಾನ್ಸಲರ್ಗೆ ಸಬ್ಮಿಟ್ ಮಾಡ್ತಾರೆ. ಅದು ಅಪ್ರಾಪ್ರಿಯೇಟ್ ಆಗಿದ್ದರೆ ಅವ್ರು ನೆಕ್ಸ್ಟ್ ಇದು ಬಾಡಿಗಳ ಸಿಂಡಿಕೇಟ್ಗಳಲ್ಲಿ ತಂದು ಏನೇನು ರೆಮಿಡೀಸ್ ಏನು ಮಾಡಬೇಕು ಅನ್ನೋದು ಆಮೇಲೆ ಅದನ್ನು ಇದನ್ನೇ ಇಲ್ಲಿ ತರ್ಬೋದು ನಾವು ಪಾಲಿಸಿಗೆ. ಸರಿ, ಎಲ್ಲ ಸಮಿತಿಯೆಲ್ಲ ನೀವು ಏನು ಅಂತ ಕೊಡ್ತೀರಾ ಅದ್ರ ಮೇಲೆ ನೋಡಿಕೊಂಡು ಸಾಧಕ ಬಾಧಕಗಳು ನೋಡಿಕೊಂಡು ಅದು ನಾವು ಮುಂದುವರೆಯೋದಕ್ಕೆ ನಾವು ನೋಡ್ತೇವೆ. ಅಷ್ಟೇ, ವಾಪಸ್ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ನೋಡಿರಿ, ಈಗ 2ನೇ ಅಜೆಂಡಾ ಮುಗೀತು. 3ನೇ ಅಜೆಂಡಾ ದಿನಾಂಕ 11/11/24 ಮಾನ್ಯ ಕರ್ನಾಟಕ ಸರ್ಕಾರ ಲೋಕಾಯುಕ್ತರು ಹಾಗೂ ದಿನಾಂಕ 21/11 ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಮಾನ್ಯ ಅಧ್ಯಕ್ಷರು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಸ್ಥಳ ಕಟ್ಟಡದ ಪರಿಶೀಲನೆ ನಡೆಸಿರುವ ಬಗ್ಗೆ. ಸೊ ಇದಾಗಲೇ ನಿಮಗೆಲ್ಲ ಗೊತ್ತಿರಬಹುದು, ಬಹುಶಃ ಎಲ್ಲ ನಮ್ಮ ಕೆಲವು ಸಿಂಡಿಕೇಟ್ ಮೆಂಬರ್ಸ್ ಕೂಡ ಅವಾಗ ನಮ್ಮ ಜೊತೆ ನಿಂತಿದ್ದು ಎಲ್ಲ ನೋಡಿದ್ದಾರೆ. ಸೊ ಅವರೆಲ್ಲ ಹಾಸ್ಟೆಲ್ ವಿಸಿಟ್ಸ್ ಕೊಟ್ಟಿದ್ದಾರೆ ಅಥವಾ ಮಹಿಳಾ ಆಯೋಗ ಅಧ್ಯಕ್ಷರು. ಸೊ ಇದೆಲ್ಲ ನೋಡಿ ಸ್ಥಳ ಪರಿಶೀಲನೆ ಮಾಡಿ ಮಕ್ಕಳದ್ದು ಸೇಫ್ಟಿ ಬಗ್ಗೆ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಆದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ನಾವು ಈಗ ಏನೇನು ಅಂತಂದರೆ ನೈರ್ಮಲ್ಯದ ವಿಚಾರವಾಗಿ ನಾವು ಈಗಾಗಲೇ ನಾವು BBMP ಅವರ ಲೆಟ್ರ್ ಬರ್ತೀವಿ. ನಮ್ಮ ಒಂದ್ಸತಿ ಸತತವಾಗಿ ಯೂನಿವರ್ಸಿಟಿ ಕ್ಯಾಂಪಸ್ನ ಕ್ಲೀನ್ ಮಾಡಿಸ್ಕೊಡಿ, ಆಮೇಲೆ ಒಂದು PHC ಕೊಡಿ, ಪ್ರೈಮರಿ ಹೆಲ್ತ್ ಸೆಂಟರ್ ಒಬ್ಬರು ಡಾಕ್ಟರ್ಸ್ನ ನಾವು ಪ್ರೊವೈಡ್ ಮಾಡಿ ನಾವು ಅದು ತಕ್ಕಂತೆ ಅದು ಮಾಡಿಕೊಡಿ ಅಂತ ಅದನ್ನು ಕೇಳಿದ್ದೀವಿ. ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ರಿಜಿಸ್ಟರ್ ಅಕಾಡೆಮಿಕ್ ಇರೋರಿಗೆ ಆ್ಯಕ್ಚುಲಿ ನಮ್ಮ ಸತೀಶ್ ಸರನ್ನೇ ರಿಜಿಸ್ಟರ್ ಇವ್ಯಾಲ್ಯೂಷನ್ ಆಗಿದ್ದು ಅವರು ಅಡ್ಮಿನ್ ಆಗಿ ಅವರು ಚಾರ್ಜ್ ತೊಗೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ನಾವು KS ಆಫೀಸರ್ನ ಒಬ್ಬರು ಡೆಪ್ಯೂಟ್ ಮಾಡಿ ಅಂತ ಕೇಳಿ
ನಾವು. ಅದಲ್ಲದೆ ಈ ನಮ್ಮ ಹಾಸ್ಟೆಲ್ಗಳಲ್ಲಿ ದುರಸ್ತಿಗೋಸ್ಕರ ನಾವು ಒಬ್ಬರು ಇಂಜಿನಿಯರ್ನ ನಾವು ಡೆಪ್ಯೂಟ್ ಮಾಡಿ ಅಂತ ಕೂಡ ಆ ಡಿಪಾರ್ಟ್ಮೆಂಟ್ ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೂಡ ನಾವು ಲೆಟ್ರ್ ಹಾಕಿದ್ವಿ. ಸೊ ಈ ಕ್ರಮಕ್ಕೆ ಅನುಗುಣವಾಗಿ ನಾವು ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ಸದ್ಯದಲ್ಲೇ ನಾವು ಮೆಡೋ ಹಾಸ್ಟೆಲ್ಗೆ ಶಿಫ್ಟ್ ಆಗಬೇಕು. ಸೊ ಆ ಶಿಫ್ಟ್ ಆಗೋಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೀಗ ಕ್ರಮಗಳನ್ನು ತೆಗೆದುಕೊಂಡಿರೋದನ್ನ ನಾವು ನಿಮ್ಮಲ್ಲಿ ಅಧ್ಯಕ್ಷ ಮನವಿ. ಮೂರನೇ ವಿಷಯ ಭಾಳ ಗಂಭೀರವಾದಂಥ ವಿಚಾರ. ಯಾಕಂತಂದರೆ ಯಾವ 50-60 ವರ್ಷದಿಂದ ಬರೆದಿರತಕ್ಕಂಥ ಲೋಕಾಯುಕ್ತರು ನಮ್ಮ ಸಂಸ್ಥೆಗೆ ಬಂದರು ಅಂದರೆ ಇದರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ಲೋಕಾಯುಕ್ತರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅಥವಾ ಏನು ಸರ್ಕ್ಯುಲರ್ ಕೊಟ್ಟಿದ್ದಾರೆ ರಿಜಿಸ್ಟ್ರಿಗೆ ಮತ್ತು ವಿ ಸಿಗೆ, ಆ ರಿಪೋರ್ಟನ್ನು ನಮಗೆ ಎಷ್ಟು ದಿವಸ ಆಯ್ತು ಕೊಟ್ಟು ನಮ್ಗೆ ತಲುಪಿಸಿದ್ದೀರಾ? ಸಿಂಡಿಕೇಟ್ ಸದಸ್ಯರಿಗೆ ತಲುಪಿಸಿದ್ದೀರಾ? ಪ್ರೊಫೆಸರ್, ಒಂದು ಸಬ್ಮಿಷನು. ಈ ವಿಚಾರವಾಗಿ ಲೋಕಾಯುಕ್ತದವರು ಬಂದು ಇಲ್ಲಿ ಎನ್ಕ್ವೈರಿ ಮಾಡಿದರು ಸರ್. ಎನ್ಕ್ವೈರಿ ಮಾಡಿ ಇಂತಿಂಥದ್ದೆಲ್ಲ ನೀವು ಅಡಕಗಳನ್ನ ಕೊಡಬೇಕು ಅಂತ ಹೇಳಿದರು. ಈ ಏನಾಗಿದೆ ಏನೇನೋ ಕಮ್ಮಿ ಅವ್ರು ಏನೇನು ಕೇಳಿದ್ರು ಅದನ್ನು ಅಡಕಗಳನ್ನ ಮಾಡಿ ನಾವೀಗ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ ಸರ್. ಅವರಿಂದ ನಮಗೆ ಅಫಿಷಿಯಲ್ ಆಗಿ ಯಾವುದೊಂದು ಲೆಟ್ರು ಬಂದಿಲ್ಲ ಸರ್, ಅದು ತಮ್ಮ ಗಮನಕ್ಕಿರಲಿ ಸರ್. ಬಟ್ ಮಹಿಳಾ ಆಯೋಗ ಬಂದಿದ್ದಾಗ ಅವರು ಬಂದು ಅಬ್ಸರ್ವೇಷನನ್ನು ಕೊಟ್ಟಿದ್ದಾರೆ ಸರ್, ಅದನ್ನು ನಾವು ಅಡಕದಲ್ಲಿ ಹಾಕಿದ್ದೀವಿ ಸರ್. ಅವ್ರ ಅಬ್ಸರ್ವೇಷನ್ನು ಇದೆ ಸರ್, ಅದು ಮಹಿಳಾ ಆಯೋಗ ಬಂದು ಕೊಟ್ಟಿರೋದು ತಮ್ಮಲ್ಲಿ ಗಮನಕ್ಕಿದೆ ಸರ್. ಅಲ್ಲ, ತುಂಬ ಧನ್ಯವಾದಗಳು ರೀಶ್ ಸಾಹೇಬ್ರೆ. ಇಲ್ಲಿ ವಿಚಾರ ಅಡಕಾಗಿ ಹಾಕೋದು ಅಥವಾ ನಮ್ಮ ಟಿಪ್ಪಣಿ ಕೊಡೋದು ಮುಖ್ಯ. ಆದರೆ ಆ ಲೋಕಾಯುಕ್ತರು ಬಂದೋದಾಗ, ಮಹಿಳಾ ಆಯೋಗದ ಅಧ್ಯಕ್ಷರು ಬಂದೋದಾಗ ಎಮರ್ಜೆನ್ಸಿ ಮೀಟಿಂಗ್ ಎಷ್ಟು ದಿವಸ ಕರೆದ್ರಿ ನೀವು? ಅವ್ರು ಬಂದೋಗಿದ್ದ ಅವಾಗ ಹೇಳಿ. ಅವ್ರು ಬಂದೋಗಿ ಡೇಟ್ ಯಾವ ಸರ್? 11. ಇವತ್ತು ಎಷ್ಟು ಸರ್ ಡೇಟು? ಎಮರ್ಜೆನ್ಸಿ ಮೀಟಿಂಗ್ ಅಂದರೆ ಏನು ಸರ್ ಅರ್ಥ? ಸರ್ ನಾವು ಸರ್ ನಿಮಗೊಂದು ಸರ್, ಇದು ಸರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಸರ್ ಇಲ್ಲೇ ಇದ್ದಾರೆ. ನಮಗೆ ಅವ್ರು ಬಂದು ಹೋದ ತಕ್ಷಣ ನಾವು ನಮ್ಮ ಎಜುಕೇಷನ್ ಮಿನಿಸ್ಟರ್ ಭೇಟಿ ಮಾಡಿದ್ವಿ ಸರ್. ಆಮೇಲೆ ಅದನ್ನು ಪ್ರಯಾರಿಟಿ ಮೇಲೆ ಏನೇನು ಕೆಲಸ ಮಾಡಬೇಕು ಅಂತ ರೂಲ್ಸ, ಆಮೇಲೆ ನಮ್ಮ ಕಾಲೇಜೇಟ್ ಎಜುಕೇಷನ್ ಅವ್ರ ಜೊತೆ ಮಾತಾಡಿದ್ದಾರೆ ಸರ್. ಆಮೇಲೆ ಇನ್ ದ ಮೀನ್ ಟೈಮ್ ನಮಗೆ ಈ ಸ್ಟ್ಯಾಚ್ಯೂಟ್ ಬಗ್ಗೆ ಅರ್ಜೆಂಟ್ ಕಾಲ್ ಬಂತು ಸರ್. ಅಲ್ಲಿ ಹೋಗಿ ನಾವು ಸ್ಟ್ಯಾಚ್ಯೂಟ್ನೆಲ್ಲ ನೋಡಿದ್ಮೇಲೆ ನಾವು ಇಲ್ಲ, ಇದು ಸ್ಟ್ಯಾಚ್ಯೂಟು ಬೋರ್ಡ್ ಸಿಂಡಿಕೇಟ್ಗೆ ತರೋದು ಬೇಡ, ಸ್ವಲ್ಪ ಇದೆಲ್ಲ ಮಾಡೋಣ ಅಂದರು. ಬಟ್ ಪುನಃ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ಅವ್ರಿಗೆ ಹೋಗಿ ಇಲ್ಲ ಫೈನಲ್ ಇದೆ, ಎಲ್ಲರ ಗಮನಕ್ಕೂ ತಂದು ಇಡಿ ಅಂತ ಹೇಳಿದ್ಮೇಲೆ ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ವಿ ಸರ್. ಆ ಲೆಟ್ರ್ ಬಂದ ತಕ್ಷಣವೇ ಇದು ಎಮರ್ಜೆನ್ಸಿ ಮೀಟಿಂಗ್ ಅಂತ ಕೇಳಿ ಎಮರ್ಜೆನ್ಸಿ ಮೀಟಿಂಗ್ ಅಂತ ಕಾಲ್ ಮಾಡಿರೋದು ಸರ್. ಹಾಗಾಗಿ ಎಮರ್ಜೆನ್ಸಿ ಮೀಟಿಂಗಲ್ಲಿ ಇದೇ ವಿಚಾರವಾಗಿ ನಮ್ಮ ಅಕಾಡೆಮಿಕ್ ಕೌನ್ಸಿಲಲ್ಲಿ ಬರಲಾಗಿ ಎಮರ್ಜೆನ್ಸಿ ಅಂದರೆ 1-2 ನೀವು ಕರೆದಿರೋದು ಮುಗಿಸಿ ಯಾಕೆ ಇದೆಲ್ಲ ಮಾಡಿದಿರಿ ಅಂತ. ಸರ್ ಒಂದು ನಿಮಿಷ ಸರ್ ದಯವಿಟ್ಟು ಕ್ಷಮಿಸಿ. ಈಗ ಹೈಯರ್ ಎಜುಕೇಷನ್ ಕರೆದ್ರು ಇದನ್ನು ಮಾಡಿ ಅಂತ, ಸ್ಟ್ಯಾಚ್ಯೂಟನ್ನು ಮಾಡಿ ಸರ್ ಮಾಡಿ ಅಂತ, ಇನ್ನೊಬ್ಬರು ಹೋದ್ರು ಅದನ್ನು ಮಾಡಿ ಅಂತ. ಎಮರ್ಜೆನ್ಸಿ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಆಗಿದ್ದೇನೋ, ಇಮಿಡಿಯೇಟ್ಲಿ ಲೋಕಾಯುಕ್ತರು ಇಲ್ಲಿ ಬಂದರು. ಲೋಕಾಯುಕ್ತರು ನಿಮಗೆ ಕೇಳಿದ್ರು ಏನಂತ, ಏನೇನು ಮಾಡ್ತಾ ಇದ್ದೀರಲ್ಲ ಅಂತ. ಸೊ ಇಲ್ಲಾದಮೇಲೆ ನೆಕ್ಸ್ಟ್ ಡೇನೋ ಅನದರ್ ಡೇನೋ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದರು. ಇವು ಬಾಯಿಗೆ ಬಂದಾಗ ಎಲ್ಲರೂ ಸೇರಿಸಿ ಮುಗಿದ್ರು. ಕಾರಣ ಯಾರು? ನಾವೇ ಕಾರಣ. ಅರ್ಥ ಆಯ್ತಲ್ಲ? ಆ ಟೈಮಲ್ಲಿ ನೀವು ಸ್ಟ್ಯಾಚ್ಯೂಟ್ ಆಗುತ್ತೆ, ನೀವೇನು ಅಲ್ಲಿ ಹೋಗಿ ಬಾರ್ಲಾಕೋದೇನೂ ಇಲ್ಲ. ಇಮಿಡಿಯೇಟ್ಲಿ ವಿತಿನ್ 2 ಡೇಸಲ್ಲಿ ನೀವು ಎಮರ್ಜೆನ್ಸಿ ಮೀಟಿಂಗ್ ಕರೆದು ಈ ಥರ ಲೋಕಾಯುಕ್ತರು ಹೇಳ್ತಾ ಇದ್ದಾರೆ, ಈ ಥರ ಸ್ಟ್ಯಾಚ್ಯೂಟ್ ಹಾಗೆ ಆಗುತ್ತೆ, ನೀವು ಹೋದ್ರೂ ಆಗುತ್ತೆ, ನಾನು ಹೋಗಲಿಲ್ಲ ಅದು ಆಗುತ್ತೆ ಸ್ಟ್ಯಾಚ್ಯೂಟ್. ಇಮಿಡಿಯೇಟ್ಲಿ ಈ ಥರ ಬಂದು ಲೋಕಾಯುಕ್ತರು ಬಂದಿದ್ದಾರೆ, ಮಹಿಳಾ ಆಯೋಗದ ಅಧ್ಯಕ್ಷರು ಬಂದವರಿಂದ ಪಬ್ಲಿಕ್ ಎಷ್ಟು ಮೆಸೇಜ್ ಹೋಗಿದೆ ಗೊತ್ತಾ? ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ನೋಡ್ತಾರೆ ಸರ್, ಏನ್ರಿ ಇದು ನೀವು ಮಹಿಳಾ ಆಯೋಗದ ಏನ್ರಿ ಏನಾಗಿದ್ರೆ, ಏನು ಸತ್ತೋಗ್ಬಿಟ್ರೆ ಹುಡುಗರು, ಇಲ್ಲ ಏನು ಗೋಡನ್ ಮಾಡಿದಾರಾ ಅಥವಾ ಲಾರ್ಜ್ ಮಾಡಿದಾರ ಅನ್ನೋ ಮೆಸೇಜ್ ನಮ್ಗೆ ಬಂತು. ಆಗ ನಮ್ಗೆ ಸಿಂಡಿಕೇಟ್ ಮೆಂಬರ್ ಆಗಿ ನಮ್ಗೆ ಎಷ್ಟು ಅವಮಾನ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ನಿಮ್ಗೆ ಅದು ಇಂಪಾರ್ಟೆಂಟು. ಎಮರ್ಜೆನ್ಸಿ ಮೀಟಿಂಗ್ ಕರೆದು ಈ ಥರ ಆಗ್ತದೆ ಸರ್, ಇದು ಪರಿಹಾರ ಏನು ಕಂಡಿದ್ದೀರ ಸರ್, ನೀವು ಸಜೆಷನ್ ಕೊಡಿ ಸರ್, ನೀವು ಹೇಳಿ ಮೇಡಮ್ ಅಂತ ಕೇಳಿದ್ದೀರಾ? ನೀವು 11ನೇ ತಾರೀಕು ಬಂದಿರೋದಕ್ಕೆ ಇದನ್ನು ಮಾತ್ರ ಹೇಳ್ತಾ ಇದ್ದಾರೆ ಯಾರು? ರಿಜಿಸ್ಟರ್ ಸಾಹೇಬ್ರೆ, ವಾಟ್ ಈಸ್ ಯುವರ್ ಡ್ಯೂಟೀಸ್ ಆರ್ ಫಂಕ್ಷನ್ಸ್ ಟೆಲ್ ಮಿ. ನೀವು ಈ ಕತೆ ಕಟ್ಟಕ್ಕೆ ನಮ್ಮ ಸಿಂಡಿಕೇಟ್ ಕರೆದಿದ್ದು ಅರ್ಜೆಂಟ್ಗೆ, ನೀವೇ ಡಿಸಿಷನ್ ತೊಗೊಂಬಿಡಿ. ನೀವು ತೊಗೊಂಡು ನೀವು ವಿಸಿನ ಡಿಸಿಷನ್ ತೊಗೊಂಡು ನಾವೇ ಸಿಂಡಿಕೇಟ್ ಮೀಟಿಂಗ್ ಹೆಂಗೆ ಕರಿತೀರ ನೀವು? ಬೇಕಾಗಿಲ್ಲ ಸಿಂಡಿಕೇಟ್, ನೀವೇ ಡಿಸಿಷನ್ ತೊಗೊಳ್ಳಿ, ತೊಗೊಂಡ್ಬಿಡಿ. ಇದು ನಮ್ಮ ಜವಾಬ್ದಾರಿ. ಸಿಂಡಿಕೇಟ್ ಅಂದರೆ 2 ತಿಂಗಳು ಒಂದು ಮೀಟಿಂಗ್ ಮಾಡಿ ಹೋಗಿ ಒಂದು ಸ್ಟ್ಯಾಂಡರ್ಡ್ ಕೊಡ್ತಾರೆ, ತಗೊಂಡೋಗಿ 1 ವರ್ಷ ಇದೇ ಕತೆ ನಮ್ಗೆ ಆಗಿರೋದು. ಇನ್ಚಾರ್ಜ್ ಬಂದಿದ್ದಾರೆ, ಪಾಪ ಒಂದು ತಿಂಗಳಲ್ಲಿ ಬಂದಿದ್ದಾರೆ. ನಾವು ಯಾರನ್ನು ಕೇಳೋಣ? ಅವ್ರನ್ನ ಕೇಳೋಣ ಸರ್, ನಾನು ಈಗ ಬಂದಿದ್ದೀನಿ ಅಂತ ಲೋಕಾಯುಕ್ತರು ಹೇಳಿದ್ದಾರೆ, ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ. ಯಾರು ಹೇಳೋಣ ನಾವು?
ಇಲ್ಲ ನೀವೇ ಸಿಂಡಿಕೇಟ್ ಮಾಡ್ಕೊಳ್ಳಿ, ನೀವೇ ಆ ಕಡೆ ಒಂದು ನಾವೆಲ್ಲ ಸುಮ್ಮನೆ ಟೈಮ್ ಇದೆ. ನಮಸ್ತೆ ಸರ್, ಬರ್ತಾ ಇದ್ದೀನಿ. ಅದು ಈಗ ನಮ್ಗೆ ವಿಷಯಗಳೇ ಗೊತ್ತಿಲ್ಲ. ನಾನು ಈ ವಿಷಯ ಇವ್ರು ಹೇಳಿದ್ದೀನಿ, ಯಾರಿಗೆ ಗೊತ್ತಿಲ್ಲ ಮೇಡಮ್. ಇವತ್ತು ನೇತ್ರ ಮೇಡಮ್ ಹೇಳಿದ್ದೀರಾ, ಉಪಲೋಕ್ತರು ಬರ್ತಾರೆ, ಇನ್ಫಾರ್ಮೇಷನ್ ನಮ್ಗೆ ಗ್ಯಾದರ್ ಆಯ್ತಾನೆ, ಇಮಿಡಿಯೇಟ್ಲಿ ಒಂದು ಪಾಸ್ ಮಾಡಿ ಅವ್ರಿಗೂ ನನಗೆ. ನಾನು ಯಾರಿಗೆ ರಾಘವೇಂದ್ರ ಹೇಳಿದೆ, ಏನಪ್ಪ ಬರ್ತಾ ಇರುತ್ತೆ ಹೈಯರ್ ಎಜುಕೇಷನ್ ಕೌನ್ಸಿಲ್ಗೆ ಹೋಗಿ ಮೇಡಮ್ ಆಮೇಲೆ ಹೇಳ್ತಾರೆ ಎಸ್ ನೀನು ಹೋಗಿಲ್ವಾ ಅಂತ, ಇಲ್ಲೇ ಕೂತಿದ್ಯಾ ಅಂತ. ನನಗೆ ಗೊತ್ತಿಲ್ಲ, ಇಮಿಡಿಯೇಟ್ಲಿ ರಾಘವೇಂದ್ರ ಫೋನ್ ಏನಪ್ಪ ಅಂದರೆ ಹ್ಞೂ ಸರ್ ಅಂತ. ಅವ್ರು ಮೇಡಮ್ ಫೋನ್ ಮಾಡಿದ್ದಾರೆ, ರಾಘವೇಂದ್ರ ಫೋನ್ ಮಾಡಿದ್ರಲ್ಲಿ ಉಪಲೋಕ್ತರು ಬರ್ತಾ ಇದ್ದಾರೆ, ಯಾರು ಬರ್ತಾರೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಸದಸ್ಯರುಗಳ ಅವಮಾನ ಇದು. ಇದಕ್ಕೆ ಕಾರಣ ಕೊಡಿ ನೀವು, ಆಮೇಲೆ ಮುಂದಕ್ಕೆ ಹೋಗೋಣ. ಸರ್ ಇದಕ್ಕೆ ಅವರು ನಾವು ಲೋಕಾಯುಕ್ತರು ಕೇಳಿದ್ದನ್ನ ಕಡತಗಳನ್ನ ಅಡಕಗಳು ಅಂತಿರಲ್ಲ ಸರ್, ಎಲ್ಲನೂ ಹೊಂದಿಸಿ ಕಳಿಸ್ಲಿಕ್ಕೆ ನನಗೆ ಸುಮಾರು ಟೈಮ್ ಹಿಡಿತು. ನಾವೇ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ 2 ದಿನ ಆದಮೇಲೆ ಅದನ್ನು ಕೊಟ್ವಿ ಸರ್. ಅದು ಒಂದು ವಿಚಾರ ಸರ್. ಹಾಗಾಗಿ ನಿಮ್ಮನ್ನು ಕರಿಬೇಕಾಯಿತು ನಿಜ, ಅದನ್ನು ಹಿಂಗೆ ಆಗಿದೆ ಅಂತ ಅನ್ಬೇಕಾಗಿದ್ದು ನಿಜ. ಬಟ್ ಅಷ್ಟರೊಳಗೆ ನಾವು ಏನೇನು ಸ್ಟೆಪ್ಗಳು ತಗೊಂಡಿದ್ದೀರಿ ಅಂತ ಇಮಿಡಿಯೇಟ್ ಕೇಳಿದರು ಸರ್. ಹಾಗಾಗಿ ನೈರ್ಮಲ್ಯಕ್ಕಾಗಲಿ, ಆಮೇಲೆ ಈಗ ನಮ್ಮ ರೈಟ್ಸ್ ಬಿಲ್ಡಿಂಗ್ ಬಂದಿರೋದು ಇದ್ಯಾವುದದು ಎಲೆಕ್ಟ್ರಿಫಿಕೇಷನ್ ಇಲ್ಲ ಅಂತೇಳಿ ಹೇಳಲಿಕ್ಕಾಗಿಲಿ, ಯಾಕೆಂದರೆ ಅದರದ್ದೆಲ್ಲ ಹೇಳ್ಬೇಕಾಗಿತ್ತು. ಹಂಗಾಗಿ ಅದರದ್ದೆಲ್ಲ ಲೆಟ್ರ್ ಕಮ್ಯುನಿಕೇಟ್ ಮಾಡಿ, ನಮ್ಮಲ್ಲಿ ಎಂಜಿನಿಯರಿಂಗ್ ಸೆಕ್ಷನ್ ಇಲ್ಲದಿದ್ದರಿಂದ ನಮಗೆ ಎಸ್ಟಿಮೇಟ್ ಸಿಗೋದಿಲ್ಲ. ಆ ಸಿಗದಿದ್ದರಿಂದ ನಾವೇನು ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅದನ್ನು ಲೆಟ್ರ್ ಬರೆದಿದ್ದೀವಿ ಸರ್. ಅವರು ಬಂದು ಈಗ ಲೈನ್ ಎಸ್ಟಿಮೇಷನ್ ಎಲ್ಲ ಕೊಟ್ಟೋಗಿದ್ದಾರೆ. ಈಗ ಆ ಮೆಗಾ ಹಾಸ್ಟೆಲ್ಗೆ ಈಗ ನಮಗೆ ಟೈಮ್ ಕೊಟ್ಟಿರೋದು ಸರ್ ಡಿಸೆಂಬರ್ 10. ನಮ್ಮ ಹೈಯರ್ ಎಜುಕೇಷನ್ ಮಹಿಳಾ ಆಯೋಗ ಹೇಳಿರೋದು 6ನೇ ತಾರೀಕು ಸರ್. ಇವರು 10-15 ನೀವು ಇಮಿಡಿಯೇಟ್ ಶಿಫ್ಟ್ ಮಾಡಬೇಕು. ಯಾವ ಮಕ್ಕಳು ಬಂಕರ್ಸ್ ಇದೆ ಅದನ್ನೇ ತಗೋಗಿ ಅಂತ ಹೇಳಿದ್ದಾರೆ ಸರ್. ಇನ್ ದ ಮೀನ್ ಟೈಮ್ ಸೋಲಾರ್ ಆಗಬೇಕು. ಆ ಮಕ್ಕಳು ಕೂತ್ಕೊಂಡು ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಡೈನಿಂಗ್ ಟೇಬಲ್ ಇಲ್ಲ. ಅದೆಲ್ಲ ಮಾಡಿಸೋಕ್ಕೆ ಲೈನ್ ಎಸ್ಟಿಮೇಷನ್ ಕೇಳಿದ್ದೀವಿ ಸರ್. ಅದೆಲ್ಲ ಆದರೆ ನೆಕ್ಸ್ಟು ಅದೆಲ್ಲ ಅಪ್ರೂವಲ್ಗೆ ಬರ್ಬೇಕು ಸರ್. ಹಂಗಾಗಿ ಅದರದ್ದೆಲ್ಲ ಏನೇನು ಆಗಬೇಕು ಅನ್ನೋದನ್ನು ಹುಡುಕಿ ಅದನ್ನು ಲೆಟ್ರ್ ಬರೆದು ಅವ್ರು ಕಮ್ಯುನಿಕೇಟ್ ಮಾಡಲಿಕ್ಕೆ ಟೈಮ್ ಆಯಿತು. ಇನ್ ದ ಮೀನ್ ಟೈಮ್ ಇದು ಬಂತಲ್ಲ, ಜೊತೆಗೆ ಸೇರಿಸಿ ಕಳಿಸಿದ್ವಿ ಸರ್. ಇಲ್ಲೂ ನೋಡಿ ಸರ್, ಲೈನ್ ಎಸ್ಟಿಮೇಷನ್ ಎಲ್ಲ ತರಬೇಕಿತ್ತು. ನಿಮಗೆ ವರ್ಕ್ ಏನೇನಾಗಬೇಕು, ಅದು ಎಸ್ಟಿಮೇಷನ್ ಏನು, ಅಪ್ರೂವಲ್ ಏನು, ಅದನ್ನೆಲ್ಲ ಕೇಳ್ಬೋದಿತ್ತು. ಬಟ್ ಅದು ತರಲಿಕ್ಕೆ ನಮ್ಗೆ ಇನ್ನೂ ಡೇಟಾನೇ ಸಿಕ್ಕಿಲ್ಲ ಸರ್. ಸರ್ ದಯವಿಟ್ಟು ಕ್ಷಮಿಸಿ ರಿಜಿಸ್ಟರ್ ಸಾಹೇಬ್ರೆ, ನಿಮ್ಮ ಹೇಳಿಕೆಗಳೆಲ್ಲ ನಾವು ಕೇಳ್ತೀವಿ, ರೆಕ್ಟಿಫೈಡ್ ಮಾಡಿ ನಾವು ಎಷ್ಟನ್ನ ಕಾರಣ ಏನು ಗೊತ್ತಾ, ಈ ಹಾಸ್ಟೆಲ್ ಓಪನ್ ಮಾಡಿ ಎಷ್ಟು ವರ್ಷ ಆಯಿತು, ಎಷ್ಟು ಕೋಟಿ ನಮ್ಗೆ ಮೇಡಮ್ ಫೈನಾನ್ಸ್ ಆಫೀಸರ್ನ ಕರೆದುಬಿಟ್ಟು ನಮ್ಗೆ ಬಜೆಟ್ ಎಷ್ಟಿದೆ ಅಂತ ತೋರಿಸಿ, ಎಷ್ಟು ವರ್ಷದಿಂದ ಅಮೌಂಟ್ ಇದೆ ಇಲ್ಲಿ, ಎಷ್ಟು ಅಮೌಂಟು ಇಲ್ಲಿಂದ ತೊಗೊಂಡಿದ್ದಾರೆ, ಎಷ್ಟು ಬಜೆಟು ಅಲೋಕೇಶನ್ ಆಗಿದೆ, ಆ ಬಿಲ್ಡಿಂಗ್ ರೂಸೋದು ಎಷ್ಟು ಕೊಟ್ಟಿದ್ದಾರೆ, ನಮ್ಗೆ ಬಜೆಟ್ ಅಲೋನ್ಸ್ ಮಾಡಿಸಿ ಸಿಂಡಿಕೇಟಲ್ಲಿ. ಇಲ್ಲ ಆದರೆ ದಯವಿಟ್ಟು ಸಿಂಡಿಕೇಟ್ ಮಾಡೋಕ್ಕೆ ಬಿಡೋದಿಲ್ಲ ನಾನು. ಯಾಕೆಂದರೆ ಈಗ ನಮ್ಮನ್ನು ಕೇಳ್ತಾರೆ. ಈಗ ಮೊನ್ನೆ ಉಗಿದ್ರು ಉಪಲೋಕ್ತರದಾಗ ನಾನು ಇದ್ದಾಗ ಕಾರ್ಡ್ ಕೊಟ್ಟೆ, ಹಿಂಗೆ ಯಾರಪ್ಪ ನೀನು ಅಂದು. ಸರ್ ನಾನು ಗೌರ್ನರ್ ಸಿಂಡಿಕೇಟ್ ಸರ್ ಅಂದೆ. ಅವ್ರು ಹೆಂಗೆ ಬೈದರು ಅಂದರೆ, ಗೌರ್ನರ್ ಅವ್ರ ಅಪ್ಪನ ಥರ ಬೈದ್ಬಿಟ್ರಲ್ಲಿ ಫಸ್ಟ್ ಮಾತಾಡೋದು. ನೀವೇನು ಏನು ರೀ ಮಾಡ್ತಾಯಿದ್ದೀರಿ ಇಲ್ಲಿ, ಗೌರ್ನರ್ ನಮ್ರಿ ರೀ, ನೀವು ಗೌರ್ನರ್ ಇದ್ದಂಗೆ ಇಲ್ಲೇನು ಮಾಡ್ತಾಯಿದ್ರಿ ಅಂತ ಮಾತಾಡೋಕ್ಕಾಗಿಲ್ಲ ಮೇಡಮ್. ಅಷ್ಟು ನೋವಾಯ್ತು ನನಗೆ. ಈಗ ಇರಬೇಕಾದಾಗ ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಆ್ಯಕ್ಟಿವ್ ವಿ ಸಿನೇ, ಆ ಸೀಟಲ್ಲಿ ಕೂತ್ಕೊಂಡು ವಿ ಸಿನೇ. ದಯವಿಟ್ಟು ಸರ್ 9 ಮಕ್ಕಳಿದ್ದಾರೆ ಸರ್. ನಾನು ಮುಂದೆ ಇದ್ದಾರೆ ಗೊತ್ತಾ, ವಿ ಸಿಗೆ ಹೋಗ್ಬಿಟ್ರೆ ಒಳಗಡೆ ಆಗೋಯ್ತು ನಿಮ್ಮ ಕತೆ. ನಾನು ಹೋದೆ ಹೆಣ್ಮಕ್ಳು ಕರ್ಕೊಂಡು, ಬರಮ್ಮ ಏನಿದೆ ಸರ್. 9 ಜನ ಸರ್ ಹಾಸ್ಟೆಲ್, 9 ಹುಡುಗಿರನ್ನ ಒಂದೊಂದು ರೂಮಲ್ಲಿ ಕೊಡೋಕವ್ರೆ ಸರ್. ಆ ಜೈಲಲ್ಲಾದರೂ ಚೆನ್ನಾಗಿರ್ತದೆ ಸರ್. ಹೊಸ ಹಾಸ್ಟೆಲ್ ಓಪನ್ ಮಾಡಿದ್ದಾರೆ ಮೇಡಮ್, ಹೊಸ ಹಾಸ್ಟೆಲ್ ಓಪನ್ ಮಾಡಿದ್ದಾರೆ. ಆ ಬಿಲ್ಡಿಂಗಲ್ಲಿ ಹೈಯರ್ ಎಜುಕೇಷನ್ ಅವ್ರಿಗೆ, ಕೌನ್ಸಿಲಿಂಗ್ ಮಾಡೋರಿಗೆ ಇದು ಕೊಟ್ಕೊಂಡಿದ್ದಾರೆ. ಇದಾ ವಿಶ್ವವಿದ್ಯಾಲಯದ ಕತೆ ಸರ್? ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್. ಈಗ ಚಿಕ್ಕಮಗಳೂರವರ ಕನ್ಸರ್ನ್ ನಮ್ಗೆ ಅರ್ಥವಾಗ್ತದೆ. ಏನಂದರೆ ಈಗ ಅವರು ಲೋಕಾಯುಕ್ತವರು ಡೆಡ್ಲೈನ್ ಕೊಟ್ಟಿದ್ದಾರೆ ಮೇಡಮ್, 1 ತಿಂಗಳ ಒಳಗೆ ನೀವು ಹಾಸ್ಟೆಲ್ನ ಶಿಫ್ಟ್ ಮಾಡಬೇಕು ಅಂತ. ಆ ಬಗ್ಗೆ ರೂಲ್ಸ್ ಆದವ್ರದ್ದು ಮತ್ತು ಕಮಿಷನರು ಮಂಜುಶ್ರೀ ಅವ್ರ ಜೊತೆ ಮಾತಾಡಿ ಅವರಲ್ಲಿ ಬೇಕಾಗಿರುವಂಥ ಅವ್ರ ಕಡೆಯಿಂದ ಸಪ್ಲೈ ಮಾಡಬೇಕಾದ್ರು ಇವುಗಳನ್ನೆಲ್ಲ ಬೇಗ ಸಪ್ಲೈ ಮಾಡಿಕೊಡ್ತೀವಿ. ಉಳಿದೋದಕ್ಕೆ ನಮ್ಮ ಯೂನಿವರ್ಸಿಟಿಯಿಂದ ಏನು ಮ್ಯಾಚಿಂಗ್ ಆಗಿ ನಾವು ಮಾಡಬೇಕಾಗುತ್ತೋ ಅದನ್ನು ಮಾಡ್ಕೊಳ್ಳೋಣ ಅಂತೆಲ್ಲ ಅದು ಕೆಲಸ ಕಾರ್ಯಗತಿಯಲ್ಲಿದೆ. ಹಾಗಾಗಿ ಈಗ ಅದು ಹಿಂದೆ ಏನಾಗೋಯ್ತು ಅಂತ ಅನ್ನೋದನ್ನು ಬೇರೆ ತಿಳಿಸಬೇಡ. ಈಗ ಒಂದು ತಿಂಗಳೊಳಗೆ ಹಾಸ್ಟೆಲ್ ಶಿಫ್ಟ್ ಆಗಿ ಚಿಕ್ಕಮಗಳೂರಪ್ಪನವರು ಹೇಳಿದ ಈ 9 ಜನ ಮಕ್ಕಳು ಇದರಲ್ಲಿದ್ದಂಗೆ ಸೆರೆಮೇಲಿದ್ದಂಗೆ ಇದ್ದಿದ್ದು ಒಂದು ವ್ಯವಸ್ಥೆ ಬರ್ತದೆ. ಒಂದು 500 ಜನ ಮಕ್ಕಳಿಗೆ ಇಲ್ಲಿ ವ್ಯವಸ್ಥೆ ಆಗ್ತದೆ, ಅವೆಲ್ಲ ಆಗ್ತದೆ. ಪೂರ್ತಿ ಅಕಾಮಡೇಟ್ ಆಗುತ್ತಾ ಸರ್? ಆಗಲ್ಲ. 850 ಜನ ಇದ್ದಾರೆ ಸರ್, 850 ಜನ ಏನೋ ಇದ್ದಾರೆ.
ಇಲ್ಲಿ ಒಂದೊಂದು ರೂಮಲ್ಲಿ 650 ಜನ ಇದೆ, ಕೆಪಾಸಿಟಿ 850 ಮಕ್ಕಳಿದ್ದಾರೆ. ಲೋಕಾಯುಕ್ತದವರು ಹೇಳ್ತಾರೆ ನೀವು ಹೊರಗಡೆ ಇರೋ ಹಾಸ್ಟೆಲ್ನ ತಂದು ಕರೆಕ್ಟಾಗಿ ಎಲ್ಲ ಮಕ್ಕಳು ನೀವು ಹೆಂಗೆ ಚಾಪೆ ಮಲಗ್ತಿದ್ದಾರೆ ಹಂಗೆ ಮಲಗಿಸಿ ಅಂತ ಅವ್ರು ಅಂತಾರೆ. ಮಹಿಳಾ ಆಯೋಗದವ್ರು ಹೇಳ್ತಾರೆ, ನಮ್ಮ ಕಮಿಷನರ್ ಹೇಳ್ತಾರೆ ಅಷ್ಟೊಂದು ಹಾಕ್ಬೇಡಿ, ಒಂದು ರೂಮಿಗೆ 4 ಹಾಕಿ ಅಲ್ಲ 600 ಜನ ಮಾಡಿ, ಇನ್ನೊಂದು ಬಿಲ್ಡಿಂಗ್ನ ಬೇಗ ಆದಷ್ಟು ಇದು ಮಾಡಿ ರಿನೋವೇಟ್ ಮಾಡಿ ಅಲ್ಲಿ ಅಕಾಮಡೇಟ್ ಮಾಡಿ ಇನ್ನುಳಿದ ಮಕ್ಕಳನ್ನ ಸೇರಿಸಿ ನೀವು ಒಟ್ಟಿಗೆ ಅಷ್ಟು ಸೇರಿಸ್ಬಿಡಿ ಅಂತಿದ್ದಾರೆ. ಮೇಡಮ್ ಮೇಜರು ಸರ್ ಕೇಳ್ದಂಗೆ ಯಾಕೆ ಶಿಫ್ಟ್ ಮಾಡಿಲ್ಲ ಅಂತ, ಇನಾಗ್ರೇಷನ್ ಆಗಿರೋದು ನಿಜ, ಅವರಿಂದ ಹ್ಯಾಂಡ್ ಓವರ್ ಜುಲೈಲಿ ತಗೊಂಡಿದ್ದೀವಿ, ಇದುವರೆಗೂ ಅಲ್ಲಿಗೆ ಎಲೆಕ್ಟ್ರಿಸಿಟಿ ಇಲ್ಲ, ಅಲ್ಲಿಗೆ ಸೋಲಾರ್ ಇಲ್ಲ, ಮಕ್ಕಳಿಗೆ ಸೋಲಾರ್ ಇಲ್ಲ ಅಂದರೆ ನಾವು ಮಕ್ಕಳು ಹೋಗೋದೆಲ್ಲ ಬಿಸಿನೀರಿಲ್ಲ ಅಂತಾರೆ. ಮೊನ್ನೆ ಮಹಿಳಾ ಆಯೋಗ ಬಂದಿದ್ದಾಗಲೂ ಅದೇ ಕಂಪ್ಲೇಂಟ್ ಹೇಳಿದ್ರು. ಅದಕ್ಕೆ ಅವರೇನು ಹೇಳಿದ್ದಾರೆ, ಗೀಸರ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಗೀಸರು ಎಷ್ಟು ಟೈಮು ಓಡಿಸ್ಲಿ ಮಕ್ಕಳು, ನೀವು ಅದು ಇದು ಕಟ್ತಾರೆ ಅವರು, ನೀವು ಮಾಡಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಶಿಫ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಹಾಗಾಗಿ ಅದು ಏನೇನು ಆಗ್ತಾ ಇದೆ ಅದದು ಪ್ರೋಸೆಸ್ಲಿದ್ದೀವಿ ಮೇಡಮ್, ಅಷ್ಟೇ. ಅಲ್ಲ, ಒಂದು ಸೆಕೆಂಡ್ ಚಿಕ್ಕಪನ್ನಪ್ಪನವರು ಮತ್ತು ನೇತ್ರಾವತಿಯವ್ರ ಗಮನಕ್ಕೆ ಇದು ಹಾಸ್ಟೆಲ್ಗೆ ಸಂಬಂಧಪಟ್ಟಾದ ಡೆವಲಪ್ಮೆಂಟ್ ಅವ್ರ ಗಮನದಲ್ಲಿ ಇದೆಯಲ್ಲ ಅಂತ ಹೇಳ್ತಿದ್ದೇನೆ. ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಇದೆ, ವೈಸ್ ಚಾನ್ಸಲರ್ ಇದ್ದರು, ಅವರು ಈಗಿದ್ದು ಯಾರಾದರೂ ವೈಸ್ ಚಾನ್ಸಲರ್ ಇದ್ದರು, ಇವ್ರು ಯಾರ ಅನುಮತಿಯೂ ಇಲ್ಲದೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಈ ಹಾಸ್ಟೆಲನ್ನು ಸೋಷಲ್ ವೆಲ್ಫೇರ್ ಅಲ್ಲ, ಪರಿಶಿಷ್ಟ ಪಂಗಡ ಇಲಾಖೆಯ ಇದಕ್ಕೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ರು. ಅವರು ಆರ್ಡ್ರ್ ಕ್ಯಾಬಿನೆಟಲ್ಲಿ ಆರ್ಡ್ರ್ ಆಗಿಬಿಟ್ಟು ತಗೊಂಡು ಬಂದು ಇಲ್ಲಿ ಆಲ್ರೆಡಿ ಕೂತ್ಬಿಟ್ಟಿದ್ರು, ಕೀ ಕೊಡಿ ಅಂತ ಕೂತಿದ್ರು. ಸೊ ಅದು ನಮಗೆ ಗೊತ್ತಾಗಿ ನಾವು ಆಗಿನ ವೈಸ್ ಚಾನ್ಸಲರು ಕೂಡ ಸಿದ್ಧವಾಗಿ ಇನ್ನೇನು ಲೆಟ್ರೆಲ್ಲ ಟೈಪ್ ಆಗಿತ್ತು, ಅವ್ರು ಕೊಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ. ನಮಗೆ ಟೀಚರ್ಸ್ ಗೊತ್ತಾದಮೇಲೆ ನಾವು ಹೋಗಿ ಆಮೇಲೆ ನಾನೇ ಮಾದೇವಪ್ಪನವ್ರ ಹತ್ರನ ಮೀಟ್ ಮಾಡಿ ಅಲ್ಲಿ ಕಮಿಷನರ್ಸ್ಗೆಲ್ಲ ಫೋನ್ ಮಾಡಿಸಿ, ವೈಸ್ ಚಾನ್ಸಲರ್ಗೂ ಫೋನ್ ಮಾಡಿಸಿ ಸ್ಟಾಪ್ ಮಾಡಿಸಿ ನಮ್ಮಲ್ಲಿ ಉಳಿಸ್ಕೊಂಡ್ವಿ. ಇಲ್ಲಾಂದರೆ ಇವತ್ತು ಇಲ್ಲಿ ಬಂದು ಶಿಫ್ಟ್ ಮಾಡಿ ಅಂತ ಹೇಳಿದಲ್ಲ, ಹಾಸ್ಟೆಲೇ ಇರ್ತಿರ್ಲಿಲ್ಲ ನಮ್ಮಲ್ಲಿ. ಹಾಗಾಗಿ ಸೊ ಇದರ ಹಾಸ್ಟೆಲ್ನಿಂದ ಈ ಥರದ ಬೆಳವಣಿಗೆಗಳಲ್ಲಾಗಿದೆ. ಈಗ ಸದ್ಯ ಅದು ನಮ್ಮ ಮಕ್ಕಳಿಗೆ ಸಿಗೋ ಥರ ಆಗ್ತದೆ. ಅವ್ರೇನು ಹೇಳ್ತಾಯಿದ್ರು ಅಂದರೆ ಬೇರೆ ಮಕ್ಕಳು ನಿಮ್ಮವ್ರಿಗೆ 25% ಮಕ್ಕಳು ಕೊಡ್ತೀವಿ, 75% ಹೊರಗಿನ ಕಾಲೇಜಿನ ಮಕ್ಕಳು ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಅದಾದರೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ತಿತ್ತು ನಮಗೆ. ಬೇರೆ ಕಾಲೇಜ್ ಮಕ್ಕಳು ಅವ್ರ ಮೇಲೆ ನಮ್ಮ ಕಂಟ್ರೋಲ್ ಇರ್ತಿರಲಿಲ್ಲ. ಇವರು ಈ ಮಕ್ಕಳು ಆ ಮಕ್ಕಳ ಮೇಲೆ ಟಗಫರ್ಗಳಾಗಿ ಮತ್ತು ಇದೊಂದು ವಾರ್ ಗ್ರೌಂಡ್ ಥರ ಆಗ್ತಿತ್ತು. ಬಟ್ ಅದನ್ನು ಫಾರ್ಚುನೇಟ್ಲಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಯಿತು ಮಿನಿಸ್ಟ್ರಿಗಳ ಇಂಟರ್ವೆನ್ಷನ್ ಆದ್ದರಿಂದ, ಥ್ಯಾಂಕ್ಸ್ ಟು ಮಾದೇವಪ್ಪ. ಸೊ ಅದರಿಂದಾಗಿ ಇದನ್ನು ಫಂಕ್ಷನ್ ಆಗೋ ಥರ ಮಾಡೋಣ. ಈಗ ತಪ್ಪುಗಳೇನಾಯಿತು ಅವುಗಳನ್ನು ಹಿಂದೆ ಇದ್ದ ಆಡಳಿತ ಆಗಿಲ್ಲ. ಮೇಡಮ್ ಹೊಸದಾಗಿ ಬಂದಿದ್ದಾರೆ, ಇವರ ಇನ್ನು ಮತ್ತು ಇವರಿರೋ ದಿವಸದಲ್ಲಿ ಏನು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಎಲ್ಲ ಕನ್ಸ್ಟ್ರಕ್ಟಿವ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಅದು ಹಿಂದೆ ಆಗಿದ್ದನ್ನು ಕೇಳ್ಕೊಂಡು ಕೂತ್ಕೊಂಡು ನಾವು ಈಗೇನು ಮಾಡೋಕ್ಕಾಗುತ್ತೆ, ಅದು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಚಿಕ್ಕಪ್ಪನವ್ರಿಗೆ ನೋವಾದರೂ ಕೂಡ ನಾವೇನು ರಿವರ್ಸ್ ಮಾಡೋಕ್ಕಾಗಲ್ವಲ್ಲ, ಸಮಾಧಾನ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ಬೋದು. ಇತಿಹಾಸ ಇರುವಂಥ ಒಂದು ಮಾರಾಣಿಸ ಹಾಸ್ಟೆಲ್ದು ಅದು ಲೋಕಾಯುಕ್ತರು ಬಂದೇ ಚಾಟಿ ಬೀಸಿ ಹೊರಗಡೆ ಬರಬೇಕಾಯ್ತು ಅನ್ನೋದು ಒಂದು ವಿಷಾದನೀಯ ಸಂಗತಿ. ಆ್ಯಕ್ಚುಲಿ ಈಗ ಆಗೋಗಿದೆ, ಆಗಿರೋದ್ರನ್ನ ನೀವು ಹೇಳ್ದಂಗೆ ಚಿಂತಿಸಿ ಫಲವಿಲ್ಲ. ಈಗ ಮುಂದೆ ಹೋಗಬೇಕಾಗಿದೆ ನಾವಿವಾಗ. ಹಾಗಾಗಿ ಈಗ ನಾನು ಮೊನ್ನೆ ಹಾಸ್ಟೆಲ್ ಮಕ್ಕಳ ಜೊತೆನೂ ನಾನು ಪರ್ಸ್ನಲಿ ಹೋಗಿ ಸಂವಾದ ಮಾಡಿದ್ದೀನಿ. 3 ಹಾಸ್ಟೆಲ್ಗಳಿಗೆ ನಿಮ್ಮ ಗಮನಕ್ಕೆ ಬರ್ದೇ ನಾನು ಹೋಗಿದ್ದೀನಿ ಮೇಡಮ್. ಬೇರೆ ಟೈಮಲ್ಲಿ ನಾನು ಹೋಗಿ ಒಂದು ಟೈಮ್ ಊಟ ಕೂಡ ಮಾಡಿದ್ದೀನಿ ಸರ್ ಹಾಸ್ಟೆಲಲ್ಲಿ. ಯಾಕಂದರೆ ಇದು ನಮಗೂ ಒಂದು ಬದ್ಧತೆ ಅನ್ನೋದು ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಸಂಜೆ 7 ಗಂಟೆಗೆ ಹೋಗಿ ಆ ಮಕ್ಕಳ ಹತ್ರ ಎಲ್ಲ ಮಾತಾಡಿಸಿ ಊಟ ಕೂಡ ಜೊತೆಗೂ. ಬಟ್ ಮಕ್ಕಳದು ಕಂಪ್ಲೇಂಟ್ಸ್ ಇದೆ, ಅಲ್ಲಿ ಕುಕ್ ಮಾಡೋರ್ದು ಒಂದಷ್ಟು ಕಂಪ್ಲೇಂಟ್ಸ್ ಇದೆ. 2 ಸಾಧಕ ಬಾಧಕಗಳನ್ನ ನಾವು ತಗೋಬೇಕಾಗತ್ತೆ. ಈಗಿನ 1 ತಿಂಗಳಿಗೆ ಈ ಕಡೆ ಶಿಫ್ಟ್ ಆಗೋದ್ರಿಂದ ನಮ್ಮನ್ನೇ ಮಾನ್ಯ ಇವರು ಕುಲಪತಿಗಳ ಜೊತೆ ಮಾತಾಡಿದ್ದ ಇದೇನೆಂದರೆ ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಬರೋ ಥರ ಮಾಡಿ ಇನ್ನೂ ಚೆನ್ನಾಗಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೊಡೋಣ ಅಂತೇಳಿ ಮಾತಾಡಿದ್ದಾರೆ. ಸೊ ಆ ಮಕ್ಕಳು ಕೂಡ 1 ತಿಂಗಳು ಇಷ್ಟು ದಿನವೇ ಸಹಿಸಿದ್ದೀವಿ, ಇನ್ನೊಂದು ತಿಂಗಳು ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಫುಡ್ದು ಅಷ್ಟೇ, ಅವರಿಗೇನು ಈಗ ಮೆಸ್ ಬಿಲ್ಲು 2,000 2,500 ಎಲ್ಲ ಬರ್ತಿದೆ, ಆದಷ್ಟು ನಾವು ಅದನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ಹೇಳಿ ಒಬ್ರಿಗೆ ಇನ್ಚಾರ್ಜ್ ಕೊಟ್ಟು ಈ ವಾರ್ಡನ್ಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಮಾಡೋಕ್ಕೂ ಸಹ ಇವರು ಮಾನ್ಯ ಕುಲಪತಿಗಳು ಆದೇಶ ಹೊರಡಿಸಿದ್ದಾರೆ ಅದರದ್ದು. ಸೊ ಹಂಗಾಗಿ ಇವಾಗ ಯಾವಾಗ ಶಿಫ್ಟ್ ಮಾಡ್ತಾಯಿದ್ದೀರಿ ಸರ್ ಇಲ್ಲಿ ಪೂರ್ತಿ? ಫರ್ನಿಚರ್ ಬರಬೇಕು ಸರ್. ನಾವು ಈ ಸಿಂಡಿಕೇಟಲ್ಲಿ ಇವಾಗ ನಾವು ಪರ್ಮಿಷನ್ ಕೊಡೋದಲ್ಲ, ಲೋಕಾಯುಕ್ತರನ್ನೇ ಜಗಜ್ಜಾಹಿರವಾಗಿ ಮೀಡಿಯಾ ಮುಂದೆ ಪರ್ಮಿಷನ್ ಕೊಟ್ಟಾಗೋಗಿದೆ. ಈಗ ಸಿಂಡಿಕೇಟ್ ಒಪ್ಪಿದ್ರು ಒಪ್ಪದೇ ಇದ್ರೂ 10ನೇ ತಾರೀಕು ಒಳಗಡೆ ನಾವು ಶಿಫ್ಟ್ ಮಾಡಿಲ್ಲ ಅಂತಂದರೆ ನಮ್ಮನ್ನು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಚೀಮಾರಿ ಹಾಕ್ತಾರೆ. ಆಮೇಲೆ ಆಲ್ರೆಡಿ ಹೇಳಾಗಿದೆ ಸಿಂಡಿಕೇಟನ್ನು ಕತ್ತೆ ಕಾಯ್ತಿದ್ದಾರೆ ಅಂತೇಳಿ ಸರ್. ಈ ವಿಚಾರವಾಗಿ
ನಿಮ್ಮ ಸಿಂಡಿಕೇಟ್ ಮೆಂಬರ್ಗಳ ಮನವಿ ಏನು ಅಂದರೆ, ನಿಮ್ಮಲ್ಲಿ ಏನಾದರೂ ಒಳ್ಳೇದಿದ್ದು ಏನೇನು ಮಾಡ್ಬೋದು ಅನ್ನೋದನ್ನ ನಮ್ಮ ಅಧ್ಯಕ್ಷರು, ವೈಸ್ ಚಾನ್ಸಲರ್ ಮೇಡಮ್ ಅವರು ಕೇಳ್ತಾರೆ. ಅವ್ರಿಗೆ ನಿಮ್ಮ ಇನ್ಪುಟ್ಸ್ ಕೊಟ್ಟರೆ ಅದನ್ನು ಸರಿ ಮಾಡಲಿಕ್ಕೆ ಕ್ರಮ ವಹಿಸ್ತಾರೆ ಅಂತೇಳಿ ನಾವು ಹಾಸ್ಟೆಲ್ ವಾರ್ಡನ್ಸ್ನು ಕರೆದು ನಿಮ್ಮ ಮುಂದೆನೇ ನಮ್ಮ ಮೊನ್ನೆ ಯಾವ ಥರ ನಾವು ಇದು ಒಳ್ಳೇದು ಮಾಡ್ಬೋದು, ಫುಡ್ ಪ್ರೊವಿಷನ್ಸ್ ಇಂದ ಹಿಡಿದು ಎಲ್ಲದನ್ನು ಇನ್ಪುಟ್ಸ್ ಕೊಟ್ಟಿದ್ದೀವಿ, ತಗೊಂಡು ಇದ್ದಾರೆ, ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಅದನ್ನ ನಿಮ್ಮ ಆಲ್ವೇಸ್ ವೆಲ್ಕಮ್ ಸರ್. ಆಲ್ ಸಿಂಡಿಕೇಟ್ ಮೆಂಬರ್ಸ್ ಕಮ್ಯುನಿಕೇಟ್ ವಿತ್ ದ ವೈಸ್ ಚಾನ್ಸಲರ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಅವರ್ ಕ್ಲಸ್ಟರ್ ಯೂನಿವರ್ಸಿಟಿ ಅಂತ ಹೇಳ್ತಾ, ಆ ವಿಚಾರ ನಡೆದಿದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತಂದು ಇದನ್ನು ಮುಂದುವರಿಬೋದಾ, ಇಲ್ಲಿಗೆ ಮುಗಿಸೋದಂತ. ಲೋಕಾಯುಕ್ತದವ್ರು ಏನೇನೆಲ್ಲ ಕೇಳಿದ್ರು, ನೀವೇನೇನು ಅಡಕಗಳು ಕೊಟ್ಟು ನಾವು ಅಡಕ ಕೊಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿದ್ರಿ, ಅದೆಲ್ಲ ಒಂದು ಡೀಟೇಲ್ಸ್. ಅಡಕಗಳು ಜಾಸ್ತಿ ಇದೆ, ಅದು ಏನು ಕೊಟ್ವಿ ಅದು ಕೇಳಿದ್ರು ಅನ್ನೋದನ್ನು ಕೊಡೋಣ, ಹೈಲೈಟ್ ಕೊಡೋಣ. ಆಯ್ತು ಕೊಡೋಣ ಮೇಡಮ್, ಹೈಲೈಟ್ ಕೊಡೋಣ. ಇಲ್ಲಿ ನೀಡಿರೋ ದಾಖಲೆ ಪ್ರಕಾರ ನೀವು BGMP ಲೆಟರ್ ಬರೆದಿದ್ದೀರಾ, ಆಮೇಲೆ ಫಾರೆಸ್ಟ್ ಲೆಟರ್ ಬರೆದಿದ್ದೀರಾ ಸರ್. ಇಮಿಡಿಯೇಟ್ ಅದೆಲ್ಲ ನಾವು ಲೋಕಾಯುಕ್ತ ಕೊಡಬೇಕಾಯ್ತಲ್ಲ ಸರ್. ಮರ ಕಟ್ ಮಾಡೋಕ್ಕೆ. ಹೌದು ಸರ್, ಅದೆಲ್ಲನೂ ಲೆಟರ್ಗಳನ್ನು ನಾವು ಕಳಿಸಿದ್ದು ಸರ್. ಅವ್ರ ಹಿಂದೆ ನಿಂತಿದ್ದೀವಿ ಸರ್, ನಾವು ಫಾಲೋ ಅಪ್. ಈ ಲೆಟರ್ ಬರೆದ ತಕ್ಷಣ ಅವ್ರು ಯಾರು ಬರಲ್ಲ BBMP ಅವರು. ಸರ್ ಹೌದು, ಫೋನ್ ಮಾಡಿ ಫಾಲೋ ಅಪ್ ಮಾಡಿ ಸರ್. ಅವ್ರ ಹತ್ರ ಹೋಗಿ ಮಳೆಗಾಲದ ಫಾರೆಸ್ಟ್ ಅವರೇ ಬರಲ್ಲ, ಈಗೆಲ್ಲ ಬರ್ತಾರೆ. ನೀವು ಫೋನ್ ಖಂಡಿತ ಸರ್, ಫೋನ್ ಮಾಡಿದ್ದು ಅಷ್ಟೇ ಅಲ್ಲ, ಓಡ್ ಮಾತಾಡಿದ್ದೀವಿ ಸರ್. ಆಮೇಲೆ ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರ ಹತ್ರನೂ ಓಡ್ ಮಾತಾಡಿದ್ವಿ ಸರ್. ಹಿಂದೆ ನಮ್ಮ ಹಿಂದೆ ಪೊಟ್ಟಗಳಲ್ಲಿ ಹಾಕಿ ಮೇಡಮ್, ಯಾರು ಕೆಲಸ ಕಮ್ಮಿ ಇದೆಯೋ ಅವ್ರು ಹೋಗಿ ಬರಲಿ, ನೀವು ಫಾಲೋ ಅಪ್ ಮಾಡಲ್ಲ, ಯಾರು ಬಂದು ಮಾಡಲ್ಲ. ಖಂಡಿತ ಸರ್. ದಿನಗಳು ಬೇಗ ಓಡಿ ಬರ್ತವೆ, ಲೋಕಾಯುಕ್ತರು ಬರ್ತವೆ ತಿರ್ಗೇನೊಂದ್ಸರಿ ಕೆಲಸ ಆಗಿರಲ್ಲ ಮಾತ್ರ. ಅವರೆಲ್ಲ ನೀವು ಏನು ಮಾಡಿದ್ರಿ, ಏನು ನಿಮ್ಗೆ ಪ್ರಾಬ್ಲಮ್ ಕೇಳಲ್ಲ, ಕೆಲಸ ಆಯ್ತಾ ಆಗಿಲ್ವಾ ಅಷ್ಟೇ ಕೇಳಲ್ಲ. ಹಂಗಾಗಿ ಇಂಟ್ರೆಸ್ಟ್ ಮಾಡಿ ಯಾರು ಕಳಿಸ್ತೀವಿ. ಅವ್ರು ಹೇಳಿದ್ದು ತಾಳಕ್ಕೆ ತಕ್ಕಂಗೆ ನಾವು ಕುಡಿಯೋಕ್ಕಾಗಲ್ಲ, ಇಂಥದ್ದು ಆಗ್ಬೇಕಂದ್ರೆ ಆಗಬೇಕು, ಇಲ್ಲ ಹೈಯರ್ ಅಥಾರಿಟೀಸ್ ಗಮನಕ್ಕೆ ತಂದು ಅವರಿಗೆ ಇದು ಮಾಡಿ. ಇಲ್ಲ ಮೇಡಮ್, ಅದು ನಮ್ಮ ಏನೇನು ಮಾಡಬೇಕು ಅಂತ ಅವ್ರದ್ದು ಏನೋ ಕೊಟ್ಟಿದ್ದಾರಲ್ಲ, ಅದಕ್ಕೇನಂತೀವಿ ಅಲ್ಲ ಸರ್, ಅವರು ಅಪ್ರೂವ್ ಆಗಿರುತ್ತಲ್ಲ, ಅದೇನೋ ಹೇಳ್ತೀವಲ್ಲ DPRಲಿ ಮೇಡಮ್. ವರ್ಕ್ ಪ್ಲ್ಯಾನಲ್ಲಿ ಅವರು ಏನೇನು ಅಪ್ರೂವಲ್ ಆಗಿದೆ ಅದ್ರ ಸ್ಕೋಪ್ ಆಫ್ ವರ್ಕ್ ಇದೆ, ಸ್ಕೋಪ್ ವರ್ಕ್ ಪ್ರಕಾರ ಮಾಡ್ತಿದ್ದಾರೆ. ಸ್ವಲ್ಪ ಡಿವಿಯೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಡಿವಿಯೇಷನ್ಸ್ನ ಆಗಿ ಪ್ರಯಾರಿಟಿ ಮೇಲೆ ಏನು ಮಾಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಸರ್. ಈಗ ನಾವು ನಿನ್ನೆ ತಾನೇ ಒಂದು ಲೆಟರ್ ಡ್ರಾಫ್ಟ್ ಮಾಡಿ ರೆಡಿ ಮಾಡಿದ್ವಲ್ಲ, ಏನು ಸ್ಕೋಪ್ ಆಫ್ ವರ್ಕ್ ಏನಿದೆ, ನೀವು ಏನು ಮಾಡಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಇನ್ನೆಷ್ಟು ಉಳ್ಕೊಂಡಿದೆ, ಯಾವಾಗ ನೀವು ಸಲ್ಲಿಸ್ತೀರಾ ಅಂತ ನೆನ್ನೆ ಒಂದು ಡ್ರಾಫ್ಟ್ ಲೆಟರ್ ರೆಡಿ ಮಾಡಿಸಿ. ನಮಸ್ಕಾರ. ನೀವು ಅದನ್ನು ಡ್ರಾಫ್ಟ್ ಮಾಡಬೇಕಾದ್ರೆ ವೈಸ್ ಚಾನ್ಸಲರ್ ನೋಡ್ಕೊಳ್ಳೋಕ್ಕಾಗಲ್ಲ, ಇಡೀ ವಿಶ್ವವಿದ್ಯಾಲಯದ ಎಲ್ಲವನ್ನೂ ನೋಡ್ಕೊಳ್ಳೋಕೆ. ಅದಕ್ಕೆ ವರ್ಕ್ಸ್ ಕಮಿಟಿ ಚೇರ್ಮನ್ ಅಂತ ಮಾಡಿ ಅವ್ರಿಗೆ ಒಪ್ಪಿಸಿ, ಇದನ್ನು ಕೊಡಿ ನಮ್ಗೆ ವರದಿ ಅಂತ. ಅಲ್ವಾ ಸರ್? ಮಾಡಿದಾರಲ್ಲ ಸರ್, ಇದೆ ಕೊಡಿ. ಸರ್, ನಮ್ಮಲ್ಲಿ ಒಂದು ಎಸ್ಟೇಟ್ ಆಫೀಸರ್ ಅಂತ ಒಂದು ಮಾಡಿಕೊಂಡು ಅಡಾಪ್ಟರ್ ಮೇಲೆ ಮಾಡಿಕೊಂಡು ಅವರು ಅದನ್ನು ವಹಿಸಿ ಏನೇನು ಮಾಡಬೇಕು ಅಂತೆಲ್ಲ ಒಂದು ಸಂಪೂರ್ಣವಾಗಿ ನೋಡ್ಕೊಂಡ್ಬಂದು ಅದು ಮಾಡಿ ಅಂತ ಹೇಳಿದ್ವಿ ಸರ್. ಅದಕ್ಕೆ ನಾವೀಗ ರೈಟ್ಸ್ ಅವರು ಇಮಿಡಿಯೇಟಾಗಿ ನಾವು ಏನೇನು ಬೇಕು, ನೀವೇನು ಸ್ಕೋಪ್ ಆಫ್ ವರ್ಕಲ್ಲಿ ಏನಿದೆ, ಏನು ಮಾಡಬೇಕು, ಏನು ಮಾಡಿದ್ದೀರಾ, ಎಷ್ಟು ಉಳ್ಕೊಂಡಿದೆ. ಸರ್ ಅದೆಲ್ಲ ಪ್ರೋಗ್ರೆಸ್ ವರ್ಕ್ ಆಗ್ತಾ ಇದೆ ಸರ್. ನಾಳೆನೇ ಎಲ್ಲ ಸಂಪು ಕ್ಲೀನ್ ಮಾಡಿಸೋರು ಒಬ್ಬನು ಕರೆಸಿ ಮಾಡಿಸ್ತಾ ಇದ್ದೀವಿ ಸರ್. ಎಲ್ಲ 3 ಕಾಲೇಜ್ಗಳು ಸರ್ ಔಟ್ಸೋರ್ಸಲ್ಲೇ ನಮ್ಮಲ್ಲಿ ಈಗ ಇರತಕ್ಕಂಥ ಸಿಬ್ಬಂದಿ ತುಂಬ ಕಡಿಮೆ ಸರ್. ಈಗ ನಮ್ಮಲ್ಲಿ ಒಂದು 45 to 50 ಇದ್ದಾರೆ ಸರ್ ನಮ್ಮಲ್ಲಿ. ಇದು CTC ವರ್ಕರ್ಸ್. ಈಗ ಅದು ಜೆಮ್ ಪೋರ್ಟಲಲ್ಲಿ ಕೂಡ ಹಾಕ್ತಾ ಇದ್ದಾರೆ ಸರ್. ನಮ್ಮಲ್ಲಿ ಲಾಸ್ಟ್ ಟೈಮ್ ಹಾಕಿದ್ರು, ಎಲ್ಲ ರೆಡಿ ಮಾಡಿದ್ರು. ನೋಡೋಕ್ಕೆ ಒಬ್ಬರು ಇಲ್ಲ. ಹೌದು ಸರ್. ಅವ್ರಿಗೆ ಏನು ಗೊತ್ತಾ ಸರ್, 5 hours ಅಂತ ಅವ್ರು ತೊಗೊಂಡಿರೋದು. ಅದರಲ್ಲಿ ಒಂದು 3 ಗಂಟೆ ಮಾಡ್ತಾರೆ ಅಷ್ಟೇ. ಅಲ್ಲಿ ಮಾಡಿ ಗುಡಿಸಿ ಆಮೇಲೆ ಜೊತೆ ನಮ್ಮ ಮಾಡಿದ್ರು. ಹೌದು
ನೋಡೋಕ್ಕೆ ಯಾರೂ ಇಲ್ಲ ಸರ್. ಹೌದು, ಅದಕ್ಕೆ ನಮಗೆ ಇದ್ರ ಜೆಮ್ ಪೋರ್ಟಲೆಲ್ಲ ಕೂಡ ಇಷ್ಟು ಜನ ಬೇಕು ಅಂತ ಹಾಕೊಂಡಿದ್ವಿ ಸರ್. ಹಾಕೊಂಡಿದ್ರು ಅರ್ಲಿಯರ್ ವೈಸ್ ಚಾನ್ಸ್ಲರು. ಅದು ಈಗ ಲ್ಯಾಬ್ಸ್ ಆಗೋಗ್ಬಿಟ್ಟು ಈಗ ಪುನಃ ಅದನ್ನು ಸರಿ ಪುನಃ ಈಗ ಅದನ್ನು ತೊಗೊಂಡು ಪುನಃ ಅದು ಅಪ್ಲೈ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ಆಫೀಸ್. ಒಳಗಡೆ ಆಗೋ ವ್ಯವಹಾರಗಳೇ ಬೇರೆ, ಅರ್ಥ ಆಯ್ತಲ್ಲ? ಹಾಕ್ಕೊಂಡಿರ್ತಾರೆ, ಕಾರ್ಯರೂಪ ಬರಬೇಕಲ್ಲ, ಆ ಕಾರ್ಯರೂಪ ಬೇಕಲ್ಲ. ಅದೇ ಸರ್, ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಏನು ಲೇಬರರ್ಸ್ ಪ್ರಾಬ್ಲಮ್ಗಳು ಆಗಿರೋದ್ರಿಂದನೇ ಸರ್ ಎಲ್ಲ ಸಮಸ್ಯೆಗಳು ಬಂದಿರೋದು ಮೂಲತಃ ಅಲ್ಲಿಗೆ ಹೋಗ್ಬಿಡುತ್ತೆ ಸರ್. ಏನಾಗಿದೆ ಅದು ನೋಡ್ತಾರೆ, ಗೊತ್ತಿಲ್ಲ ಸರ್. ಸೈನ್ಸ್ ಹಾಸ್ಟೆಲ್ಲು ಅವತ್ತು ನಮ್ಮನ್ನು ಕರ್ಕೊಂಡು ಹೋದ್ರಲ್ವ ಸರ್, ನಾನು ನೀವೇ ಆದ್ರೂ ಅಲ್ಲಿ ಒಳಗೆ ಹೋಗ್ಬೇಕಾಗುತ್ತೆ ಸರ್. ನಮ್ಮಿಬ್ರಿಗೆ 2 ನಿಮಿಷ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ ಸರ್. ನಾನು ಹೋಗ್ಬಿಟ್ಟು ಕರ್ಕೊಂಡು ಯಾರೋ ರೂಪನ ಯಾರೋ ಗೊತ್ತಿಲ್ಲ, ಬನ್ನಿ ಮೇಡಮ್ ನಾನು ಫ್ರೆಂಡ್ಸ್ ಹೋಗೋಕ್ಕಾಗಲ್ಲ ಅಂತ ಕರ್ಕೊಂಡೋದು. ಅವರು ಯಾರೋ ಶಿವಶಂಕರ್ ಅಂತ ರಿಜಿಸ್ಟರ್ ಆಗಿತ್ತು, ಕರ್ಕೊಂಡೋಗಿ ಸರ್ ಟಾಯ್ಲೆಟಲ್ಲಿ ಹೋಗತ್ತಲ್ಲ ಸ್ಮೆಲ್ಲು. ನಾನು ಕರೆದಕ್ಕೆ ಏನಿದ್ದು ನಿಮ್ಮ ಮಗಳು ಹಂಗೆ ಇದ್ರೆ ಈ ಥರ ಅಂತಂದ್ರೆ ಏನು ಮಾಡೋಕ್ಕಾಗ್ತದೆ ಸರ್ ಅಂತ. ಸರ್ ಸರ್ ಬನ್ನಿ ಸರ್ ನೋಡಿರೋದು ಲೋಕ ಇದ್ರೆ ಅದು ಒಳಗೆ ಹೋಗ್ತಾರೆ ಇದೇನಿದು ಅಂತ ಪಾಪ ಕೊಡು ಅಂತ ಹೇಳ್ತಾರೆ. ಮೊನ್ನೆ ಇವರು ಮಹಿಳಾ ಅಳ್ತಾ ಇದ್ದಾರೆ ಮಕ್ಕಳು. ಹೈಯರ್ ಎಜುಕೇಷನ್ ಸರ್ ನಾನು ನಂಬ್ತಿರಲ್ವ, ನಮಗೂ ಸರ್ ಇಷ್ಟೇ, ಮುಂದ್ಗಡೆ ಯಾವುದು ಅಪ್ರೂವ್ ಆಗಿಲ್ಲ. ಅಷ್ಟೇ 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 ಸರ್. ಗಮನಕ್ಕೆ ಈಗ 3ನೇ ಕಾರ್ಯಸೂಚಿ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಎನಿ ಟೈಮ್ ವೈಸ್ ಚಾನ್ಸಲರ್ಗಾಗಲಿ ನನಗಾದ್ರಿ ಗಮನಕ್ಕೆ ತಂದು ಏನು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗ್ತದೆ ನಿಮ್ಮ ಸಹಕಾರ ಆಗಬೇಕು ಅಂತ ಹೇಳ್ತಾ ಮುಂದಿನ ಅಜೆಂಡಾಗೆ ಹೋಗೋಣ. ಮುಂದಿನ ಅಜೆಂಡಾದಲ್ಲಿ ಫಾಲೋ ಅಪ್ ಮಾಡಿ ಸರ್ಕಾರದಿಂದ KS ಆಫೀಸರ್ ಒಬ್ಬರನ್ನ ಆದಷ್ಟು ಬೇಗ ಕರೆಸಿ ಮೇಡಮ್. ಇವತ್ತು ಹ್ಯಾರಿಸ್ ಸರ್ಗೆ ಇವತ್ತು ಮೇಡಮ್ 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 ಹ್ಯಾರಿಸ್ ಸರ್ ಬಂದಿದ್ರಲ್ಲ, ಅವ್ರಿಗೆ ನೇರವಾಗಿ ಸರ್ ಹೇಳಿ ಅಂದರೆ ಆಯ್ತು ಮಾಡಿಸೋಣ ಅಂದ್ರೆ ಅವ್ರಿಗೂ ಹಾಂ ಗೊತ್ತಲ್ಲ. ಹೌದೌದು, ಭಾರಿ ಕ್ರಿಟಿಕಲ್ ಇದೆ. ಸರ್ ಈಗ 4ನೇ ಕಾರ್ಯಸೂಚಿ ಮೇಡಮ್ ಕಾರ್ಯಸೂಚಿಗೆ ಹೋಗ್ಬೋದಾ? ಈ ಕಾರ್ಯಸೂಚಿಲಿ ಸ್ವಲ್ಪ ಮಾರ್ಪಾಡಿದೆ ಮೇಡಮ್. ಅಕಾಡೆಮಿಕ್ ಕೌನ್ಸಿಲಲ್ಲಿ ಏನಾಯಿತು ಅಂದರೆ ಹೆಣ್ಣು ಮಕ್ಕಳಿಗೆ ನೀವು ಫೀಸ್ ತಗೊಳ್ಳೋಕೂಡದು ಇದೆ, ಯಾಕೆ ನೀವು ತಗೊಂತೀರಿ ಬಂತು ಈ ವಿಚಾರವಾಗಿ. ಅದಕ್ಕೆ ಮಾನ್ಯ ಘನವೆತ್ತ ಹ್ಯಾರಿಸ್ ಸರು ಆಮೇಲೆ ಸುಧಾಮ್ ದಾಸ್ ಸರು ಅವರು ನನ್ನ ಹತ್ರ ಬಂದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ನೀವು ಇಲ್ಲಿಂದ ಮುಂದಕ್ಕೆ ಅಜೆಂಡಾಗಳು ತನ್ನಿ, ಈ ಥರ ವೇಗಾಗೆಲ್ಲ ನೀವು ತರ್ಕೂಡ್ದು, ಫಸ್ಟ್ ಏನು ಮಾಡ್ತೀರಾ ಅನ್ನಿ ಆಮೇಲೆ ಅಜೆಂಡಾ ತನ್ನಿ ಅಂತೇಳಿ ಇಲ್ಲಿಂದ ಮುಂದಕ್ಕೆ ನಮ್ಮನ್ನು ನಿಲ್ಲಿಸ್ಬಿಟ್ರು ಮೇಡಮ್. ಹಂಗಾಗಿ ನಾವು ಇಲ್ಲಿ ಟ್ಯೂಷನ್ ಫೀ ಮಾತ್ರ ಅಕಾಡೆಮಿ ಸರ್. ಈಗ ಅಕಾಡೆಮಿ ಇದಕ್ಕೆ ಏನು ಮಾಡಿದ್ದೀವಿ ಅಂದರೆ ಇದಕ್ಕೆ ನಮ್ಮ ಎಲ್ಲ ಡೈರೆಕ್ಟರ್ಸು ಪ್ರಿನ್ಸಿಪಲ್ಸು ಎಲ್ಲರನ್ನೂ ಒಂದು ಕಮಿಟಿ ಮಾಡಿ ಈ ಒಂದು ಮೇಡಮ್ ಬರೀ ಅಡ್ಮಿಷನ್ ಫೀಸು, ಎಕ್ಸಾಮಿನೇಷನ್ ಫೀಸು, ಅದರದ್ದು ನ್ಯೂನ್ಯತೆಗಳು ಇದಿಷ್ಟನ್ನು ತಗೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾವ್ಯಾವುದಕ್ಕೆ ಏನು ಮಾಡಬೇಕು ಆಮೇಲೆ ಅದನ್ನು ಈ ಕಮಿಟಿ ಈಗ ಫಾರ್ಮೇಷನ್ ಮಾಡಿ ಅದರದ್ದು ಕೊಟ್ಟಾದಮೇಲೆ ಅದು ನಡೆಯುತ್ತೆ. ಇಲ್ಲ ಈಗ ಅರ್ಜೆಂಟ್ ಆಗಬೇಕಾಗಿದೆ. ಅವರು 2 ದಿನದಲ್ಲಿ ನಮ್ಮನ್ನು ಬಂದು ಖುದ್ದಾಗಿ ಭೇಟಿ ಮಾಡಿ ಏನೇನಿದೆ ಈಗ ಯಾಕೆ ಕಮಿಟಿ ಮಾಡ್ತಿದ್ಯಾ, ವರ್ಕ್ ಕಮಿಟಿಲೇನು ಇದನ್ನೆಲ್ಲ ನನಗೆ ಬ್ರೀಫ್ ಮಾಡಿದೆ, ನೀನು ಹಿಂಗೆಲ್ಲ ತಂದರೆ ಆಗ್ತಾಯಿಲ್ಲ, ನನಗೆ ಇದುವರೆಗೂ ಗಮನಕ್ಕೆ ಬಂದಿಲ್ಲ, ಇದೇ ಫಸ್ಟ್ ಮೀಟಿಂಗು, ನಾನು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಿಮ್ಗೆ ಏನೇನು ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಫೋನ್ ನಂಬರು ಕೊಟ್ಟೋಗಿದ್ದಾರೆ. ಹಂಗಾಗಿ ಮುಂದಿನದೆಲ್ಲ ಡೆಫರ್ ಮಾಡಿದ್ದಾರೆ ಮೇಡಮ್. ಅಲ್ಲಿ ಒಂದು ಅಜೆಂಡಾ ಅಲ್ಲಿ ಇಲ್ಲ, ಬಟ್ ಇಲ್ಲಿ ಬೋರ್ಡ್ ಆಫ್ ಎಕ್ಸಾಮಿನೇಷನ್ಸ್ದು ಒಂದು ಪೆಂಡಿಂಗ್ ಅಪ್ರೂವಲ್ ತಗೊಂಡು ನಾವು BOI ಇಲ್ಲ ಸರ್ ರಿಷ್ ಸಾಬ್ರೆ, ಈಗ 4ನೇ ಇದು ಬಂದಾಗ
ಡೆಫರ್ ಮಾಡಿ. ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಏನು ಮಾಡಿದ್ರೆ ಅದನ್ನೇ ಪ್ರೋಸೆಸ್ ಮಾಡಿ, ಹೌದು. ಅದನ್ನೇ ಅದನ್ನ ಮಾಡಿ. ಮಾಡಿ committee ಅವ್ರೇನು ಹೇಳಿದ್ರು, ವಿಶ್ವವಿದ್ಯಾಲಯ ಒಳ್ಳೇದಕ್ಕೆ ಮಾಡಿರೋದು ಅವರು, ಅರ್ಥ ಆಯ್ತಲ್ಲ. ಅದನ್ನು ಅಕಾಡೆಮಿಕ್ ಕೌನ್ಸಿಲ್ ಏನಾಗಿದೋ ಸಿಂಡಿಕೇಟು ಅದೇ ಡಿಸಿಷನ್ ತಗೊಳ್ತೀವಿ. ಹೌದು ಹೌದು ಥ್ಯಾಂಕ್ ಯು ಸರ್. ಅಲ್ಲಿ 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 ಕೂಡ ನೀವು ಯಾರೇ ಸತ್ರೋ ಅಥವಾ ಯಾರೋ ಅದರಲ್ಲಿ ಮಾಡೋಣ. ಅಲ್ಲಿ ಹೋಗ್ಬೇಕಾದಾಗ ನಮ್ಮ ಸಿಂಡಿಕೇಟ್ ಸದಸ್ಯನ ಒಂದು ಇಬ್ಬರನ್ನ ಕರ್ಕೊಂಡು ಹೋಗಿ ನಾವು ಮಾತಾಡ್ತೀವಿ. ಆಗಲಿ ಸರ್. ಆಮೇಲೆ ಇಲ್ಲಿ ಒಂದು ನಮಗೆ ಅಕಾಡೆಮಿಕ್ ಕೌನ್ಸಿಲ್ ಬರದೇ ಹೋದಂಥ ಒಂದು ಕಾರ್ಯಸೂಚಿ ಏನಂದರೆ ಬೋರ್ಡ್ ಆಫ್ ಎಕ್ಸಾಮಿನರ್ಸು ಸರ್. ಅದು ಪೆಂಡಿಂಗ್ ಅಪ್ರೂವಲ್ ತಗೊಂಡು ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಚೇರ್ಮನ್ನು ಮೆಂಬರ್ಗಳು ಮಾಡಿರ್ತಾರೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳಿ ಈ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ 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 ಸರ್, ಇಲ್ಲ ಸರ್, ಅಲ್ಲಿಂದ ಮುಂದಕ್ಕೆ ಇದು ಮಾಡ್ಬಿಡ್ಬೇಕು. ನನ್ನ ಹತ್ರ ಬಂದು ಮಾತಾಡಬೇಕು ಅಂತ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಅಂತ. ಹೇಳ್ದಂಗೆ ಹೇಳಿ, ಮಿನಿಸ್ಟ್ರು ಅಥವಾ MLA ಹೇಳ್ಬಿಟ್ಟೋದು ಇದು ಮಾಡಿ ನಾವು ಗೈಡೆನ್ಸ್ ಮಾಡಿದಾಗ ಮಾಡಿ ಅಂತಂದರೆ ಅರ್ಥ ಆಯ್ತಲ್ಲ. ಸೊ ನಾವು ಸಿಂಡಿಕೇಟ್ ಅದನ್ನ ಒಪ್ಕೋಕ್ಕಾಗತ್ತಾ? ಈಗ ಹೇಳಿದೆ ಶುಲ್ಕ ಏರಿಕೆ ಮಾಡೋದನ್ನ ಒಪ್ಪೋಣ. ವರ್ಕ್ಸ್ ಕಂಪ್ನಿ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್, ವಾಟ್ ಆರ್ ದ ಡ್ಯೂಟಿ, ವಾಟ್ ಆರ್ ದ ಫಂಕ್ಷನ್ ಅನ್ನೋದನ್ನ ಅವ್ರು ಹೇಳಿದ್ದೆ ನಾವು ಕೇಳೋದಾದರೆ. ಬಟ್ ಒಂದು ಮೇಡಮ್ ಒಂದು ನಿಮಿಷ ಅವ್ರು ಹೇಳಿದ್ರು ಈಗ ನೋಡಿ ವರ್ಕ್ ಕಮಿಟಿ ಅಂದರೆ ಏನು ಕೆಲಸ ಮಾಡಬೇಕು. ಈಗ ಲೋಕಾಯುಕ್ತವ್ರು ಬಂದು ಇವರು ಬಂದು ಹೇಳಿದ್ರು ಅಂತ ಅದನ್ನು ಮಾಡೋದಲ್ಲ. ವಿಶ್ವವಿದ್ಯಾನಿಲಯದಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆಯಾ, ಯಾವ್ದು ಮಾಡಬೇಕು ಅಂತಿದೆಯಾ, ಅವಾಗ ಇದ್ದರೆ ತಾನೇ ಅದಕ್ಕೆ ಯಾವುದನ್ನು ಅವಾಗ ನೀವು ಪ್ರಯಾರಿಟೈಸಲ್ಲಿ ಮಾಡಿದ್ದೀರಿ. ಅವ್ರು ಕೇಳಿದ್ರು ಪ್ರಯಾರಿಟಿ ಲಿಸ್ಟ್ ಕೊಡಿ ಅಂದರೆ ನಮ್ಮ ಹತ್ರ ಪ್ರಯಾರಿಟಿ ಲಿಸ್ಟ್ ಇಲ್ಲ. ಅದಕ್ಕೆ ಕೇಳಿದ್ರು ಅವರು, ನೀವು ಪ್ರಯಾರಿಟಿ ಲಿಸ್ಟ್ ಮಾಡಿಕೊಂಡು ನಮ್ಮ ಹತ್ರ ಬನ್ನಿ, ಯಾವ್ಯಾವುದಕ್ಕೆ ಎಷ್ಟು ಹಣ ಖರ್ಚಾಗ್ತದೆ, ಏನು ಮಾಡಬೇಕು, ನಿಮ್ಮ ಬಜೆಟ್ ಎಷ್ಟಿದೆ ಅದರ ನಮಗೆ ಮಾಹಿತಿ ಕೊಡಿ. ಅದಾದ ಮೇಲೆ ನಾವು ವರ್ಕ್ ಕಮಿಟಿ ಮಾಡೋದನ್ನು ನಾವು ಅಕಾಡೆಮಿಕ್ ಕೌನ್ಸಿಲಲ್ಲಿ ಅಪ್ರೂವ್ ಮಾಡ್ತೀವಿ ಅಂತಂದರು. ಇರೋ ಪ್ರೊಸೀಜರ್ಸ್ ಪ್ರಕಾರ ಅಕಾಡೆಮಿಕ್ ಕೌನ್ಸಿಲಲ್ಲಿ ಅದರ ಅಪ್ರೂವಲ್ ತಗೊಂಡಾದ್ಮೇಲೆ ಅದನ್ನು ಸಿಂಡಿಕೇಟ್ ತರಬೇಕು. ನೀವು ಒಪ್ತಿರೋ ಬಿಡ್ತಿರೋ ಅದು ಎರಡನೇ ಪ್ರಶ್ನೆ. ಬಟ್ ಅಲ್ಲಿ ಬರೋಕ್ಕೆ ಮೊದಲೇ ಇಲ್ಲಿಗೆ ನಾವು ತರೋಕ್ಕೆ ಪ್ರಾವಿಷನ್ಸ್ ಇಲ್ಲ. ಅದನ್ನು ಚಿಕ್ಕಮನೆಯಪ್ಪನವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಅದು ಅವರು ಅಲ್ಲಿ ಬರದೇ ಇದ್ದಾಗ ಈ ಕೆಲವನ್ನ ಅಲ್ಲಿ ಬರದೇ ಇಲ್ಲಿ ತರಕ್ಕೆ ಸಾಧ್ಯ ಇಲ್ಲ ಸರ್. ಅದು ಲೋಯರ್ ಹೌಸಲ್ಲಿ ಬಂದು ಇಲ್ಲಿ ಬರಬೇಕು. ಅವ್ರು ನೀವು ಒಪ್ಪದೇ ಇರ್ಬೋದು, ಬೇಕಾದ್ರೆ ಅವ್ರು ಒಪ್ಪಿದ್ದಕ್ಕೆ ನಾನು ಒಪ್ಪಿ ಅಂತ ಹೇಳಿದ್ರು. ಅವ್ರು ಒಪ್ಪಿಲ್ಲ ಅದನ್ನು ನಾವು ಒಪ್ಪೋದು ಅಂತಲ್ಲ. ಇಲ್ಲಿ ತರೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಿರೋದು. ಅಲ್ಲಿ ಪಾಸ್ ಆಗಲಿಲ್ಲ, ಇಲ್ಲಿ ಪಾಸ್ ಆಗುತ್ತೆ ಅಂತ ಹಾಕಿದ್ರು ನೋಟಿಸ್ಗೂ. ಯಾಕಂದ್ರೆ ಒಂದೇ ದಿನ ಇದ್ದಿದ್ದು. ಪ್ರತಿದಿನ ಏನಾಗ್ತಿತ್ತು, ಅಕಾಡೆಮಿಕ್ ಕೌನ್ಸಿಲ್ ನೆನ್ನೆ ನಡೆದಿದ್ದರೆ ಯಾವಾಗ ನಾವು ಡಿಲೀಟ್ ಮಾಡಿ ಇವತ್ತು ನಿಮಗೆ ಇದನ್ನು ಕೊಡ್ಬೋದಾಗಿತ್ತು. ಈಗ ಮಳೆಗೇನೇ ಆಗಿರೋದು, ಯಾಕಂದರೆ ನಮಗೆ ಸ್ಟ್ಯಾಚ್ಯೂಟ್ಸ್ ಅರ್ಜೆಂಟ್ ಇದರಿಂದ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮಾಡಿದ್ರಿಂದ ಅದು ಆಲ್ರೆಡಿ ಹಾಕಿದ್ವಿ. ಈಗ ಅಲ್ಲಿ ಡಿಫರ್ ಆಗಿದ್ದರಿಂದ ರಿಕ್ವೆಸ್ಟ್ ನಿಮ್ಮನ್ನೇ ಮಾಡ್ತಿರೋದು, ಇವೆರಡನ್ನೂ ಡಿಫರ್ ಮಾಡೋಣ. ಅವ್ರು ಕನ್ಸ್ಟ್ರಕ್ಟಿವ್ ಆಗಿ ನಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರೋದ್ರಿಂದ ಅದನ್ನು ಬಳಸ್ಕೊಳ್ಳೋಣ, ಒಳ್ಳೇದಾಗುತ್ತೆ. ಸರ್ ಬಳಸ್ಕೊಳ್ಳೋಣ ಸರ್. ಒಪ್ಪಿಗೆ ಆಯಿತು. ಅದನ್ನು ಇದನ್ನು ಮಾಡಬೇಕಾದ್ರೆ ಯಾವುದು ಇದು ಪರ್ಚೇಸ್ ಕಂಪ್ನಿನ ಟೈಮ್ ತಗೊಳಕ್ಕೆ ಹೋಗಲ್ಲ. ಸರ್ ಸರ್ ಅದನ್ನೇ ನಾನು ಒಂದು ಮಾತು ಹೇಳ್ತೀನಿ ಸರ್. ಅವ್ರ ಇಂಟ್ರೆಸ್ಟಲ್ಲಿ ಏನು ಹೇಳಿದರು ಅಂದರೆ, ಸರ್ ಹೇಳಿದಾಗೆ ಒಂದು ನೀವು ಇವಾಗ ಏನಾದರೂ ಒಂದು ಕಮಿಟಿ ಮಾಡಿಬಿಟ್ರೆ, ಅವ್ರು ಇವಾಗ ಲೋಕಾಯುಕ್ತ ಹೇಳಿದ್ದಾರೆ ಇದನ್ನು ಅಟೆಂಡ್ ಮಾಡೋಣ, ಇದನ್ನು ಅಟೆಂಡ್ ಮಾಡೋಣ ಮಾಡೋದು ಬೇಡ. ಒಂದು ಲಾರ್ಜರ್ ಇಂಟ್ರೆಸ್ಟ್ ಇಟ್ಕೊಂಡು ಸ್ಲೋ ಆಗಿ ಎಲ್ಲ ವರ್ಕುಗಳು ಆ ಥರ ಮಾಡಿಕೊಂಡು ಅಂದರೆ ನೀಡ್ ಬೇಸ್ಡ್ ಆಗಿ ಮಾಡ್ತಾ ಇದ್ದೀವಿ ನಾವು. ಆ ನೀಡ್ ಬೇಸ್ಡ್ ಆಗಿ ಬೇಡ, ಒಂದು ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಇದಕ್ಕೆ ಮೂಲ ಕಾರಣ ಏನಿದೆ ಅದನ್ನು ಮುಗಿಡೋಣ ಫಸ್ಟು ಅನ್ನೋ ಥರ ಹೇಳ್ತೀವಿ. ಮೇಡಮ್ ಹೇಳಿದ್ದಾರೆ ಸರ್. ಸತೀಶ್ ಸರ್ ಮೇಡಮ್ ಹೇಳಿದ್ದಾರೆ ಸೋಲಾರ್ ಪ್ಯಾನಲ್ಗೆ CSR ಫಂಡ್ಸ್ಗೆ ಅದು ತುಂಬ ಇದೆ, ಅದನ್ನು ನಾವು ಅಪ್ರೋಚ್ ಮಾಡೋಣ ಅಂತ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನಾವು ಅದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಹೇಳಿದ್ದಾರೆ, ಹಾಗಾಗಿ ನಾವು ಅದನ್ನು ಒಂದು ಹೆಲ್ಪ್ ತಗೊಂಡು ವಿ ಕ್ಯಾನ್ ಜಸ್ಟ್ ಡೂ ದಟ್. ಹೈಯರ್ ಎಜುಕೇಷನ್
ಅದನ್ನು ವಾಟ್ಸಪ್ ಬಂದಿರೋ ಸರ್. ಸರ್ ಸರ್ ಕಾರ್ಯಸೂಚಿ 8ರಲ್ಲಿ BOE ಅಪ್ರೂವ್ ಮಾಡ್ಬೇಕು ಸರ್. ಮೀಟಿಂಗ್ ಇದೆ 4 o'clock ಟೈಮ್ ಆಗೋಯ್ತು. ಥ್ಯಾಂಕ್ ಯು ಸರ್. ರೂಟೀನ್ ಸರ್ ಅದು ಪ್ರೊಫೆಸರ್ ಚಿಕ್ಕಮುನಿಯಪ್ಪ ಸರ್. ಕಾರ್ಯಸೂಚಿ 6 ಏನಂದರೆ ಬೋರ್ಡ್ ಆಫ್ ಎಕ್ಸಾಮಿನರ್ಸು ಸರ್ 1 ವರ್ಷದ ಅವಧಿ 2 ಸೆಮಿಸ್ಟರ್ ಎಕ್ಸಾಮ್ ಮಾಡಿರ್ತಾರೆ. ನೆಕ್ಸ್ಟ್ ಯಾರು ಸೀನಿಯರ್ ಇದ್ದಾರೆ ಅವ್ರಿಗೆ ಚೇರ್ಮನ್ ಕೊಡ್ತಾರೆ. ಎಕ್ಸಾಮಿನ ಓದ್ಸತಿ ಚೇರ್ಮನ್ ಆಗಿದ್ದವರು ಮೆಂಬರ್ ಆಗ್ತಾರೆ ಅವ್ರು ಅಸಿಸ್ಟ್ ಮಾಡೋಕ್ಕೆ. ಹೊಸಬ್ರು ಯಾರು ಬೇಕು ಎಕ್ಸ್ಟರ್ನಲ್ ಬೇಕು ಅದನ್ನು ಹೇಳಿರ್ತಾರೆ. ಅದು ಪೆಂಡಿಂಗ್ ರಾಟಿಫಿಕೇಷನ್ ತಗೊಂಡು ಅದನ್ನು ಕಳಿಸಿರ್ತೀವಿ. ಅದನ್ನ ಇಲ್ಲಿ ಅಪ್ರೂವ್ ಮಾಡಬೇಕು ಸರ್. ಒಪ್ಪಿಗೆ ಇದೆಯಾ ಸರ್? ಹೌದು. ಅಲ್ಲಲ್ಲ ಇರಲಿ, ಅದು ಗಮನಕ್ಕೆ ತರಬೇಕು. ಹ್ಞೂ ಅನ್ಬೇಕಲ್ಲ ಸರ್ ನೀವು. ಈ ಎಲ್ಲ ಡಿಪಾರ್ಟ್ಮೆಂಟ್ಗಳದ್ದು ಚೇರ್ಮನ್ನು, ಮೆಂಬರ್ಸು, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ಸು ಆ್ಯಸ್ ಪರ್ ದ ಸ್ಟ್ಯಾಚ್ಯೂಸು ಅಕಾರ್ಡಿಂಗ್ಲಿ ಮಾಡಿದೆ ಸರ್ ಅದನ್ನು. ಸೊ ಅದೆಲ್ಲ ಅಪ್ರೂವ್ಡ್ ಅಂತ ಹೇಳ್ತೇವೆ. 6 ಅಪ್ರೂವ್ ಮಾಡಿರೋದಕ್ಕೆ ಓಕೆ. ಕಾರ್ಯಸೂಚಿ 7 ಕೊನೆ ಕಾರ್ಯಸೂಚಿ ಸಿಂಡಿಕೇಟ್ ಮಾನ್ಯ ಸದಸ್ಯರಾಗಿರುವ ಶ್ರೀಮತಿ ನೇತ್ರಾವತಿ ಅವರು ವಿಶ್ವವಿದ್ಯಾಲಯ ಸಲ್ಲಿಸಿರುವ ಪತ್ರ. ಸೊ ಇದ್ರ ಬಗ್ಗೆ ಒಂದು ಅಜೆಂಡಾ ಇಟ್ಕೊಂಡು ಈಗ ಮಾತಾಡಬೇಕು ಅಂತ ಹೇಳಿದೆ. ಸೊ ಅದು ಹೇಳಿ ಸರ್, ಅದು ಅಜೆಂಡಾದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಟೇಬಲ್ ಅಜೆಂಡಾ ತರಬೇಕಂದ್ರೆ ಮಿನಿಮಮ್ 15 ಡೇಸ್ ಇದು ತುರ್ತು ಸಭೆಗಳಲ್ಲಿ ತರೋಕ್ಕೆ ಅವಕಾಶ ಇಲ್ಲ. ಅದು ಅವ್ರಿಗೂ ಮಾಹಿತಿ ಇಲ್ಲದಿದ್ದರೆ ಅವ್ರಿಗೆ ಮಾಹಿತಿ, ಬಟ್ ನಮಗೂ ತಿಳುವಳಿಕೆ ಹೇಳ್ತಾ ಇದ್ದೀನಿ. ಯಾವಾಗಲೂ ಟೇಬಲ್ ಅಜೆಂಡಾ ತುರ್ತು ಸಭೆ ಅಲ್ಲಲ್ಲ, ಅವ್ರು ತಂದಿರೋದು ತಪ್ಪು. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರ್ಬೋದು. ತುರ್ತು ಸಭೆಗೆ ತರಬಾರ್ದು, ಅದು ದರ್ ಇಸ್ ನೋ ರೂಲ್ ತುರ್ತು ಸಭೆದು. ಅದು ತರಬೇಕು ಅಂದರೆ ಈಗ ನೆಕ್ಸ್ಟ್ ಸಭೆಗೆ ತರಬೇಕಂದ್ರೆ ಮೇಡಮ್ ತಂದಿರೋದು ಇಟ್ಸ್ ವರ್ತ್ ಆಫ್ ಬ್ರಿಂಗಿಂಗ್ ಇನ್ ಟು ದಿ ಯೂನಿವರ್ಸಿಟಿ ಸಿಂಡಿಕೇಟ್ ಅಂದರೆ ನೀವು 15 ದಿವಸ ಅಡ್ವಾನ್ಸ್ ಆಗಿ ನಮಗೆಲ್ಲ ಅದನ್ನು ಸರ್ಕ್ಯುಲೇಟ್ ಮಾಡಬೇಕು. ಆ 15 ದಿವಸ ಅದು ಸರ್ಕ್ಯುಲೇಟ್ ಮಾಡಿ ಆಮೇಲೆ ಟೇಬಲ್ ಅಜೆಂಡಾಗೆ ಯಾರು ಮೆಂಬರ್ ತಂದಾಗ ವೈಸ್ ಚಾನ್ಸಲರ್ ಟೇಬಲ್ ಅಜೆಂಡಾ ತರೋದಾದರೆ ಅವರಿಗೆ ದೇರ್ ಇಸ್ ಎ ಪ್ರಾವಿಷನ್. ಒಂದು ಅವರಿಗೆ ವಿಟೋ ಪವರ್. ಟೇಬಲ್ ಅಜೆಂಡಾ ತೊಗೊಂಬರ್ಬೇಕಾದ್ರೆ ಇದು ತುರ್ತು ಸಭೆ ಅಂತ ಹೇಳ್ಕೊಂಡು ಅದು ಮಾಡಲಿಲ್ಲ ಸರ್. ನಾವೇನು ಕೆಲವು ಸಮಿತಿಗಳು ಮಾಡಬೇಕಾಗಿದ್ದನ್ನ ಇದು ನೇತ್ರಾವತಿ ಚಿಕ್ಕಮುನಿಯಪ್ಪನವ್ರು ಹೇಳಿದ್ರು, ವಾಣಿಶ್ ಹೇಳಿದ್ರು ಅಂತ ನಾನು ರೂಲ್ ಹೇಳ್ತಾ ಇದ್ದೀನಿ. ತುರ್ತು ಸಭೆಗಳಲ್ಲಿ ಯಾರೇ ಸದಸ್ಯರುಗಳದು ಟೇಬಲ್ ಅಜೆಂಡಾಗಳನ್ನು ತರೋದಕ್ಕೆ ಪ್ರಾವಿಷನ್ ಇಲ್ಲ. ನಾವು ತರಬೇಕು ಅನ್ನೋದಾದರೆ ಅದು ರೆಗ್ಯುಲರ್ ಸಿಂಡಿಕೇಟ್ಗೆ ತರಬೇಕು ಮತ್ತು 15 ದಿವಸ ಅಡ್ವಾನ್ಸು ಅದನ್ನು ಸರ್ಕ್ಯುಲೇಟ್ ಮಾಡಿರಬೇಕು. ಇಲ್ಲಿ ಅಧ್ಯಕ್ಷ ನಮ್ಮ ನಾರಾಯಣಸ್ವಾಮಿ ಹೇಳಿದ್ದು ನಿಜ. ಆದರೆ ಈ ನೇತ್ರ ಮೇಡಮ್ ತಂದಿರೋ ವಿಚಾರ ಇದು ತುರ್ತು ಪರಿಸ್ಥಿತಿ ಇದೆ. ಬಟ್ ನಿಯಮಗಳ ಪ್ರಕಾರ 15 ದಿವಸಲ್ಲಿ ತರಬೇಕು. ಇದು ಎಂಥ ವಾರ್ಡು ಅಂದರೆ ICನಲ್ಲಿ ಪೇಷಂಟ್ ಇಟ್ಟವ್ರೆ, ಡಾಕ್ಟ್ರ್ ಸಿಕ್ಕಿಲ್ಲ. ಎಂಥ ಪರಿಸ್ಥಿತಿ ನೋಡಿ. ಅದರಿಂದ ಇದನ್ನು ಮನ್ನಣೆ ಮಾಡಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಏನಂದ್ರೆ ಸರ್ ವಿಷಯ ಏನಂದ್ರೆ ಆ ವ್ಯವಸ್ಥೆ ಹಾಳಾಗ್ಲಿಕ್ಕೆ ಒಂದು ಕಾರಣಾಂತರ ಆಗಿರೋದ್ರಿಂದ ಏನೇ ಆಗಲಿ ಸ್ಟ್ಯಾಂಡ್ ಬೈ ಆನ್ಸರ್. ಬಟ್ ನಾನು ಹೇಳ್ತಿರೋದು ಐ ವಾಂಟ್ ಟು ಫಾಲೋ ದಿ ತುರ್ತು ಸಭೆಯವರೆಗೆ ನಾವು ರೀಚ್ ಮಾಡಿದ್ದೀವಿ. ನಾನು ವೈಲೇಟ್ ಮಾಡಿದಾಗುತ್ತೆ, ಗೊತ್ತಿದ್ದು ಯಾಕೆ ಮಾಡೋಣ. ನೆಕ್ಸ್ಟ್ ಸಿಂಡಿಕೇಟಲ್ಲಿ ಡಿಸ್ಕಸ್. ಸರ್ ಅದೇ ನಾನು ಅದನ್ನೇ ಹೇಳ್ತೀನಿ. ಏಕೆಂದರೆ ಈಗ ತಾನೇ ನಾವು ಮಾತಾಡ್ಕೊಂಡಿರೋ ಪ್ರಕಾರ ಎಲ್ಲರೂ ಒಂದು ಯಾವುದಾದ್ರೂ ಎಲ್ಲರೂ ಒಂದು ಸಹಮತಿಗೆ ಬಂದು ನಾವು ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ಹೋಗೋಣ ಅಂದಾಗ ನಾವೇ ಸರ್ ಹೇಳಿದಾಗೆ ಒಂದು ರೂಲ್ ಇಲ್ಲ ಅಂದರೆ ಅದನ್ನು ಡೆಫಿನೆಟ್ಟಾಗಿ ನಾನು ನೋಡಿದೆ ಮ್ಯಾಮ್, ನಿಮ್ಮ ಲೆಟ್ರು ನೋಡಿದೆ, ಕನ್ಸರ್ನ್ ಇದೆ. ಡೆಫಿನೆಟ್ಟಾಗಿ ವಿ ವಿಲ್ ಬ್ರಿಂಗ್ ಇಟ್ ಆ್ಯಸ್ ಪರ್ ದ ರೂಲ್ ಮ್ಯಾಮ್. ವಿಲ್ ಡಿಸ್ಕಸ್ ದಟ್. ಸೊ ಎಲ್ಲ ಸದಸ್ಯರ ಸಮಿತಿ ನೇತ್ರಾವತಿಯವರು ಹೇಳೋ ವಿಚಾರದಲ್ಲಿ ನಮಗೆ ಅಸಮ್ಮತಿ ಇದ್ದರೆ ನಾನು ಅವ್ರನ್ನೇ ಚೇರ್ಮನ್ ಮಾಡಿ ನೀವು ಒಂದು ಇದನ್ನು ಮಾಡಿ ಅಂತ ನಾನು ಹೇಳ್ತಿರ್ಲಿಲ್ವಲ್ಲ. ನಮಗೆ ಒಳ್ಳೆ ಕೆಲಸ ಆಗಬೇಕಷ್ಟೇ. ಒಳ್ಳೆಯದು ಯಾವ ಕಡೆಯಿಂದಾದರೂ ಬರಲಿ, ಒಳ್ಳೇದಾಗಬೇಕಷ್ಟೇ. ಅದರಿಂದ ಈಗ ಸದ್ಯಕ್ಕೆ ಅದನ್ನು ನಾವು ರೂಲ್ನ ಬ್ರೇಕ್ ಮಾಡೋದು ಬೇಡ. ಆಯಿತು. ಎಲ್ಲ ಸದಸ್ಯರ ಸಮ್ಮತ. ಸಿಂಡಿಕೇಟ್ ಮಾತ್ರ ಸದಸ್ಯರಾಗಿರುವ ಶ್ರೀಮತಿ ಜಿ ನೇತ್ರಾವತಿ ಅವರು ವಿಶ್ವವಿದ್ಯಾಲಯ ಸಲ್ಲಿಸಿದ ಪತ್ರ. ಇನ್ನು ಬ್ಯಾಕ್ಗ್ರೌಂಡ್ ಇದು ಕೆಲವು ಆಡಳಿತಾತ್ಮಕ ಅಂಶಗಳು ಗಮನಿಸಿ ಮಾನ್ಯ ಸದಸ್ಯರಾಗಿರುವ ಶ್ರೀಮತಿ ಜಿ ನೇತ್ರಾವತಿ
ವಿಶ್ವವಿದ್ಯಾಲಯ ಕೊಟ್ಟಿರುವ ಪತ್ರವನ್ನು ಸಿಂಡಿಕೇಟ್ ಗಮನಕ್ಕೆ ಸಲ್ಲಿಸಲಾಗಿದೆ. ಈ ಇರ್ತಕ್ಕಂಥ ಸಬ್ಜೆಕ್ಟಲ್ಲಿ ಇಮಿಡಿಯೇಟಾಗಿ ಕಾಲ್ ಮಾಡಿ ಇಮಿಡಿಯೇಟ್ಲಿ 10 ಡೇಸ್ ಒಳಗೆ ಮಾಡಿ 10 ಡೇಸ್ ಒಳಗೆ ಮಾಡಿದರೆ ನಾವು ಓಕೆ ಇರುತ್ತೆ, 10 ಡೇಸ್ ಅಲ್ಲಿ ಮಾಡಿಲ್ಲ ನಾವು ಭಾಗವಹಿಸ್ತೀವಿ. ಸರ್ ಒಂದು ಒಬ್ಬ ಸಿಂಡಿಕೇಟ್ ಸ್ವಾಮಿ ನಾನು ಹೇಳ್ತೀನಿ ನೀವು ನಾವು ಈಗ ಇಷ್ಟೊತ್ತು ನೀವು ಒಂದ್ಸರಿ ಒಳ್ಳೆಯವ್ರ ಥರ ಇನ್ನೊಂದ್ಸರಿ ವಿರೋಧ ಪಕ್ಷ ನಾಯಕ ನೀವೇ ಆಡಳಿತ ಪಕ್ಷ ನಾಯಕರಾಗ್ತೀರ, ನೀವು చెప్పగలిగినా నేను ವರ್ಷದಿಂದ ನಾನು ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು 3 ಯೂನಿವರ್ಸಿಟಿಗಳು ಕಟ್ಟೋದ್ರ ಜೊತೆಲಿ ಬಂದಿದ್ದೇನೆ. ರೂಲ್ಸ್ ಗೊತ್ತಿರೋದು ಏನು ಹೇಳ್ತಾ ಇದ್ದೀನಿ. ಸರ್ ಈಗ ಸರ್ ಪ್ರೊಫೆಸರ್ ನಿಮ್ಮೆಲ್ಲರ ಭಾವನೆಗೆ ಸರ್ ನಮ್ಮದು ರೆಸ್ಪೆಕ್ಟ್ ಇದೆ ಪ್ರೊಫೆಸರ್ ಭಾವನೆ ಪ್ರೊಫೆಸರ್ ಈಗ ಸರ್ ಯಾರೂ ಇಲ್ಲ ಎಲ್ಲ ಸರ್ ಅಭಿವೃದ್ಧಿ ಇದಕ್ಕೆ ಎಲ್ಲರದು ಸಹಕಾರ ಇದೆ ಸರ್. ಸರ್ ಐನೋ ಇಲ್ಲ ನಾನು ಅದನ್ನು ಅವ್ರ ಗಮನಕ್ಕೂ ತಂದಿದ್ದೆ ನಾನು. ಟೇಬಲ್ ಅಜೆಂಡೆ ಆದರೆ ಇಲ್ಲಿ ಎಷ್ಟು ನಾವು ಹಿಂದೆ ರೂಲ್ಸ್ ಬ್ರೇಕ್ ಮಾಡಿದ್ದೀವಿ ಮೇಡಮ್ ಹಿಂದೊಂದು ಬಿಟ್ಬಿಡೋಣ, ಮುಂದೊಂದು ಒಳ್ಳೇದು ಮಾಡ್ತಾ ಹೋಗೋಣ. ಕ್ವೆಶ್ಚನ್ ಮಾಡಬೇಕಾಗತ್ತೆ ಸರ್. ಈಗ ನಾನು ತಂದಿರೋ ವಿಷಯ ಇದೆಯಲ್ಲ ಎಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಮಾತಾಡೋಣ, ಅದನ್ನ ನೆಕ್ಸ್ಟ್ ಸಿಂಡಿಕೇಟ್ ಕರೀಲಿ. ಓಕೆ ಸರ್, ಇಲ್ಲಿ ನೀವು ಇದ್ರಿ ಅಲ್ವಾ ಸರ್? ಕೇಳಿ ಸರ್. ಸತೀಶ್ ಸರ್, ನಿಮ್ಮ ಗಮನಕ್ಕೆ ಒಂದು ನಿಮಿಷ ವಿಷಯ ಆಯ್ತಾ. ಇಲ್ಲಿ ಒಬ್ಬ KS ಆಫೀಸರ್ ಮೇಲೆ ಕೂತಿರೋವಾಗ ಒಂದು ಟೆಂಡರ್ಗೆ ನೀವು ಡೆಪ್ಯೂಟಿ ರಿಜಿಸ್ಟ್ರಾರ್ಗಳ ಕೈಲಿ ಸೈನ್ ಹಾಕ್ಸಿ ಹೆಂಗೆ ಹೋಗ್ತೀರಾ ಸರ್? ಆಗೋದಿಲ್ಲ ಮೇಡಮ್, ಅದು ಹಳೆಯ ದಿನ ಈಗ ಬಿಟ್ಬಿಡೋಣ, ಹೊಸದನ್ನ ಮೇಡಮ್ ಯಾವುದು ಇದುವರೆಗೂ ಟೆಂಡರ್ ಆಗಿಲ್ಲ. ಟೆಂಡರ್ಗೆ ಇದು ಜಂಪ್ ಪೋರ್ಟಲ್ಗೆ ಅಗ್ರಿ ಮಾಡಿಲ್ವ ಅವರು? ರಾಜಮ್ಮ ರಾಯರೆಡ್ಡಿ ಇದ್ದಾಗ ಕೇಳ್ಕೊಂಡು ನೀವು ಅವ್ರು ಡೆಪ್ಯೂಟಿ ರಿಜಿಸ್ಟ್ರಾರ್ಗಳ ಥ್ರೂ ಹೋಗಿಲ್ವಾ ಟೆಂಡರ್ಗೆ? ಟೆಂಡರ್ ನೋಟಿಫಿಕೇಶನ್ ಆಗಿರೋದು ನೀವೇ ನನಗೆ ಕೊಟ್ಟಿದ್ದೀರಿ ರಾಘವೇಂದ್ರ, ನನ್ನ ಹತ್ರ ಇದೆ. ಅದಕ್ಕೆ ರಾಜಮ್ಮ ಅವರ ಗಮನಕ್ಕೆ ತರದೇರಾ ನೀವು ಟೆಂಡರ್ಗೆ ಹೋಗಿದ್ದೀರಿ? ರಾಜಮ್ಮನವ್ರ ಗಮನಕ್ಕೆ ಇರಲಿಲ್ಲ ಅದು. ಈಗ ಅಧ್ಯಕ್ಷ ಒಂದು ಮಾತು ಹೇಳ್ಬಿಡ್ತೀನಿ. ರಾಘವೇಂದ್ರ ಮತ್ತೆ ವಾಚ್ಮ್ಯಾನ್ಸ್ ಮತ್ತೆ ಎರಡಿತ್ತು ಫಸ್ಟ್, ಅದನ್ನ ಮತ್ತೆ ವಾಚ್ಮ್ಯಾನ್ಸ್ ಇದು ಅಂತ 3 ಟೆಂಡರ್ ಮಾಡಿದ್ರಿ ಅಲ್ವಾ? ಅದು ರಾಜಮ್ಮ ರಾಯರೆಡ್ಡಿ ಅವರು ಕೀ ಹಾಕಿ ಇದು ಮಾಡಿದ್ರ? ಅದು ಜಂಪ್ ಪೋರ್ಟಲ್ದು ಯಾರು ಮಾಡಿದ್ದು? ಯಾರು ಮಾಡಿದ್ರು? ಜಂಪೌಟ್ ಕೊಟ್ಟವ್ರು ಯಾರ್ರಿ? ಜಂಪೌಟ್ ಕೊಡಕ್ಕೆ ಸಿಂಡಿಕೇಟ್ ಪರ್ಮಿಷನ್ ಕೊಟ್ಟಿಲ್ಲ. ನೀವು ಅವ್ರ ಗಮನಕ್ಕಿಂತ ಅದು ಕೇಳಿದ್ರು ಮೇಡಮ್ ಜಂಪೌಟ್ ಮೇಡಮ್ ಕೇಳಿದ್ರು ಜಂಪೌಟ್ ಹೆಂಗೆ ಈಗ ಸರ್ ಮೇಡಮ್ ನಾನು ಇಲ್ಲ ಮೇಡಮ್ ಒಂದು ಸೆಕೆಂಡ್ ಇರಿ. ಈಗ ಡೆಪ್ಯೂಟಿ ಇರಿ ಮೇಡಮ್ ಒಂದು ಸಾರಿ. ಈಗ ಡೆಪ್ಯೂಟಿ ಇಲ್ಲ ಇರಿ ಮೇಡಮ್ ನಾನು ಮಾತಾಡ್ಬೇಕ ಬೇಡ. ಈಗ ಡೆಪ್ಯೂಟಿ ರಿಜಿಸ್ಟ್ರಿಗಳನ್ನ ಸಾಹೇಬ್ರ ಇರಿ, ಡೆಪ್ಯೂಟಿ ರಿಜಿಸ್ಟ್ರಿಗಳನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಯಾವುದಾದ್ರೂ ಆ್ಯಕ್ಟಲ್ಲಿ ಇದೆಯಾ? ಅಷ್ಟೇ ಹೇಳಿ ನಂಗೆ ಸಾಕು, ಮಿಕ್ಕಿದ್ದು ನೆಕ್ಸ್ಟ್ ಡಿಸ್ಕಷನ್ ತರದೆ. ಯೂಸ್ ಮಾಡಿಕೊಂಡು ಒಬ್ಬ ಡೆಪ್ಯೂಟಿ ರಿಜಿಸ್ಟ್ರಾರ್, ನೀವು ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ, ಸರ್ಕಾರಕ್ಕೆ ಬರ್ದಿಲ್ಲ, ನಿಮಗೆ ಮನ್ಸಿಗೆ ಬೇಕಾದಾಗ ಮಾಡ್ಕೋಬಹುದು ಅಂತ ಯಾರು ಆ್ಯಕ್ಟ್ ಹೇಳುತ್ತೆ ತೋರಿಸ್ತೀವಿ ಸರ್. ಯಾರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಯಾರು ಆಗಿದ್ದಾರೆ ಅಂತ ಅಂದ್ಬಿಟ್ಟು ಒಬ್ಬ ಡೆಪ್ಯೂಟಿ ರಿಜಿಸ್ಟ್ರನ್ನ ಕಳಿಸ್ಬಿಟ್ರೆ ಹೇಳಿ. ಆ್ಯಕ್ಚುಲಿ ರಾಜಮ್ಮ ಅವರು ರಿಲೀವ್ ಆದ ದಿವಸ ನಾನೇ ಖುದ್ದ ಬಂದು ಇರೋ ರೂಲ್ಸ್ ಏನು ಅಂತಂದರೆ, ಅಕಾಡೆಮಿಕ್ ರಿಜಿಸ್ಟರ್ ರಿಟೈರ್ಡ್ ಆದರೆ ಅಥವಾ ರಿಲೀವ್ ಆದರೆ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ಗೆ ಚಾರ್ಜ್ ಕೊಡಬೇಕು. ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ನು ರಿಟೈರ್ಡೋ ಅಥವಾ ರಿಲೀವ್ ಆದರೆ ಅಕಾಡೆಮಿಕ್ ರಿಜಿಸ್ಟರ್ಗೆ ಚಾರ್ಜ್ ಕೊಡಬೇಕು. ಇದು ನಿಯಮ ಮೇಡಮ್, ದಯಮಾಡಿ ಅದನ್ನು ಪಾಲಿಸಿ ಅಂತ ಹೇಳಿದೆ. ಅವರು ಹೌದಾ ಸರ್ ಅದು ರೂಲ್ಸ್ ಇದೆಯಾ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಅವರೇನೋ ಬೇರೆ ಮಾಡಿದರು. ಈಗ ನಾವು ನಿಮ್ಮ ಗಮನಕ್ಕೆ ತರೋದು ನಮ್ಮ ನ್ಯಾಯ. ಈಗ ನಾನು ಹೇಳಿದೆ ಅಲ್ಲಲ್ಲ, ನಾನೇ ಹೇಳಿದೆ ಅಂತ ಹೇಳ್ತಿದ್ದೀನಲ್ಲ. ಈಗ ನಾನು ನಿಮ್ಗೇನು ಹೇಳಿದೆ ನೇತ್ರಾವತಿ ಮೇಡಮ್, ನೀವು ಹೇಳ್ತಿರೋದು ಕನ್ಸರ್ನ್ ಬಗ್ಗೆ ನನ್ನ ಒಪ್ಪಿಗೆ ಇದೆ. ಆದರೆ ತುರ್ತು ಇದರೊಳಗೆ ಈ ಥರ ಟೇಬಲ್ ಅಜೆಂಡಾ ಥರ ಇದೆ.
ಅಷ್ಟೇ. ಅವಾಗ ಅವ್ರಿಗೂ ಹೇಳಿದ್ವಿ ಮೇಡಮ್, ಹಾಗಾಯಿತು. ಈಗ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಆ ವಿಷಯವನ್ನು ಕುರಿತಂತೆ ನಾವು ಈಗ ಚರ್ಚೆ ಮಾಡೋದು ಬೇಕಂತ ನಾವು ಅದನ್ನು ಈ ಪರಿನಿಯಮದ ಪ್ರಕಾರ ಮುಂದೆ ಚರ್ಚೆ ಮಾಡೋಣ ಹೇಳ್ಕೊಂಡ್ಮೇಲೆ ಈಗ ಚರ್ಚೆ ಮಾಡೋದು ಏನಿದೆ ಪಾಯಿಂಟ್, ಅದಕ್ಕೆ ಮುಂದಕ್ಕೆ ಮಾತಾಡೋಣ. ಅವ್ರಿಗೂ ಗೊತ್ತಿದೆ, ನಾನು ಅವ್ರಿಗೆ ಹೇಳಿದ್ನಲ್ಲ, ಅವ್ರಿಗೆ ಹೇಳಿದೆ ಅದೇ ನೀವು ಇದನ್ನು ಪ್ರಶ್ನಿಸಬೇಕಾಗಿತ್ತು ಅಂತ ಸತೀಶ್ ಅವ್ರಿಗೆ ಹೇಳಿದೆ. ಅಷ್ಟು ಕ್ವಶನ್ ಮಾಡಿದ್ರು ಸರ್, ಎರಡೆರಡು ಸಂಬಳ ಇರೋದ್ರಿಂದ ಹೆಂಗೆ ನೀವು ಕಂಟಿನ್ಯೂ ಮಾಡ್ತೀರಿ? ಸರ್ ಒಂದೇ ಎಂಪ್ಲಾಯಿಗೆ ಎರಡು ಕೆಲಸ ಸರ್ ಈಗ ಇರಿ ಹೇಳ್ತೀನಿ. ಅಕಾಡೆಮಿಕ್ ಇವ್ಯಾಲ್ಯೂಷನ್ ಲಿಸ್ಟ್ ಇದ್ದಾಗ ಅಕಾಡೆಮಿಕ್ ಇರಿ ಒಂದು ನಿಮಿಷ, ಅಲ್ಲಲ್ಲ ಸರ್ ಮ್ಯಾಟ್ರ್ ಏನು ಗೊತ್ತಾ ಸರ್, ಇವ್ಯಾಲ್ಯೂಯೇಷನ್ ಲಿಸ್ಟ್ ಇದ್ದಾಗ ಅಕಾಡೆಮಿಕ್ ಲಿಸ್ಟ್ ಇಲ್ಲ ಅಂದಾಗ ಆ ಇನ್ಚಾರ್ಜು ಇವ್ಯಾಲ್ಯೂಯೇಷನ್ ಲಿಸ್ಟ್ಗೆ ಕೊಡಬೇಕು ಹೊರತು ಡೆಪ್ಯೂಟಿ ಲಿಸ್ಟಲ್ಲಿ ಹೆಂಗೆ ಮಾಡಿದೆ ನೀವು? ಯಾವ ಕೆಬಿಟೆಟ್ ಆ್ಯಕ್ಟಲ್ಲಿದೆ ತಗೊಳ್ಳಿ, ಇಲ್ಲ ಯು ಸಿ ಆ್ಯಕ್ಟಲ್ಲಿದೆ ತಗೊಳ್ಳಿ, ಇಲ್ಲ. ಹಂಗಾಗಿ ನೀವು ಇವ್ಯಾಲ್ಯೂಯೇಷನ್ ಲಿಸ್ಟ್ ಇದ್ದಾಗ ವಯಸ್ಸು ನೀವೇ ಇರಲಿ ಇನ್ನೊಬ್ರು ಇರಲಿ ಬೇರೆಯವ್ರಿಲ್ಲ ಸೀಟಲ್ಲಿ, ಆದರೆ ಇವ್ಯಾಲ್ಯೂಯೇಷನ್ ಲಿಸ್ಟ್ ಆಗಿರ್ತಕ್ಕಂಥವರು ಅಕಾಡೆಮಿಕ್ ಲಿಸ್ಟು KS ಆಫೀಸರ್ ಓದಾದ್ಮೇಲೆ ಯಾರಿಗೆ ಇನ್ಚಾರ್ಜ್ ಕೊಡಬೇಕು? ಇವ್ಯಾಲ್ಯೂಯೇಷನ್ ಲಿಸ್ಟಿಗೆ ಕೊಡಬೇಕು. ಅಂಥದ್ದು ಬಿಟ್ಟು ನೀವು ಎರಡೆರಡು ಜನ ಮೂರು ಜನ ಅಕಾಡೆಮಿ. ಈಗ ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ಅವತ್ತಾದಾಗ ನಾನು ಇರಲಿಲ್ಲ, ಕೊನೆ 2 ಸಿಂಡಿಕೇಟ್ಗಳಲ್ಲಿ ನಾನು ಇದ್ದೆ. ಮೇಡಮ್ ನೇತ್ರಾವತಿ ಆಗಲಿ ನೀವಾಗಲಿ ಈ ಪ್ರಶ್ನೆ ಯಾಕೆ ಕೇಳಲಿಲ್ಲ? ಅಲ್ಲಲ್ಲ, ಅವತ್ತು ನಾನಿದ್ದ ಸಭೆಯಲ್ಲಿ ನಾನಿದ್ದ ಸಭೆಯಲ್ಲಿ ನಾನು ಆ್ಯಸ್ ಎ ಸಿಂಡಿಕೇಟ್ ಮೆಂಬರ್ ಭಾಗವಹಿಸಿದ ಸಭೆಯಲ್ಲಿ ಈ ಅದಲ್ಲ ನಾನು ಹೇಳ್ತಿರೋದು, ನಾನು ಸುಮ್ಮನೆ ತಮಾಷೆಗೆ ಹೇಳ್ತೀನಿ. ಇದೇ ಮುನಿಯಪ್ಪನವರು ನೀವು ಇದ್ದ 2 ಸಭೆ ನಡೀತು, ಇದು 3ನೇ ಸಾರಿ ನಾನು ಸಿಂಡಿಕೇಟ್ ಮೆಂಬರ್ ಆದ್ಮೇಲೆ ಬಂದಿರೋದು. ಆ 2 ಸಭೆಗಳಲ್ಲಿ ಇದನ್ನು ಹೇಳಿದರೆ ನಾವು ಕೂಡ ಇಲ್ಲ ಅದು ಮಾಡಿರೋ ತಪ್ಪು ಅಂತ ನಿಮ್ಮ ನೆರವು ಬರ್ತದೆ ನನಗೆ ಗೊತ್ತೇ ಆಗೋದು, ಪ್ರಸ್ತಾಪನೇ ಆಗಲಿಲ್ಲ. ಸರ್ ಈಗ ಇಲ್ಲಿ ಇದನ್ನು ಅದರಿಂದ ಮುಂದಿನ ಸಭೆಯಲ್ಲಿ ಮಾತಾಡೋಣ ಸರ್. ಈಗ ಇಲ್ಲಿವರೆಗೂ ಸುಸೂತ್ರವಾಗಿ ಈ ಸಿಂಡಿಕೇಟ್ ಸಭೆಯನ್ನು ನಡೆಸಿಕೊಟ್ಟ ಒಂದು ಒಬ್ಬ ವ್ಯಕ್ತಿಗೆ 2 ಸಂಬಳ ಕೊಟ್ಟು ನೀವೇನು ಕಂಟಿನ್ಯೂ ಮಾಡ್ತಿದ್ದೀರಿ? ಲೋಕಾಯುಕ್ತದವ್ರು ಬಂದರು, ಡೀಟೇಲ್ಸ್ ಎಲ್ಲ ತೊಗೊಂಡೋಗಿದ್ದಾರೆ, ಹಡಗು ತಪ್ಪು ಮಾಡಿಬಿಟ್ಟಿದ್ದಾರೆ. ಹೌದು, ನೀವು ಅದೇ ತಪ್ಪನ್ನು ಮತ್ತೆ ನೀವು ಮಾಡಿದ್ರೆ ನೀವು ಆನ್ಸರಬಲ್ ಆಗಿರ್ತೀರಾ ಸರ್. ನೀವು ಮತ್ತೆ ಅವರಿಗೆ ಉತ್ತರ ಕೊಡುವಂಥ ಜಾಗದಲ್ಲಿ ನಿಂತ್ಕೊತೀರಾ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ತಕ್ಷಣ ಕ್ರಮ ತಗೊಳ್ಳಿದ್ದೀವಿ. ಇದನ್ನು ಈ ಸಭೆ ಚರ್ಚೆ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಬಟ್ ಅದರ ಆ ಕ್ರಮಗಳನ್ನ ತಗೊಳಕ್ಕೆ ನಿಮಗೆ ಅಧಿಕಾರ ಇದೆ. ನೀವು ಹೆಂಗೆ ತಗೊಳಕ್ ನಿಮ್ಗೆ ಅಧಿಕಾರ ಇತ್ತೋ ಹಾಗೆ ಆ ಕ್ರಮ ತಗೊಳಕ್ಕೂ ನಿಮ್ಗೆ ಅಧಿಕಾರ ಇದೆ ಅಲ್ವಾ? ಲೋಕಾಯುಕ್ತದವ್ರು ನೇರ ಪ್ರಶ್ನೆ ಮಾಡಿದ್ದಾರೆ, ನಿಮ್ಗೆ ಹೆಂಗ್ರಿ ಕೊಡ್ತೀರಿ ನೀವು 2 ಸಂಬಳ ಒಬ್ಬನಿಗೆ ಅಂತ. ಅವ್ರ ಗಮನದಲ್ಲಿ ಇಲ್ಲದೆ ಇರೋಂಥದ್ದು ಏನಲ್ಲ. ಇದೆಯಾ ಇಲ್ವಾ ಮೇಡಮ್? ಹೋಮ್ ಸೈನ್ಸ್ ಹಾಸ್ಟೆಲಲ್ಲಿ ನಿಮ್ದು ಸಿದ್ದರಾಜನ ಹೆಸರಲ್ಲಿ ಡ್ರಾಫ್ಟ್ ಇದೆಯಾ ಆಗ್ತಿಲ್ವಾ ಸಂಬಳ? ಅಲ್ಲಿ ವ್ಯಕ್ತಿ ಕೆಲಸನೇ ಮಾಡ್ತಾ ಇಲ್ಲ ಗೇಟಲ್ಲಿ, ಆದ್ರೂ ನೀವು ಸಂಬಳಕ್ಕೆ ಸೈನ್ ಹಾಕೊಟ್ಟಿದ್ದೀರಾ ಇಲ್ವಾ? ಆಸ್ ಎ ಡೈರೆಕ್ಟರ್ ಹಾಕೊಟ್ಟಿದ್ದೀರಾ ಇಲ್ವಾ? ನಿಮ್ ಗಮನದಲ್ಲೂ ಇದೆ, ಗಮನದಲ್ಲಿ ಇಲ್ಲದೆ ಇರುವಂಥದ್ದು ಏನಲ್ಲ. ಲೋಕಾಯುಕ್ತದವ್ರು ನೇರ ಕೇಳಿದ್ದಾರೆ, ಹೆಂಗೆ ಅಂತ ಕ್ವೆಶನ್ ಮಾಡಿದ್ದಾರೆ, ಒಳ್ಳೆ ಕಟಕಟೆಯಲ್ಲಿ ನಿಲ್ಲಿಸಿ ಇಂಟ್ರಾಗೇಟ್ ಮಾಡ್ದಂಗೆ ಮಾಡಿದ್ದಾರೆ. ಅವ್ರು ಅಷ್ಟು ಮಾಡಿದ್ಮೇಲೂ ಹಳಬ್ರು ತಪ್ಪು ಮಾಡಿದ್ದಾರೆ, ಪ್ರಶ್ನೆ ಇಲ್ಲ, ನಾವು ಅದ್ರ ಮತ್ತೆ ಹೋಗೋದು ಬೇಡ. ಮತ್ತೆ ಅದೇ ತಪ್ಪನ್ನ ನೀವು ಮಾಡಿದ್ರೆ ನೀವು ಅದೇ ಸ್ಥಾನದಲ್ಲಿ ನಿಂತ್ಕೊಂಡು ಮತ್ತೆ ಉತ್ತರ ಕೊಡುವಂಥ ಜಾಗದಲ್ಲಿ ನಿಂತಿರೋದು. ಅಲ್ಲ ಮೇಡಮ್, ಈಗ ಒಪ್ಕೊಳ್ತೀನಿ ಸರ್, 1 ಸೆಕೆಂಡ್. ಈಗ ಆರ್ಟ್ಸು ಕಾಮರ್ಸಲ್ಲಿ ಹಾಸ್ಟ್ಲಲ್ಲಿ ಅವ್ರು ಲೋಕಾಯುಕ್ತರು ಕೇಳಿದಷ್ಟೇ, ಅವ್ರೇನು ಲೆಕ್ಚರು ಅಲ್ಲ, ರಿಟೈರ್ಡ್ ಆಗಿರೋ ಅವ್ರನ್ನ ಒಬ್ಬರು ಇಟ್ಕೊಂಡಿದ್ದಾರೆ ಅಂತ. ದಯವಿಟ್ಟು ಅದೆಲ್ಲ ಸರ್ ಮಾಡ್ಕೊಡಿ ಅಲ್ವಾ ಸರ್? ಈಗ ನಿಮ್ಗಾಗಿದ್ದು ನೋವೇ ನಮಗೂ ಆಗುತ್ತೆ. ಬನ್ನಿ ಮೇಡಮ್, ಹಾಸ್ಟೆಲ್ಗೆ ಹೋಗೋಣ, ನೋಡೋಣ, ಏನಿದೆ ಎಲ್ಲ ಹಾಸ್ಟೆಲ್ ಚೆನ್ನಾಗಿದೆ, ಏನಾಗಿದೆ ಹಾಸ್ಟೆಲ್ಗೆ? ಸರ್ ಈ ತುರ್ತು ಸಿಂಡಿಕೇಟ್ ಸಭೆಯನ್ನು ಇದು ಮೇಡಮ್ ಸರ್ 1 ನಿಮಿಷ. ಈಗ ಈ ತುರ್ತು ಸಿಂಡಿಕೇಟ್ ಸಭೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ಅಧ್ಯಕ್ಷರು ಮೆಂಬರ್ಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ಸಭೆ ಮುಂದಿನ ಮತ್ತೆ ಎದುರಿಸ್ಬಿಟ್ಟಿದ್ರಲ್ಲ, ಮತ್ತೆ ಹಂಗೆ ಎದುರಿಸ್ಬಿಟ್ಟವ್ರೆ. ಹಂಗಾಗಿ ಆದಷ್ಟು ಇದನ್ನು ನೆಕ್ಸ್ಟು ಹಾಗಾಗಿ ನೆಕ್ಸ್ಟ್ ಈ ಸಿಂಡಿಕೇಟ್ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇವೆ. ಥ್ಯಾಂಕ್ ಯು.